ಸರ್ ಕಾಫಿ. ಹಾಂ ವಾವ್, ಪ್ರೀತಿಸಿದವಳಿಗೆ ಇಂಥ ಭವ್ಯವಾದ ತಾಜ್ ಮಹಲ್ ಕಟ್ಟಿಸಿದ ಶಹಜಾನ್ ಇನ್ನು ಮುಮ್ತಾಜ್ಗಳನ್ನು ಅದೆಷ್ಟು ಪ್ರೀತಿಸಿರಬೇಕು. ಇವರೆಂಥ ಮಹಾನ್ ಪ್ರೇಮಿಗಳಾಗಿರಬೇಕು. ಇಟ್ಸ್ ರಿಯಲಿ ಗ್ರೇಟ್. ಶಹಜಹಾನ್ಗಿಂತ ತುಂಬಾನೇ ಪ್ರೀತಿಸೋ ಪ್ರೇಮಿಗಳು ಈ ಪ್ರಪಂಚದಲ್ಲಿ ಅದೆಷ್ಟೋ ಜನ ಇದ್ದಾರೆ. ಈ ಥರ ತಾಜ್ ಮಹಲ್ ಕಟ್ಟೋದಕ್ಕೆ ಅವ್ರು ಯಾರು ಶಹಜಹಾನ್ ಥರ ರಾಜರಲ್ಲ. ಒಂದು ವೇಳೆ ಪ್ರೀತಿಸೋ ಪ್ರೇಮಿಗಳೆಲ್ಲ ರಾಜರಾಗಿದ್ದರೆ ಪ್ರೀತಿಯ ಪ್ರತೀಕವಾಗಿ ಪ್ರತಿಯೊಂದು ಗಲ್ಲಿಗೂ ಒಂದೊಂದು ಊರಿಗೂ ಒಂದೊಂದು ತಾಜ್ ಮಹಲ್ ಇರ್ತಾ ಇದ್ವು. ಆದರೆ ಅದೆಷ್ಟೋ ಪ್ರೇಮಿಗಳು ತಾವು ಪ್ರೀತಿಸೋರನ್ನ ತಮ್ಮ ಹೃದಯದಲ್ಲಿಟ್ಟು ಪ್ರತಿದಿನ ಪೂಜಿಸ್ತಿದ್ದಾರೆ. ಅಂತಹ ಮಹಾನ್ ಪ್ರೇಮಿಗಳ ಆ ಒಂದು ಪುಟ್ಟ ಹೃದಯ ಭವ್ಯ ತಾಜ್ ಮಹಲೇ ಸರಿ. ವಾವ್, ಸೂಪರ್. ಹಲೋ ಮಿಸ್ಟರ್. ಇಂಥ ಅದೆಷ್ಟೋ ಪ್ರೇಮಿಗಳು ನಮ್ಮ ಸುತ್ತಮುತ್ತನೇ ಇದ್ದಾರೆ. ಅಂತ ಮಹಾನ್ ಪ್ರೇಮಿಗಳಿಗೆ ಈ ಚಿತ್ರ ಸಮರ್ಪಣೆ. ಸರ್ ಬಾಂಬೆಗೆ ಟಿಕೆಟ್ ಇವಿದೆ ಕಾಣ್ತಲ್ವಾ? ಸರ್ ಲವ್ ಪ್ರಾಬ್ಲಮ್ ಸರ್, ಸ್ವಲ್ಪ ಅರ್ಜೆಂಟ್. ಪ್ರಾಬ್ಲಮಾ? ಸರಿ ತಗೊಳ್ಳಿ ಸರ್. ಬಾಂಬೆಗೆ ಸರ್, ಕೊಡಿ ಸರ್. ಥ್ಯಾಂಕ್ ಯು ಸರ್. ಎಲ್ಲೋದ ಟ್ರೈನ್ ಬರೋ ಟೈಮ್ ಬೇರೆ ಆಯಿತು. ಲವ್ ಸೂರ್ಯ, ಬಾಂಬೆಗೆ ಹೋಗ್ತಿದ್ದೀವಿ ಕಣೆ, ನೀನೇ ಟೆನ್ಷನ್ ಮಾಡ್ಕೋಬೇಡ. ಅಲ್ಲಿ ಹೋದ್ಮೇಲೆ ಕಾಲ್ ಮಾಡ್ತೀನಿ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಕಣೆ. ಲೋ ಸೂರ್ಯ, ಆಗಿರೋದೆಲ್ಲ ಒಳ್ಳೇದಕ್ಕೆ ಕಣೋ, ಮುಂದೆ ಆಗೋದು ಒಳ್ಳೇದಕ್ಕೆ ಕಣೋ. ಮತ್ತೆ ನೀವು ಬಾಂಬೆದಲ್ಲಿ ಹೋಗಿರೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಬಿ ಕೂಲ್ ಕಣೋ, ಕೂಲ್. ಇರೋ ನಿಮಿಷ ತಗೋ, ಇಬ್ಬರಿಗೂ ಟಿಕೆಟು ತಗೋ. ಮತ್ತೆ ಒಂದು ನಿಮಿಷ, ಬಾವನ್ ಕಾಲ್ ಬರ್ತಿದೆ. ಗಾಡಿ ಸಂಖ್ಯೆ 11302 ಬೆಂಗಳೂರಿನಿಂದ ಮುಂಬೈಗೆ ಹೊರಡುವ ಉದ್ಯಾನ್ ಎಕ್ಸ್ಪ್ರೆಸ್ 1 ಗಂಟೆ ತಡವಾಗಿ ಬರಲಿದೆ. ಬಾಂಬೆಗೆ ಹೋಗೋ ಟ್ರೈನ್ 1 ಅವರ್ ಲೇಟ್ ಅಂತೆ. ಓಕೆ, ನೀನು ಟೆನ್ಷನ್ ಮಾಡ್ಕೋಬೇಡ. ಚಾಯ್ 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 ಗರಂ ಚಾಯ್. ಸರ್ ಚಾ ಬೇಕಾ ಸರ್? ಬೇಡ ಹೋಗು. ಏನು ಸರ್ ಲವ್ ಮ್ಯಾಟ್ರಾ ಓಡೋತಾ ಇದ್ದೀರಾ? ನಿಮ್ಮಿಬ್ಬರ ಜೋಡಿ ಸೂಪರ್ ಆಗೈತೆ ಸರ್. ನನಗೆ ಹೆಂಗೆ ಗೊತ್ತಾಯ್ತಂತನಾ, ಈ ಸ್ಟೇಷನಿಂದ ಎಷ್ಟು ಜನ ಲವರ್ಸ್ ಓಡೋಗಿಲ್ಲ ಸರ್. ಎಷ್ಟು ಜನಕ್ಕೆ ನಾನು ಟೀ ಕೊಟ್ಟಿದ್ದೀನಿ ಗೊತ್ತಾ ಸರ್? ನಿಮ್ಮ ಟೆನ್ಷನ್ ನೋಡಿದ್ರೆ ಗೊತ್ತಾಯ್ತ ಸರ್, ನೀವು ಓಡೋಗಿ ಮದುವೆ ಆಗ್ತಾ ಇದ್ರಂತ. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಲವರ್ ಸರ್. ಹಲೋ, ಹೇಳ್ತೀನಾ? ಇನ್ನೊಂದು ಓಕೆ ಸಮ್ಮ, ಓಡೋಗ್ತಾ ಇದ್ದಾರೆ. ಚಿನ್ನ ನಾವು ಓಡೋಗೋದು ಬೇಡಪ್ಪ, ಆರಾಮಾಗಿ ಬಸ್ಸಲ್ಲಿ ಹೋಗೋಣ. ಓಕೆನಾ ಚಿನ್ನ? ನಮ್ಮ ಜೀವನದಲ್ಲಿ ತುಂಬ ಜನ ಬಂದು ಹೋಗ್ತಾರೆ. ಬಂದು ಕೆಲವರು ನಮ್ಮ ಸಂತೋಷ ತಗೊಂಡು ತಮ್ಮ ದುಃಖನ ಬಿಟ್ಟು ಹೋಗ್ತಾರೆ. ಇನ್ನು ಕೆಲವರು ತಮ್ಮ ಸಂತೋಷನ ಬಿಟ್ಟು ನಮ್ಮ ದುಃಖನ ತಗೊಂಡು ಹೋಗ್ತಾರೆ. ಕೆಲವರು ಸಂತೋಷನೂ ಕೊಡದೆ ದುಃಖನೂ ಕೊಡದೆ ಈಗ ಬಂದು
ಹಾಗೆ ಹೋಗ್ತಾರೆ. ನಿಜವಾದ ಆತ್ಮೀಯರು ಮಾತ್ರ ಯಾರೂ ಅಳಿಸಕ್ಕಾಗ್ದಿರೋ ತಮ್ಮ ಸುಂದರ ನೆನಪುಗಳನ್ನು ಬಿಟ್ಟು ಹೋಗ್ತಾರಂತೆ. ಅದರಲ್ಲಿ ಅವಳೇ ಮೊದಲನೇವಳು, ಅವಳೇ ಕೊನೆಯವಳು. ಸರ್, ಫಂಡ್ಸ್. ಚಿಲ್ಲರೆ ಇಲ್ಲ, ಹೋಗ್ರಿ ಮುಂದೆ. ಹಲೋ ಸರ್, ಸ್ವಲ್ಪ ಡೀಸೆಂಟಾಗಿ ಮಾತಾಡಿ. ನಾವೇ ನಿಮ್ಮ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ನಾವು ಮೆಡಿಕಲ್ ಸ್ಟೂಡೆಂಟ್ಸು, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ. ನಿಮ್ಮ ನೋಡೋಣ ಸ್ಟೂಡೆಂಟ್ಸ್ ಥರನೇ ಕಾಣಿಸಲ್ಲ ನೀವು. ಛೆ, ನನ್ನ ಮಗ ಇವಾಗಲೇ ಫೋನ್ ಮಾಡ್ತೀನಿ. ನಮ್ಮ ಮತ್ತೆ ಮಾಡ್ತೀನಿ, ಇಡೋ ಇಡೋ ಫೋನು. ಸರ್ ಫಂಡ್ಸ್. ಚೆಕ್ ಕೊಟ್ರೆ ಆಗತ್ತಾ? ಹಾ ಸರ್. ಯಾರ ಹೆಸರಲ್ಲಿ? ಟು ಚಿಲ್ಡ್ರನ್ಸ್ ಫೌಂಡೇಶನ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಗೈಸ್, 1 lakh. ಫೋನ್ ನಂಬರ್. ಹಾ ಹಾ ಸರ್, ಫೋನ್ ನಂಬರ್. ಫೋನ್ ನಂಬರ್ ನಂದ 988866. ಥ್ಯಾಂಕ್ ಯು ಸರ್. ಅಂಜು, ಊಟಕ್ಕೆ ಬಾಮ್ಮ. ನೀವು ಬನ್ನಿ ಊಟಕ್ಕೆ. ಲೇ, ನಾನು ಯಾವತ್ತಾದ್ರೂ ನನ್ನ ಮುದ್ದಿನ ಮಗಳನ್ನು ಬಿಟ್ಟು ಊಟ ಮಾಡಿದ್ದೀನಿ. ಮತ್ ನನ್ ಬಿಟ್ಟು ದಿನ ಊಟ ಮಾಡ್ತೀಯಾ? ಲೇ, ನಿನ್ನನ್ನು ಬಿಟ್ಟು ಊಟ ಮಾಡೋದಲ್ಲ, ನಿನಗೆ ಊಟನೇ ಹಾಕ್ಬಾರ್ದು. ಯಾಕೆ ಹಾಕ್ಬಾರ್ದು? ಮಗಳ ಮೇಲಿರೋ ಪ್ರೀತಿಲಿ ಸ್ವಲ್ಪನೂ ಮಗನ ಮೇಲೆ ಇಲ್ಲ ನಿಮ್ಗೆ. ಆ? ಇವನು ನಿಮ್ಮ ಮಗನೇ, ನೆನ್ಪಿರ್ಲಿ. ಓ ಹೌದಲ್ವಾ, ನನಗೆ ಗೊತ್ತಿರಲಿಲ್ಲ. ನೋಡೆ ನೋಡೆ ಹ್ಯಾಕ್ ತಿಂತಿದ್ದಾನೆ ನೋಡೆ. 3 ಹೊತ್ತು ತಿನ್ನೋದು, ಟಿವಿನಲ್ಲಿ ಕ್ರಿಕೆಟ್ ನೋಡೋದು, ಮೇಲೋಗಿ ಬಿತ್ಕೊಳ್ಳೋದು. ಲೇ, ಇವನು 5 ವರ್ಷ ತಿಂದಿರೋ ಸ್ಟೇಷನ್ ಅನ್ನ ನಾನು 50 ವರ್ಷ ಆದ್ರೂ ತಿಂದಿಲ್ವಲ್ಲೇ. ಅವನ್ ತಿನ್ನೋದು ನೋಡಿದ್ರೆ ಗೊತ್ತಾಗತ್ತೆ ಅವನ್ ನಿನ್ನ ಮಗನೇ ಅಂತ. ಅಂಜು ಪುಟ್ಟ, ಅಂಜು, ನನಗೆ ಗೊತ್ತು ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ. ಅದೇನಾಯ್ತು ಅಂದರೆ, ನಾನು ನಿನ್ನ ಕಾಲೇಜಿಂದ ಕರ್ಕೊಂಬರೋದಕ್ಕೆ ಕಾರ್ನಲ್ಲಿ ಹೊರಟಿದ್ನ. ಆಗ ದಾರಿ ಮಧ್ಯ ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಪೆಟ್ರೋಲ್ ಖಾಲಿ ಆಗ್ಬಿಡ್ತಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ. ನಿಜವಾಗ್ಲೂ? ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಅಲ್ವಾ? ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೇನೆ ನಮ್ಮ ಪುಟ್ಟ? ನೋಡಿದ್ಯಾ ನಿಮ್ಮಪ್ಪ ಹೇಗ್ ಸುಳ್ಳು ಹೇಳ್ತಾ ಇದಾರೆ ಅಕ್ಕನ ಮುಂದೆ? ಬರ್ಲಿ, ಮಾಡ್ತೀನಿ ಇದೆ ಅವ್ರಿಗೆ. ಬಾಮ್ಮ ಬಾ. ಯಾಕೆ ಸುಳ್ಳು ಹೇಳ್ತೀಯಪ್ಪ? ಬೆಳಗ್ಗೆ ನಾನು ನೋಡ್ದೆ ಫುಲ್ ಟ್ಯಾಂಕ್ ಹಾಕ್ಸಿದ್ದು. ಸರಿ ಟೈಮಿಗೆ ಫಿಟ್ಟಿಗೆ ಇಟ್ಬಿಟ್ಟಲ್ಲ, ನನ್ನ ಮಗನೇ ಮಾಡ್ತೀನಿ ನಿನಗೆ. ಅಂಜು ಪುಟ್ಟ. ಅಮ್ಮ ಹೆಂಗೆ? ಊಟ ಮಾಡು. ಹಲೋ. ಒಂಚೂರು ಬಿಸಿ ಇದೀನಿ, ಫೋನ್ ಕಟ್ ಮಾಡೋ. ನಿಂಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನೋ? ಒಂಚೂರು ಬಿಸಿ ಇದೀನಿ, ಇಡೋ ಫೋನು.
ಮಗನೇ ಸಿಕ್ಕರೆ ಅಂದ್ರೆ ಅಟ್ಟಾಡ್ಸ್ಕೊಂಡ್ ಬಂದು ಒದಿತೀನಿ. ಇಡ ಫೋನು. ಹಲೋ ಹಲೋ, ಯಾರು? ನಾನು ಅಂಜಲಿ. ಇವತ್ತು ಬೆಳಗ್ಗೆ ನಂಗೆ ಚೆಕ್ ಕೊಟ್ರಲ್ಲ? ನೀವಾ? ಹಾ. ನೀವು ಬ್ಯುಸಿ ಇದ್ರಿ ಅನ್ಸುತ್ತೆ. ನಾನು ನಿಮಗೆ ಡಿಸ್ಟರ್ಬ್ ಮಾಡಿದ್ನಾ? ಹಂಗಿಲ್ಲ ಇಲ್ಲ. ಆಕ್ಚುಲಿ ನಾನು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ವಾಟ್? ಏನಿಲ್ಲ, ಹೇಳಿ, ಏನ್ ಕಾಲ್ ಮಾಡಿದ ವಿಷಯ? ನಿಜವಾಗ್ಲೂ ನೀವು ತುಂಬಾ ಒಳ್ಳೆ ವ್ಯಕ್ತಿ ರೀ. ಅನಾಥ ಮಕ್ಳ ಕೈ ಹಿಡಿದು ಕಾಪಾಡಕ್ಕೇನೆ ಆ ದೇವ್ರು ನಿಮ್ಮನ್ನು ಕಳ್ಸಿದ್ರು ಅನ್ಸುತ್ತೆ. ನಿಮ್ ಒಳ್ಳೆತನನ ಎಷ್ಟು ಹೊಗಳಿದ್ರು ಕಡಿಮೆನೆ ರೀ. ತುಂಬಾ ಹೊಗಳ್ತಿದ್ರಿ ನನ್ನ. ಅಯ್ಯೋ, ಇದ್ರಲ್ಲಿ ಹೊಗಳೋದೇನಿದೆ? ಅನಾಥ ಮಕ್ಳ ಎಜುಕೇಶನ್ಗೆ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದೀರಾ, ಸುಮ್ನೆನಾ? 1 ಲಕ್ಷನಾ? ನಾನ್ ಕೊಟ್ಟಿದ್ 1,000 ಅಲ್ವಾ? ಆ ಚೆಕ್ನ ನೀವು ಬ್ಯಾಂಕ್ ಹಾಕಿದ್ರಾ? ಯಾಕೆ ಅಕೌಂಟಲ್ಲಿ ಅಮೌಂಟ್ ಇಲ್ವಾ? ಅಕೌಂಟ್ ಇದ್ರೆ ತಾನೇ ಅಮೌಂಟ್ ಇರಕ್ಕೆ. ಅಂದ್ರೆ ಅದ್ಯಾಕೋ ಗೊತ್ತಿಲ್ಲ ರೀ. ನಿಮ್ಮನ್ನ ಬೆಳಗ್ಗೆ ನೋಡ್ತಿದ್ದಂಗೆ ನಮ್ ಬಾವಂದ್ ಯಾವ್ದೋ ಹಳೆ ಚೆಕ್ ಇತ್ತು. ಆ ಚೆಕ್ ನ ತಗೊಂಡು ಆ ಚೆಕ್ ಎಷ್ಟು 0 ಹಾಕ್ದೆ ಅಂತಲೇ ಗೊತ್ತಿಲ್ಲ ರೀ. ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ್ಲೇ ನನಗೆ ಫಸ್ಟ್ ಲವ್ ಆಗೋಯ್ತ್ರಿ ನಿಮ್ ಮೇಲೆ. ಆರ್ ಯು ಮ್ಯಾಡ್? ಎಸ್, ಐ ಆಮ್ ಮ್ಯಾಡ್. ನೋಡಿ, ಆ ನಿಮ್ಮನ್ಸಲ್ಲಿರೋ ಡಾಕ್ಟರ್ ಕೂಡ ನಂಗೆ ಈ ಮಾತು ಹೇಳಿಲ್ಲ. ನೀವ್ ಹಿಂಗ್ ಹೇಳ್ತಿದ್ದೀರಾ ಅಂದ್ರೆ ಆ ಡಾಕ್ಟರ್ಗಿಂತ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಕಸ್ಟಮರ್ ಇಲ್ದೆ ಖಾಲಿ ಹೊಡಿತಿದ್ದ ಈ ನನ್ನ ಹೃದಯದ ಬ್ಯಾಂಕ್ ಬಂದು ಯಾವ ಡಾಕ್ಯುಮೆಂಟ್ಸ್ ಇಲ್ದೇನೆ ಅಕೌಂಟ್ ಓಪನ್ ಮಾಡಿದ್ರಿ. ಯಾವಾಗ ಬರ್ತೀರಾ ಡೆಪಾಸಿಟ್ ಮಾಡಕ್ಕೆ? ಇಂಥ ಬ್ಯಾಂಕ್ಗಳು ನನಗೆ ತುಂಬಾ ಇದೆ. ಸದ್ಯಕ್ಕೆ ಕಾಲ್ ಕಟ್ ಮಾಡ್ತೀರಾ? ಮೇಡಮ್, ಇದು ನಿಮ್ ನಂಬರಾ? ಇಲ್ಲ, ಪಕ್ಕದ ಮನೆ ಅಜ್ಜಿದು. ಹೆಲೋ ಹೆಲೋ. ಇಡಿಯಟ್. ಪೇಪರ್. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಈ ನಿನ್ನ ತಾರುಣ್ಯ ಇನ್ನೂ ಹಂಗ ತುಂಬಿ ತುಳುಕಾಡ್ತೈತಲ್ಲ ನನ್ನ ಬಂಗಾರ. ನೀವೇನ್ ಕಡಿಮೆನಾ? ಈಗಲೂ ಜೀನ್ಸು ಟೀ ಶರ್ಟ್ ಹಾಕೊಂಡು ಬೈಕಲ್ಲಿ ಹೋಗ್ತಾ ಇದ್ರೆ ಎದುರುಗಡೆ ಮನೆ ಹುಡುಗಿ ಅವ್ರ ಅಜ್ಜಿನೂ ನಿಮ್ಮನ್ನೇ ನೋಡ್ತಿರ್ತಾಳೆ. ಲೇ ಉರಿಲೇ, ನಿನಗ ಹೊಟ್ಯಾಗ ಖಾರ ಕಲಿಸ್ದಂಗ ಆಗತ್ತೈತಿ. ಮತ್ತೆ ನಿನ್ನ ಕಾಲೇಜ್ ಹುಡುಗರ ಬೆನ್ನ ಹತ್ತಾರ. ಇವತ್ ಸಾಯ್ತವ, ಇನ್ನೊಂದ್ ತಾಸಿಗೆ ಸಾಯ್ತವನು ಮುದುಕರ ನಿನ್ನ ಫ್ಯಾನ್ಸ್. ಲೇ, ನಿನಗೊಂದು ವಿಷಯ ಗೊತ್ತನ? ಇವತ್ ರಾತ್ರಿ ಬಾರ್ಪ ಭಾವ ಮೈದ ಎತ್ಲಾಗ ಹಾಳಾಗಿ ಹೋಗಿದ್ಲೆ ಮುಂಜಾನಿಂದ. ನಿಮಗೇನಾಯ್ತು ಇವತ್ತು? ಬೆಳಗ್ಗೆನೆ ಎದ್ಬಿಟ್ಟು ಒಳ್ಳೆ ನಾಯಿ ಬೇಕಳ್ ತರ ಜಗಳ ಆಡ್ತಾ ಇದ್ರಲ್ಲ ಅಕ್ಕ. ಇದಕ್ಕೇನಾ ಬಾಬಾ ನಿಂಗೆ ಡೌಡ್ ಮದ್ವೆ ಆಗಿದ್ದು? ಬಾಬಾ, ಎಲ್ಲೋಯ್ತು ನಿಮ್ ಪ್ರೀತಿ ಪ್ರೇಮ? ಈ ನಿಮ್ ಮಗ ಹುಡ್ತಿದಂಗೆ ಎಲ್ಲ ಹೊಗೆ ಹಾಕ್ಸ್ಕೊಂತ. ನಾನು ಉತ್ಲೆ ಬರ್ದಿತ್ತ. ಲೇ ದಡ್ಡ, ಏನಾಗೈತ್ಲೆ ನಮಗ? ನಾವಿಬ್ರು ಹಂಗ ಲೈಲಾ ಮಜ್ನು ಗತ್ಲೆನ ಅದೀವಿ. ಕೇಳ್ಬೇಕಾರಕಿನ ಯಾಕ? ಹಾ, ಹೌದು. ಕಾಣಿಸ್ತಾನೆ ಇದೆ. ಎನಿಯೋ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬಾಬಾ. ಅಕ್ಕ, ನಿಂಗೂ ಕೂಡ ಥ್ಯಾಂಕ್ಸ್ ಕಣೋ. ನಮಗೆ ಈ ಬರೀ ವಿಶ್ವ ನಡೆಯಂಗಿಲ್ಲ. ವಾತ್ ಸಲನು ಹಿಂಗ ಹೇಳಿದ್ದಿ. ಒಂದ್ ಒಳ್ಳೆ ಕಿಮ್ಮತ್ತಿನ ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳಿದ್ದಿಲ್ಲ. ಸರಳ ನಡಿ ಕೊಡಿಸ್ಬಾ. ಈ ಬಾಡಿಗೆ 1100ನೇ ಮೇಂಟೈನ್ ಮಾಡಕ್ ಬರಲ್ಲ. ಸ್ಮಾರ್ಟ್ ಫೋನ್ ಕಾಸ್ಟ್ಲಿ. ಅಯ್ಯೋ, ನೋಡ, ಮೊಬೈಲ್ ಕೊಡ್ಸು, ಆಟ ಹಚ್ಬಿಡ. ನಾ ಮೊಬೈಲ್ ಇಲ್ದೆ ಇರೋ ಮಗನ ಅಲ್ಲ. ಬಿಟ್ಟಿರಲೇ. ಹಲೋ, SP ಸಾಂಗ್ಲಿಯಾನ ಸ್ಪೀಕಿಂಗ್. ಕಿತ್ತೋಗಿರೋ ಕಾರ್ಡ್ ಪಾಪ, ಮುಚ್ಕೊಂಡ್ ಮನೆಗ್ ಬಾರೋ. ದೇವ್ರಿಗಂತ ತಂದ ನೈವೇದ್ಯನ ದೇವ್ರಿಗೆ ಹಿಡುಕುತ್ತ ಮೊದಲೇ ಪೂಜಾರಿನ ನೆಕ್ ನೀರು ಕುಡ್ದಂಗ ಆತಲೇ. ಇದು ನ್ಯಾಯ ಅನ್ಲೇ ಬಾವಾ? ನಿಮಗೆ ಯಾರು ಫೋನ್ ಮಾಡ್ತಾರೆ ಬಾವಾ? ಮಾಡಿದ್ರೆ ಆಫೀಸ್ ಇಂದ ನಿಮ್ ಪಿಯೋನ್ ಫೋನ್ ಮಾಡ್ತಾನೆ. ಅವ ನಮ್ ಖಾಯಂ ಗಿರಾಕಿ. ಅದು ಬಿಟ್ರೆ ಅಕ್ಕ ಫೋನ್ ಮಾಡ್ತಾರೆ. ಅದು ನಮ್ ಬೆನ್ನ ಹಿಂದ್ ಬಿದ್ದು ಬೇತಾಳ. ಅದು ಏನಕ್ಕೆ? 1 kg ಟೊಮ್ಯಾಟೊ, 1 kg ಈರುಳ್ಳಿ, 2 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಂಬಾ ಅಂತ ಹೇಳಕ್ ಅಷ್ಟೇ ತಾನೆ. ಅದೇನೋ ಅಂತಾರಲ್ಲ, ಫುಟ್ಪಾತ್ ಅಲ್ಲಿ ಕೂತ್ಕೊಂಡು ಬೋರ್ಡ್ಸ್ಕೊಳ್ಳೋರ್ ಕನ್ನಡಿ ಬೇರೆ ಕೇಳಂತೆ. ಅಯ್ಯೋ, ಅದು ಕರೇನ್ಲೇಪ್ಪ. ಟೈಮ್ ಚಲೋ ಇಲ್ಲಾರ್ದಾಗ ಚೊಣದಾನ್ ಲಾಡಿ ಸಹಿತ ಕರಿನಾಗರ ಕೆಡ್ಯಾಕ್ ಬಂದಿತ್ತಂತ. ಹಂಗಾತ್ ನನ್ನ ಹಣೆ ಬರ. ಡೋಂಟ್ ವರಿ, ನಿಮ್ಮಿಬ್ರಿಗೂ ಕಪಲ್ ವಾಚಸ್. ಕಪಲ್ ವಾಚ? ಕಪಲ್ ವಾಚ? ಏನೋ ಪ್ಲಾನ್ ಇದೆ. ಬಾವಾ, ಏನಿದು ಬಾಡಿ? ಮಗನ, ಈ ಬಾಡಿ ನೋಡಿ ನಿಮ್ಮಕ್ಕ ಮಾಡ್ಯಾಳ ಮೋಡಿ. ಆಗೀವಿ ಜೀವನದಾಗ ಜೋಡಿ. ಅದಕ್ಕೆ ನಾನು ಹುಟ್ಟಿದೀನಿ ನೋಡಿ. ಥ್ಯಾಂಕ್ಸ್ ಕಣೋ. ಯಾಕೋ ತರಕ್ ಹೋದೆ? ನಮ್ ಹತ್ರ ಇತ್ತಲ್ವಾ? ಅಕ್ಕ, ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡ್ ನನಗೆ ನೀವೇ ಅಪ್ಪ ಅಮ್ಮ ಆಗಿ ನನ್ ಸಾಕಿದ್ರಿ. ನಿಮಗೆ ಎಷ್ಟು ಮಾಡಿದ್ರು ಕಮ್ಮಿನಿಕ. ಇದನ್ನ ಹೇಗ್ ತಂದೆ?
ಇದಕ್ ದುಡ್ಡು ಎಲ್ಲಿತ್ತು ಅನ್ನೋದನ್ನ ಮೊದ್ಲು ಹೇಳು. ಮತ್ತಿನ್ನಿಲ್ಲಿಂದ ಬಂದಿರುತ್ತೆ. ನೀನ್ ಅಪ್ಪನ ಜೋಬಲ್ ಕದ್ದಿರ್ತೀಯ, ಅದನ್ನ ಇವ್ನು ಕದ್ದಿರ್ತಾನೆ. ಲೇ ಮುಚ್ಕೊಳ್ಳೆ ಬಾಯ್ ಮಳ್ಳ ನನ್ನ ಮಗನ. ಇವನು ನನ್ನ ಅಳಿಯ. ಇವ ದುಡಿದೇ ಇರ್ಬೋದು, ಆದ್ರೆ ಮತ್ತೊಬ್ಬರ ಕದಾಗ ಚೇನಿ ಮಾಡೋ ಮಗ ಅಲ್ಲ. ಇವ ಎಂಥವನಂದ್ ನನ್ಗೆ ಗೊತ್ತ. ಬಾವಾ ನೀವು ಗ್ರೇಟ್ ಬಾವಾ. ಈ ಮನೇಲಿ ನೀವು ಒಬ್ರೇ ಬಾವಾ ನನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಹಂಗ ನಮ್ಮ ಭಾವ ಇದ. ಏನ್ಲಿ ಇದು? ಬಾವಾ ಇದು ನಿಮ್ ATM ಕಾರ್ಡ್ ಬಾವಾ. ಇದ್ರಲ್ಲೇ ನಾನು ದುಡ್ಡು ತಗೊಂಡಿರೋದು. ಶಬಾಷ್, ಎಷ್ಟು ತಗೊಂಡಿಪ್ಪ? ಬಾವಾ ಜಸ್ಟ್ 50,000 ಬಾವಾ. ಕೇಳ್ದೇನ ಎಷ್ಟು ಸರಳ ಹೇಳ್ತಾನ ನೋಡು, ಜಸ್ಟ್ 50,000 ಮಾತ್ರ ಅಂತ. ಬಾವಾ ಸಾರಿ ಬಾವಾ. ಥ್ಯಾಂಕ್ಸ್ ಬಾವಾ. ಥ್ಯಾಂಕ್ ಯು ಬಾವಾ. ಆಹಾ ಬಾವ ಬಾ ಮೈದ ಸರಿಯಾಗಿದ್ದೀರ. ತಗೊಳ್ಳಿ 50,000. ನೀವೊಂದು ಗಳಗಂಟಿ ಕೊಡು, ಕುಂದಿರ್ತೀನಿ ಬಾರಿಸು ಅಂತ. ಎಲ್ಲಾರು ಕೂಡಿ ನನ್ನ ಮೇಲೆ ತಂದಿಟ್ರಲ್ಲಪ್ಪ ದಾಳಿನ. ಪ್ರಶಾಂತ್, ಹೀಗೆ ಸ್ವಲ್ಪ ಕಡಿಮೆ ಇರ್ಲಿ. ಸಕ್ಕರೆ, ಶುಗರು. ಓಕೆ ತಾತ. ನಗರದಲ್ಲಿ ಬೈಕ್ ಆಕ್ಸಿಡೆಂಟು, ಇಬ್ಬರ ಸಾವು, ಒಬ್ಬನ ಪರಿಸ್ಥಿತಿ ಚಿಂತಾಜನಕ. ಅಯ್ಯೋ ಪಾಪ, ಎದ್ವಾ ಹೊಡೆದ್ರೆ ಇನ್ನೇನಾಗುತ್ತೆ ಹೇಳು ಅಲ್ವಾ? ಕರೆಕ್ಟಾಗಿ ಹೇಳಿದ್ರು ತಾತ. ಇದೇ ನಾವ್ ಹೇಳಿದ್ದು. ಲೇ ಪುಟ, ಇನ್ನೂ ಬದುಕಿದ್ಯಾ? ಸತ್ತಿಲ್ವೇನೋ? ಗಾಳಿ ಮಳೆ ಎಲ್ಲ ಜೋರಾಗಿದೆ. ಅದು ಬರೋದ್ರೊಳಗೆ ಮನೆ ಸೇರ್ಕೊ. ಅಲ್ಲಿ ಅಜ್ಜಿ ಕಾಯ್ತಿರ್ತಾಳೆ ಕುಟ್ಕೊಂಡು. ಮುಂದ್ಗಡೆ ನೋಡ್ಕೊಂಡು ಗಾಡಿ ಓಡಿಸು. ಎದ್ವಾ ಓಡಿಸ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿಯ. ನನ್ಕಿಂತ ಮೊದ್ಲೇ ನೀನು ಟಿಕೆಟ್ ತಕೊಂಡ್ಬಿಡ್ತೀಯ. ಇಂಥವೆಲ್ಲ ಕಂಡಿದೀವಿ. ಮುಚ್ಕೊಂಡು ಟೀ ಕುಡಿಯ. ದುರಂಕಾರ ದುರಂಕಾರ. ಬಡಿತಾವು. ಹೋಗುದು ನೋಡು, ಇಂಥವ್ರಿಂದಲೇ ಜಾಸ್ತಿ ಆಕ್ಸಿಡೆಂಟ್ ಆಗೋದು. ದೀಪ ಎಲ್ಲಿದ್ಯಾ? ಪಣ್ಣಾಕ ಮಚ್ಚ ಅವ್ನು ಹೇಳ್ದಂಗೆ ಆಯ್ತಲ್ಲೋ. ಮತ್ತೆ ಗಚ್ಚಿ ಇಟ್ಕೊಂಡವನು. ವೀಲಿಂಗ್ ಮಾಡ್ತೇವೆ, ವೀಲಿಂಗು. ಈಗ ಮಾಡು, ಈಗ ಮಾಡು. ಪ್ರಶಾಂತ್, ಈಗ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಪ್ಪ. ಓಕೆ ತಾತ. ನನ್ನ ಮಗನೇ ಮುಂದೆ ನೋಡ್ಕೊಂಡು ಓಡ್ಸು ಅಂದ್ರೆ ವೀಲಿಂಗ್ ಅಂತ. ಬೇಗ ಸಾರಿ. ಇಟ್ಸ್ ಓಕೆ. ಮತ್ತೆ ಬಿಟ್ಟಿಯಲ್ಲೋ. ಇದು ಬರಬಾರದು ಬೋರ. ಮಕ್ಕ ಏನೋ ನೋಡ್ತೀಯ? ಎತ್ತೋ ಮೊದ್ಲು ಲೇ. ಅಯ್ಯೋ ಅಯ್ಯೋ ಅಯ್ಯೋ, ಕಾಲು 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 ಕಾಲು. ಆಯ್ತಾ ಆಯ್ತಾ. ಅಯ್ಯೋ ಅಯ್ಯೋ ಅಯ್ಯೋ, ಕಿಸಿದ್ಯಲ್ಲೇ. ಕಣ್ಣಲ್ಲೇನು ಬೆಣ್ಣೆಟ್ ಕುಡಿದೇನೆ? ನಿನ್ಗೆ ಗೊತ್ತಾಗುತ್ತಿಲ್ವಾ? ಯಾರ್ಯಾರಿಗೂ ಏನೇನೋ ಸಾವು ಬರುತ್ತೆ. ನಿನಗೆ ಚಿಕನ್ ಗುನಿಯ, ಹಂದಿ ಜ್ವರ, ಏನೇನೋ ಬಂದು ಸಾವು ಬರ. ಸುಮ್ನಿರೋ. ಈ ಹುಡುಗಿಯರಂತರ ವೈರಸ್ ಇದ್ದಂಗೆ. ಅವಾಗ ಸ್ಕ್ಯಾನ್ ಮಾಡಿಲ್ಲ ಅಂದ್ರೆ ನಮ್ ಬುಡಕ್ಕೆ ಬಂದ್ಬಿಡ್ತವೆ. ಮಗ ಹುಡುಗಿ ಹೆಂಗಿದಾಳೋ? ನನ್ ರೇಂಜಿಗೆ ಏನಿದ್ರು ಕರಿಷ್ಮಾ, ಕರೀನಾ, ಬಿಪಾಶಾ ಅವ್ರು ಇವ್ರು ಓಕೆ. ನಿನ್ ರೇಂಜ್ಗ ಓಕೆ. ಮಗ ನಾನು ಹೇಳ್ದಲ್ಲ, ಸಾಂಕೆಟ್ ಹಾಕಿ ಚೆಕ್ಕು ಕಣ. ಒಂದ್ ನಿಮಿಷ ಇರೋ, ಹೊಟ್ಟೆ ನೋವ್ತಾ ಇದೆ. ಏನೋ ಮಚ್ಚ ಇದು, ಏನೋ ಬಿಲ್ಡಪ್ ಕೊಟ್ಟೆ. ಒಳ್ಳೆ ಮೊನಾಲಿಸೋ ತರ ಇದ್ದಾಳೆ ಅಂತೆಲ್ಲೋ. ಇವಳು ನೋಡ್ರೆ ಕಾಲಿಸಿಸೋ ತರ ಅವಳಲ್ಲೋ. ಅಲ್ಲ ಬಿಡು, ನೀನೇನ್ ಋತಿಕ್ ರೋಷನ್ ತರ ಇದೆಯಾ? ನಿನಗೆ ಓಕೆ. ನಡಿ ನಡಿ ಹಾಸ್ಪಿಟಲ್ ಹೋಗೋಣ. ಬೇಡ ಮಗ, ನನ್ಗದ್ರ ಅವಶ್ಯಕತೆ ಇಲ್ಲ. ಓ ಅರ್ಥವಾಯ್ತು ಬಿಡಿ. ನಾವಿನ್ನು ಹೊರಡ್ತೀವಿ. ಮೊದಲು ಈ ಗಾಡಿಗೆ ಮತ್ತು ನನ್ನ ಬಾಡಿಗೆ ಎರಡಕ್ಕೂ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ಬಿಡ್ಬೇಕಪ್ಪ. ಜೈ ಬೇಡ್ರಮ್ಮ. ಸದ್ದಿಲ್ಲದೆ ಸಂಪಿಗೆ ಹೂವೊಂದು ಈ ದಿಕ್ಕಿಗೆ ಬರುತ್ತಿದೆ ಎಂದರೆ ಬಲಗಡೆ ಹೂ ಬಿದ್ದಂತೆಯೇ ಸರಿ. ಯಾವುದಕ್ಕೂ ಹೃದಯದಲ್ಲಿ ಒಂದು ಬೋರ್ವೆಲ್ ಕೊರೆಸುವುದು ಒಳ್ಳೆಯದು. 2 ಇಂಚು ನೀರು ಬಿದ್ದರೂ ಬೀಳಬಹುದು. ಕರೆಯದೇ ಬಂದು ತೆರೆದ ಗಾಯಕ್ಕೆ ಬಟ್ಟೆ ಸುತ್ತುತ್ತಾ ಅಪ್ಪಣೆ ಇಲ್ಲದೆ ನನ್ನ ಹೃದಯದ ಕೋಣೆಗೆ ಇಣುಕಿ
ಗೊರಕೆ ಹೊಡೆಯುತ್ತಾ ಮಲಗಿರುವ ತೋಂಟು ಹುಡುಕುತ್ತನವ ಕೆಣಕುತ್ತಿರುವಳು. ಕನಸಿನ ಕಿಟಕಿಯ ತೆರೆಯುವೆ ಏತಕ್ಕೆ ಉಸಿರನು ಊದುವ ಹೃದಯದ ಗಾಯಕ್ಕೆ ಪರಿಚಯ ನೀಡದೆ ಪರಿವೆಯ ಮಾಡದೆ ಮರೆಯದೆ ಸಲ್ಲಿಸೋ ನೆನಪಿನ ಕಾಣಿಕೆ ಕನಸಿನ ಕಿಟಕಿಯ ತೆರೆಯುವೆ ಏತಕ್ಕೆ ನಾಟಿ ಹೋದಂಥ ನಿನ್ನಯ ನೋಟವೇ ಉಜ್ವಲ ನಿನ್ನ ಮಾಯಾವಿ ಸ್ಪರ್ಶಕ್ಕೆ ರಮ್ಯ ಕೋಲಾಹಲ ಯಾವುದೂರಲ್ಲಿ ಹಾಡಿನ ಸಾಲಂತೆ ಸಾಗುವ ಬಾರೆ ಕೈ ಹಿಡಿದು ಮೆಲ್ಲಗೆ ಆಗಾಗ ರೆಪ್ಪೆಯ ಮೇಲೊಂದು ಮುತ್ತನು ನೀ ನೀಡುವೆಯಾಗೋಗರೆದು ಕನಸಿನ ಕಿಟಕಿಯ ತೆರೆಯುವೆ ಏತಕ್ಕೆ ಬೇಕು ಈ ಬಾಳ ಗೀತೆಗೆ ನಿನ್ನದೇ ಬೆಂದುಡಿ ಮಾಡಿಕೋಬೇಗ ನನ್ನನು ನಿನ್ನ ಕೈಗನ್ನಡಿ ಸುಂದರವಾದಂಥ ಸಾವಿರ ಮಾತಲ್ಲೂ ವರ್ಣಿಸಲಾರೆ ತುಡಿತ ಬೇಸರವೇನಿಲ್ಲ ಹೋದರೂ ಈ ಪ್ರಾಣ ತೋಳಿನಲ್ಲಿ ನೀನಿರಲು ಪ್ರೇಮಿಸುತ್ತಾ ಕನಸಿನ ಕಿಟಕಿಯ ತೆರೆಯುವೆ ಏತಕ್ಕೆ ಉಸಿರನು ಊದುವ ಹೃದಯದ ಗಾಯಕ್ಕೆ ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನ ಹಿಡಿಯೋರು ಎಲ್ಲೂ ಇಲ್ಲ, ನಿನ್ನಿಂದ ನನ್ನಿಂದ ಪ್ರಾಬ್ಲಮ್ ಏನು? ನನ್ನ ಗಾಡಿದ ನಿನ್ ಬಾಡಿದ ತೂಕಾಲಿ ಹಲೋ, ಈ ಬಾಡಿ ಐರಾವತ ಇದ್ದಂಗೆ. ಪ್ರಾಬ್ಲಮ್ ಏನಿದ್ರು ನಿನ್ ಗಾಡಿದಮ್ಮ. ಸರಿ, ಅದೇನ್ ನೋಡು. ಏನಾಗಿದೆ ಗಾಡಿಗೆ? ಗಾಡಿ ಹೀಟ್ ಆಗಿದೆ. ಸಬಾ
ಒಂಥರ ಗಾಡಿ ಇದ್ದಂಗೆ, ಯಾವಾಗ ಎಲ್ಲಿ ಕೈ ಕೊಡ್ತವೆ ಅಂತ ಯಾರಿಗೂ ಗೊತ್ತಾಗಲ್ಲ. ಪಾಪ ನಮ್ಮ ಹುಡುಗರು ಈ ಗಾಡಿ ಖರ್ಚು ಮಾಡಬೇಕು, ಹುಡುಗಿಯರ ಬಾಡಿ ಖರ್ಚು ಮಾಡಬೇಕು. ಇಷ್ಟ ಅಲ್ಲದೆ ಆವಾಗ ಆಯಿಲ್ ಚೇಂಜಿಗೆ ಬೇರೆ ಖರ್ಚು ಮಾಡ್ತಿರ್ಬೇಕು. ಅಲ್ಲ ಕಣೋ, ನನ್ನ ಮೇಲೆ ಅವಳಿಗೆ ಅಷ್ಟು ಕೋಪ ಇದ್ರು ಕೂಡ ಕೈ ಬ್ಯಾಂಡೇಜ್ ಎಲ್ಲ ಕಟ್ಟಿ ಹೆಲ್ಪ್ ಮಾಡಿದ್ಲು ಮಗ. ಅವಳಿಗೊಂದು ಥ್ಯಾಂಕ್ಸ್ ಹೇಳಕ್ಕಾಗ್ಲಿಲ್ಲ ಕಣೋ ನನ್ನಿಂದ. ಲೇ ದಟ, ಅದಕ್ಕೆ ಯಾಕೋಷ್ಟು ಚಿಂತೆ ಮಾಡ್ತೀಯಾ? ಅವಳೇನು ಮಲೇಷ್ಯಾದಲ್ಲಿ ಇದ್ದಾಳ, ಮಲ್ಲೇಶ್ವರಂದಲ್ಲಿ ಬಿದ್ದಿರ್ತಾಳೆ. ಹೆಂಗಂದ್ರು ನಿನಗೆ ಒಂದ್ಸತಿ ಕಾಲ್ ಮಾಡಿದ್ಲು, ಆ ನಂಬರ್ಗೆ ಕಾಲ್ ಮಾಡು, ಸಿಗ್ತಾಳೆ. ಅಯ್ಯೋ ಕಿತ್ತೋದ್ ನನ್ನ ಮಗನೇ, ನಿಂತಲೆಲ್ಲೂ ಇಂಥ ಐಡಿಯಾಗಳು ಬರುತ್ತೇನೋ. ಏ ಕಾಣಿಸ್ತಾ ಇಲ್ಲ ಕಣೋ. ಕಾಣಿಸ್ತಿಲ್ವಾ? ಏನು ಇತ್ತಪ್ಪ, ಎಲ್ಲಿ ಕಳ್ಕೊಂಡ್ರಿ? ಲೋ, ಅದ್ ನನ್ನ ಹೊಸ ಮೊಬೈಲ್ ಕಣೋ. ಅಯ್ಯೋ, ನಿನ್ನ ಮನೆಯಿಂದ ಬರ್ಬೇಕಾದ್ರೆ ಕೈಯಲ್ಲೇ ಹಿಡ್ಕೊಂಡ್ ಬಂದಿಯಲ್ಲೋ, ಎಲ್ಲಿ ಕಳ್ಕೊಂಡೆ? ಏಯ್, ಮೋಸ್ಟ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಅದೇ ಪ್ಲೇಸಲ್ಲೇ ಬಿಟ್ಟಿನ್ ಕಣೋ. ಮಗ, ಮೋಸ್ಟ್ಲಿ ಅವಳು ಕಳ್ಳಿ ಅನ್ಸುತ್ತೆ. ನಿನ್ ಮೊಬೈಲಿಂದ ನನ್ನ ನಂಬರಿಗೆ ಕಾಲ್ ಮಾಡೋ. ಲೋ ಮಗ, ನೀನ್ ಕಾಲ್ ಮಾಡೋದು ವೇಸ್ಟ್ ಬಿಡೋ, ಸ್ವಿಚ್ ಆಫ್ ಆಗಿರುತ್ತೆ. ರಿಂಗ್ ಆಗ್ತಿದ್ಯೋ? ರಿಂಗ್ ಆದ್ರೂ ರಿಸೀವ್ ಮಾಡಲ್ಲ ಬಿಡ. ಯಾಕಂದ್ರೆ ಈ ಕಾಲದಲ್ಲಿ ಬೇಸಿಕ್ ಸೆಟ್ ಸಿಕ್ಕರೆ ಕೊಡಲ್ಲ, ಇನ್ನು ಕಾಸ್ಟ್ಲಿ ಸೆಟ್ ಸಿಕ್ಕರೆ ವಾಪಸ್ ತಂದು ಕೊಟ್ಬಿಡ್ತಾರ. ಈ ಎಕ್ಸಾಂಪಲ್ ನನಗೆ ಈ ಫೋನ್ ಸಿಕ್ಕಿತ್ತಪ್ಪ, ನಾನು ವಾಪಸ್ ಕೊಟ್ಬಿಟ್ನ. ಇದು ಸಿಕ್ಕಿದ್ದ? ಅಯ್ಯೋ ಮಗನೇ, ತಗೊಂಡಿದ್ದು ಅಂದಲ್ಲೋ. ಅಂದೆ ಒನ್ ಟೈಮಲ್ಲಿ ಬಿಲ್ಡಪ್ಗೆ. ಹಲೋ, ಯಾರು ಮಾತಾಡ್ತಿರೋದು? ಹಲೋ ಮೇಡಮ್, ನಮಸ್ತೆ. ನನ್ನ ಹೆಸರು ಸೂರ್ಯ ಅಂತ. ಆಕ್ಚುಲಿ ನೀವು ಮಾತಾಡ್ತಿರಲ್ಲ ಫೋನು, ಅದು ನಂದೇನೆ. ಹೌದು, ಸ್ವಲ್ಪ ದಿನ ಮುಂಚೆನೆ ನನಗೆ ಸಿಕ್ತು. ನಿಮ್ದೇನಾ ಈ ಫೋನು? ನೀವೊಂದು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ನನ್ನ ಫೋನ್ ನಂಗೆ ವಾಪಸ್ ಕೊಟ್ಬಿಟ್ರೆ ತುಂಬಾ ಅನುಕೂಲ ಆಗತ್ತೆ. ಯಾ ಶೋರ್, ಬೇರೆಯವ್ರ ವಸ್ತು ಇಟ್ಕೊಳ್ಳೋ ಹುಡುಗಿ ನಾನಲ್ಲ. ಮೇಡಮ್, ನೀವು ಎಲ್ಲಿದ್ದೀರಾ ಅಂತ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ. ನಾನೀಗ ಕಾಲೇಜಲ್ಲಿ ಇದ್ದೀನಿ. 1 hour ಬಿಟ್ಟು ಕ್ಲಾಸಿಗೆ ಪಾರ್ಕ್ ಅಂತಿದ್ದೀನಿ. ಓಕೆನಾ? ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ 1 hour ಅಲ್ಲಿ ಇರ್ತೀವಿ. ಯಾ, ಥ್ಯಾಂಕ್ ಯು. ಅಲೇ ಜೋಡಿ ಚೆನ್ನಾಗಿದೆ, ಹುಡುಗಿ ಸ್ವಲ್ಪ ಕುಳ್ಳಿ ಮಿಸ್ಸು. ಲೇ ಕಿತ್ತೋದ್ ನನ್ನ ಮಗನೇ, ನಿನ್ನ ಬೆಳೆದಿಂಗಳು ಹೇಳಿರುವ ಪೆಲೇಸು ಇದೇನಾ ಮೂಢ? ಅವಾಗಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ಫೋನ್ ತೆಗಿತಾನೆ. ಗುರುಗಳೇ, ಆ ಮೊಬೈಲ್ ಕೊಡಿ ಒಂದ್ ನಿಮಿಷ. ಕಾಸ್ಟ್ಲಿ ಫೋನ್ ಕೊಟ್ರೆ ನಿಮ್ಮಂತ ಕಿತ್ತೋದೋಗೆಲ್ಲ ಆಪರೇಟ್ ಮಾಡೋಕೆ ಗೊತ್ತಾಗಬೇಕಲ್ಲ. ರಿಂಗ್ ಆಯ್ತಿದೆ. ಹಲೋ ಮೇಡಮ್, ಎಲ್ಲಿದ್ದೀರಾ? ನೀವು ಹೇಳಿರೋ ಪ್ಲೇಸ್ ನಾವು ಆಲ್ರೆಡಿ ಇದೀವಿ. ನಾನು ಇಲ್ಲೇ ಇದ್ದೀನಲ್ಲ. ಎಲ್ಲಿದ್ದೀರಾ? ಎಲ್ಲಿ 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 ಇಲ್ಲಿದ್ದೀರಾ? ಒಳಗಿದ್ದೀರಾ? ಎಲ್ಲಿದ್ದೀರಾ ಮೇಡಮ್? ಮೇಡಮ್ ಸಾರಿ, ಮತ್ತೆ ಫ್ಲೋ ಹೇಳ್ಬಿಟ್ಟೆ ಮ್ಯಾಮ್. ನಿಮ್ಮ ಕೈ ಇತ್ತು ಮ್ಯಾಮ್. ಹಲೋ, ನಿಮ್ಮನ್ನ ನೋಡ್ದೆ, ಅಲ್ಲಿಗೆ ಬರ್ತಾ ಇದ್ದೀನಿ. ಆಯ್ತು, ಬನ್ನಿ ಬನ್ನಿ. ಲೇ ಮಗ, ದುಂಬಿನ ಹುಡ್ಕೊಂಡು ಹೂವೇ ಬತ್ತಿರ್ಬೇಕಾದ್ರೆ ಬ್ಯಾಡ 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 ಅಂತ ಹೇಳಕ್ಕಾಯ್ತಿದ್ದೇನೋ? ಅವಳು ಏನಾದ್ರೂ ಇಲ್ಲಿ ಬಂದ್ರು. ಸಾರಿ ಮಚ್ಚ, ರಾಂಗ್ ರಿಯಾಕ್ಷನ್ ಕೊಟ್ಬಿಟ್ಟೆ. ಮಗ, ಅಲ್ಲಿ ಯಾರು ಏನೋ ಎತ್ತವ್ರೆ. ಓ, ಮೊಬೈಲು ಅವಳೆ ಅನ್ಸುತ್ತೆ. ನಡಿ ಮಚ್ಚ ಹೋಗುವ. ಚೆನ್ನಾಗವಳೆ ಬಂಗಾರಿ. ಹಾಯ್, ನಾನೇ ಸೂರ್ಯ. ಮನೀಷಾ. ಮನುಷ್ಯ ಅಲ್ಲ ಕಣೋ, ಮನೀಷಾ. ಓ, ಮೊನಾಲಿಸಾ. ತಗೊಳ್ಳಿ ನಿಮ್ಮ ಮೊಬೈಲ್. ವಾವ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಂಗೆ. ಏನಕ್ಕೆ? ಮತ್ತೆ ದರೋಡೆ ಮಾಡ್ಕೊಂಡು ಕಿತ್ಕೊಂತಿರೋ ಈ ಕಾಲದಲ್ಲಿ ಇಂಥ ಕಾಸ್ಟ್ಲಿ ಮೊಬೈಲ್ ನೀವು ತಂದು ವಾಪಸ್ ಕೊಟ್ಟಿದ್ದೀರಾ ಅಂದ್ರೆ ನೀವು ತುಂಬಾ ಒಳ್ಳೆಯವರು. ಇಷ್ಟು ಒಳ್ಳೆಯವ್ರಾಗಕ್ ಹೋಗ್ಬಿಡಿ, ಯಾಕಂದ್ರೆ ಒಳ್ಳೆಯವ್ರನ್ನ ದೇವ್ರು ಜಾಸ್ತಿ ದಿನ ಇರಿಸ್ಕೊಳ್ಳಲ್ವಂತೆ, ಬೇಗನೆ ಕರ್ಸ್ಕೊಂಡ್ಬಿಡ್ತಾನಂತೆ. ಅದಕ್ಕೆ ಆಸೆಗಳೇನಾದ್ರೂ ಇದ್ರೆ ಈಡೇರಿಸ್ಕೊಂಡ್ಬಿಡಿ. ನೀವಂತೂ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಷ್ಟೇನಾ? ಮತ್ತಿನ್ನೇನು? ಯಾವ ಕಮಿಟ್ಮೆಂಟು ಇಲ್ದೆ ಪೀಸ್ ಆಫ್ ಮೈಂಡ್ ಇದ್ದು ಮಾತಾಡೋ ಮೂಡ್ ಇದ್ರೆ ಇಲ್ಲೇ ಒಂದ್ ಲೋಟ ಕಾಫಿ ಕುಡಿತಾ ಮಾತಾಡ್ಬೋದಲ್ಲ? ಹೋಗೋಣ. ಮೇಡಮ್, ಒಂದ್ ನಿಮಿಷ. ಈ ಮೊಬೈಲ್ ಅಲ್ಲಿ ನೀವು ಡಿಂಕ್ ಚಕ್ಕ ಸಿನಿಮಾ ಏನು ನೋಡಿಲ್ಲ ತಾನೆ? ಡಿಂಕ್ ಚಿಕ್ಕ ಅಂದ್ರೆ? ಡಿಂಕ್ ಚಿಕ್ಕ ಅಂದ್ರೆ ದೇವ್ರು. ಹಾರ್ಟ್, ಸ್ವೀಟ್ ಹಾರ್ಟ್, ನನಗೆ ಜಿಲೇಬಿ.
ನನ್ನ ಬೆಸ್ಟ್ ಫ್ರೆಂಡ್ ಇವನು. ಹೆಸರಲ್ಲೇನಿದೆ ಬಿಡಿ. ಪ್ರಪಂಚದಲ್ಲಿ ಯಾವುದೇ ಹೆಸರಿಟ್ಟು ಕರೆದ್ರು ಕೂಡ ತಿರುಗಿ ನೋಡೋ ಏಕೈಕ ಪ್ರಾಣಿ ಅಂದ್ರೆ ನಮ್ಮ ಹುಡುಗನೇ. ಅರ್ಥ ಆಗ್ಲಿಲ್ಲ ಅಲ್ಲ? ಸಾಕಷ್ಟು ಜನ ನಮ್ಮ ಹುಡುಗನ ಸುಂದ್ರ ಅಂತ ಕರೀತಾರೆ. ಅದು ನಂಗೆ ಇಟ್ ನೇಮು. ಇನ್ ನಮ್ಮನೇಲಂತೂ ಇವನ್ನ ಮುದ್ದು ಮಾಡಿ ಮಾಡಿ ಬೆಣ್ಣೆ ಅಂತ ಕರೀತಾರೆ. ಅದು ನನ್ನ ಪೆಟ್ ನೇಮು. ಇನ್ ನಮ್ಮ ಏರಿಯಾಲಂತೂ ಸಾಕಷ್ಟು ಜನ ಹುಡುಗರು ಇವನ್ನ ಏನಂತಾರೆ ಗೊತ್ತಾ? ಕುಯ್ಯ ಅಂತಾರೆ. ಅದ್ ನನ್ನ ಬಾರಿ. ಇದು ಯಾವ್ದು ಇದು ಹೊಸ ಹೆಸರು? ಕುಯ್ಯ ಅಂದ್ರೆ ಗೊತ್ತಿಲ್ವಾ ನಿಂಗೆ? ಅಯ್ಯೋ, ಉತ್ತರ ಕರ್ನಾಟಕದ ಕಡೆ ಕುಯ್ಯ ಅಂದ್ರೆ ಈ ಗೌರವಾನ್ವಿತ ವ್ಯಕ್ತಿಗಳ ಕರೆಯೋ ಹೆಸರು ಕಣೋ ಅದು. ಯಾ ಮೈ ನೇಮ್ ಇಸ್ ಕುಯ್ಯ ಇನ್ ದಿಸ್ ಮೈ ಏರಿಯಾ. ತುಂಬಾ ಚೆನ್ನಾಗಿದೆ ನಿಮ್ಮ ಹೆಸರು. ಥ್ಯಾಂಕ್ ಯು. ಕುಯ್ಯ ಅಂದ್ರೆ ಕೈಲಾಗದೆ ಇರೋಣ ಅಂತ ಗೊತ್ತೇ ಇಲ್ಲ ಈ ನನ್ನ ಮಗನಿಗೆ. ಅಂಜು, ಎಲ್ಲಾದ್ರಲ್ಲೂ ನೀನೇ ಫಸ್ಟ್ ಕಣೆ. ಹೌದು ಹೌದು. ದೀಪಂದ್ ಯಾಕೆ ಇಷ್ಟ ಕಡಿಮೆ ಬಂದಿದೆ? ಹೌದಲ್ವಾ? ಎಲ್ಲಿದ್ದಾಳ ನೋಡು. ಏ ದೀಪ. ಹಾಯ್ ಅಂಜು. ಏನೇ ಮಾಡ್ತಾ ಇದೆಯಾ ಅಲ್ಲಿ ಕೂತ್ಕೊಂಡು? ಅಂಜು, ಫೇಸ್ಬುಕ್ಕಲ್ಲಿ ಸ್ಟೇಟಸ್ ನೋಡ್ತಿದ್ದೀನಿ. ಅಂಜು, ನಿಂಗೆ ಗೊತ್ತಾ, ನಂಗೆ ಇವಾಗ 4500 ಫ್ರೆಂಡ್ಸ್ ಇದ್ದಾರೆ. ಏ ದೀಪಾ, ನಿಂಗೆ ಈ ಸೆಮಿಸ್ಟರ್ ಒಂದು ಸಬ್ಜೆಕ್ಟಲ್ಲಿ ಬರೀ 45 ಮಾರ್ಕ್ಸ್ ಬಂದಿದೆ, ಗೊತ್ತೇನೆ ನಿಂಗೆ? ಹೀಗೆ ಫೇಸ್ಬುಕ್ಕಲ್ಲಿ ಕಳ್ದೋಗಿದ್ರೆ ಜೀವನದಲ್ಲೂ ಕಳ್ದೋಗ್ಬಿಡ್ತೀಯ. ನಿಮ್ಮಪ್ಪ ನೀನು ಓದ್ಸೋದಕ್ಕೆ ನಿನ್ನ ಫ್ಯೂಚರ್ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ನಿಂಗೆ ಗೊತ್ತು ತಾನೆ? ಹೌದು ಕಣೆ ಅಂಜು, ಎಷ್ಟೇ ಓದಬೇಕು ಅಂತ ಕೂತ್ಕೊಂಡ್ರು ಈ ಹಾಳಾದ ಮನಸ್ಸು ಈ ಫೇಸ್ಬುಕ್ ಕಡೆಗೆ ಹೋಗುತ್ತೆ. ಏನು ಮಾಡೋದು? ಇವತ್ತಿನ ಕಾಲದಲ್ಲಿ 10 ವರ್ಷ ಗುರ್ತು ಪರಿಚಯ ಇದ್ದವ್ರನ್ನೇ ನಂಬಕ್ಕಾಗಲ್ಲ. ಅಂಥದ್ರಲ್ಲಿ ಯಾರ ಜೊತೆ ಚಾಟ್ ಮಾಡ್ತಿದ್ಯಾ ಅಂತಾನೆ ಗೊತ್ತಿಲ್ಲ, ಯಾವ ನಂಬಿಕೆ ಮೇಲೆ ಚಾಟ್ ಮಾಡ್ತಾ ಇದೆಯಾ? ಇಂಥ ಹುಚ್ಚಾಟನೆಲ್ಲ ಬಿಟ್ಟು ಸ್ಟಡೀಸ್ ಕಡೆ ಗಮನ ಕೊಡು. ಅಯ್ಯೋ ದೇವ್ರೆ, ಜಾಸ್ತಿ ಕುಯ್ಬೇಡ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸರ್ವರೋಗಕ್ಕೂ ಸರಾಯಿ ಮದ್ದು. ಯಪ್ಪ ಮಗ ಹೆಂಗ್ ನುಲಿತ ನೋಡ್ರಿ. ಕಾಡ್ ಪಪ್ಪ ಬಾವಾ ತಗೊಳಪ್ಪ. ಬಾವಾ ಬೇಡ ಬಾವಾ, ನಿಮ್ಮೆದುರುಗಡೆ ನಾನು ಬೇಡ ಬಾವಾ. ಬಾಬಾ ಏನು ಗೌರವ, ಏನು ಮರ್ಯಾದಿ ಅಂದ ಒಟ್ಟ ಮುಟ್ಟಂಗಲ್ಲ ಅಂದಂಗ. ಬೇಡ, ನಾವು ಕುಡಿಲಾರ್ದವಂಗ ಯಾವಂಗೂ ಫೋರ್ಸ್ ಮಾಡಿ ನನ್ನ ಜೀವನದಾಗ ಗೊತ್ತಿಲ್ಲ. ಬಿಡು ಹಂಗಾರ. 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ಮುಖ ಮಾಡ್ತಿದ್ಲಂತ. ಲೇ ಕಾಡ್ಪಪ್ಪ, ನೀ ಮನಸ್ನಾಗ ಏನ್ ಅನ್ಕೊಳಕತ್ತಿ ಅದು ನನಗೆ ತಿಳಿದಿಲ್ಲ ಅಂತ ಮಾಡಿ ನಮಗನ ಇದ್ರಾಗ ನನ್ನ PhD ಆಗೈತ್ಲೆ. ಸುಮ್ನ ಮುಚ್ಕೊಂಡು ತಗೋ, ದಿಮಾಕ್ ಮಾಡಬೇಡ. ಹಂಗ್ ಮಾಡ್ತಾನ ನೋಡ್ರಿ ಮಗ, ಎಲ್ಲ ನೋಡಿ ನಾಯಿ ಅವಕಾಶ ನೆತ್ತಿಗೇರಿತ. ಪರವಾಗಿಲ್ಲ ಬಾವಾ, ಅಭ್ಯಾಸ ಐತೆ. ಯಾಕೆ ಹಿಂಗ್ ಕುಂತಾನ? ಲೇ ಸುಕ್ಕಾನ ಎತ್ತಿದೆ ಲೇ ಕಾಡ್ಪಪ್ಪ. ನಿನ್ ಗೆಳೆಯ ಯಾಕೆ ಕೈ ನೋಡ್ಕೋತ ಕುಂತಾನ? ಕೈಗೆ ಏನ್ ಮಾಡ್ಕೊಂಡಲ್ಲಿ? ಅಯ್ಯೋ ಬಾವಾ, ಲೇ ಯಾಕ್ಲೆ ಯಾಕಲಾಗತ್ತಿ? ಬಾವಾ, ನಮ್ ಸೂರ್ಯ ಫಸ್ಟ್ ಲೆವೆಲ್ ಬಿದ್ದು ವಿಲ ವಿಲ ಅಂತ ಒದ್ದಾಡ್ತವ್ರೆ ಬಾವಾ, ಒದ್ದಾಡ್ತವ್ರೆ. ಜಾಡ್ಸ್ ನೋಡ್ ಮಗನ, ಫಸ್ಟ್ ಲವ್ ಯಾಕೆ ಬಿದ್ರೆ ವಿಲವಿಲ ಅಂತ ಯಾಕೆ ಒದ್ದಾಡ್ಬೇಕಲೆ? ಫಸ್ಟ್ ಲವ್ ಅಂದ್ರ ಖುಷಿ ಆಗಿರ್ಬೇಕು ಮನುಷ್ಯಾಗ. ಲೇ ನಿನಗೆ ಗೊತ್ತದನ ಮಗನ, ನಾನು ಒಮ್ಮೆ ಫಸ್ಟ್ ಲವ್ ನಾಗ ಬಿದ್ದಿದ್ದೆ, ಗೊತ್ತದನ? ನನಗೂ ಫಸ್ಟ್ ಲವ್ ಆಗಿತ್ತು. ಸಾರಿ ಬಾವಾ, ಏನು ಎಣ್ಣೆಟಲ್ಲಿ ಹೇಳ್ಬಿಟ್ಟೆ. ಬಾವಾ ನಿಂದು ಫಸ್ಟ್ ಲವ್ ಯಾಕ ಆಗ್ಬಾರ್ದ ನನಗ? ಮನುಷ್ಯ ಅಲ್ಲನ್ನ ಬಾವಾ, ಹೇಳ್ ಬಾವಾ. ಬ್ಯಾಡ್ ಬಿಡ್ಲಿ, ಹಳೇದ್ ನೆನಪು ತೆಗೆದು ಎತ್ತಿಲ್ಲಾಗತ್ತಿದಂತ ಅವನ್ನೆಲ್ಲ ಯಾಕೆ ಬೇಕಾಗ್ಯದ ತಗ. ಬಾವಾ ಹೇಳ್ ಬಾವಾ ನಿನ್ ಫಸ್ಟ್ ಲವ್ ಬಗ್ಗೆ. ನಾನು PUC ಫಸ್ಟ್ ಇಯರ್ಗೆ ಹೋಗುವಾಗ ಒಂದು ಸುಂದರವಾದ ಹೆಣ್ಣು ಭಾರಿ ಡ್ರೆಸ್ ಮಾಡ್ಕೊಂಡ್ಬಂದು ನನ್ನ ಮುಂದಿನ ಬೆಂಚಿಗೆ ಕುಂದಿರ್ತಿದ್ಲಪ್ಪ. ನಾನು ನಿಧಾನವಾಗಿ ಅವಳ ಪಕ್ಕದ ಬೆಂಚಿಗೆ ಕುಂದಿರ್ತಿದ್ದೆ. ರಸಿಕ. ಆದ್ರೆ ನಾನು ಪ್ರೇಮ ಪರೀಕ್ಷೆ ಒಳಗೆ ಫಸ್ಟ್ ರ್ಯಾಂಕ್ನಾಗ ಪಾಸ್ ಆದೆ. ಆದ್ರೆ ಅವಳು PUC ಪರೀಕ್ಷೆ ಒಳಗೆ ಫಸ್ಟ್ ರ್ಯಾಂಕ್ನಾಗ ಪಾಸ್ ಆದ್ಲು. ಆಮೇಲೆ ನಾನು ಫಸ್ಟ್ PU ಫೇಲ್ ಆದ್ನೆ, ಅವಳು ಫಸ್ಟ್ PU ಅಲ್ಲ ಸೆಕೆಂಡ್ PU ಫಸ್ಟ್ ಕ್ಲಾಸ್ನಾಗ ಪಾಸ್ ಆದ್ಲ. ಅವ್ರಪ್ಪ ಒಳ್ಳೆ ಹುಡುಗರು ನೋಡಿ ಮದುವೆ ಮಾಡಿ ಕೊಟ್ಬಿಟ್ರು. ಆಗ ನಾನು ಅದೇ ದೇವದಾಸ್. ಅಂದ್ರೆ ನೀನ್ ಫಸ್ಟ್ ಲವ್ ನಮ್ಮ ಅಕ್ಕ ಅಲ್ವಾ? ಅಯ್ಯಯ್ಯೋ, ನಿಮ್ಮ ಅಕ್ಕಂದು ಎಷ್ಟನೇ ನಂಬರ್ ಐತೋ ಲಿಸ್ಟ್ನ್ಯಾಗ ನಾನು ನೋಡೇ ಇಲ್ಲ. ಸಾರಿ ಬಾಬಾ, ಜಾಡ್ಸಿ ಒದ್ದೆ ಅಂದ್ರೆ ನೋಡು ತಳಗದಲ್ಲಿ ಸೌಂಡಿಗೆ ಮೇಲೆ ಬರ್ತಾಳ. ಸುಮ್ಮ ಕುತ್ಕೋ. ನೋಡಪ್ಪ, ನಿಮ್ಮ ಅಕ್ಕನ ಮುಸುಡಿ ನೋಡಿದ್ರ ಫಸ್ಟ್ ಲವ್ ಅಲ್ಲ, ಲಾಸ್ಟ್ ಲವ್ನು ಆಗುದಿಲ್ಲ. ಅವಾಗ ನಾ ಕುಡ್ದು ದೇವದಾಸ್ ಆಗಿಬಿಟ್ಟಿದ್ನ್ಯಾ. ಮಕ್ ಬಂದಕ್ಕೆ ಐ ಲವ್ ಯು ಅಂದ್ಬಿಟ್ಲ, ಅಷ್ಟಕ್ಕೆ ಕನೆಕ್ಟ್ ಆಗಿಬಿಡುತ್ತೆ. ಹೇಗಿದೆ ನನ್ನ ಸೀರೆ? ಹ್ಯಾಂಗ್ ಕಾಣ್ತಿ ಅಂತ ಕೇಳ್ತೀಯಲ್ಲೇ ದೇವತೆ, ಅಪ್ಸರೆ ಕಣ್ಣಂಗೆ ಕಾಣಕತ್ತಿದೆ. ನೀನು ಉಟ್ಕೊಂಡಿರೋದು ಸಾದಾ ಸೀದಾ ಸೀರೆ ಆದ್ರೂ
ಮೈಸೂರು ರೇಷ್ಮೆ ಸೀರೆ ಉಟ್ಕೊಂಡಂಗ್ ಕಾಣಕತ್ತಿ. ಬಂದ್ ನಾನು ನಿನ್ ಹಿಂದ ಒಳಗ್ ಹೋಗು. ದೃಷ್ಟಿ ಆದಿತ್ತು, ಕಣ್ಣು ಚಲೋ ಇಲ್ಲ. ಮಲ್ಕೋಬೇಡ, ಊಟ ಮಾಡ್ಬೇಕನಾ. ಅಯ್ಯೋ ಪಾಪಿ, ಅಲ್ಲೊಂದು ಮುಖ ತೋರಿಸ್ತೀಯಾ, ಇಲ್ಲೊಂದು ಮುಖ ತೋರಿಸ್ತೀಯಾ? ಏನ್ ಬಾವ ಇದು? ಲೇ, ಹಂಗ್ ಮಾಡ್ಲಿಲ್ಲ ಅಂದ್ರ ಸಂಸಾರ ಮೇಂಟೈನ್ ಮಾಡಕ್ ಆಗುದಿಲ್ಲ. ಈಗ ನಾವು ಸೈಕಲ್ ಮೋಟರ್ನ ನಾವು ಗೇರ್ ಬದ್ಲಿ ಮಾಡುವತ್ನ್ಯಾಗ ಮ್ಯಾಲಿದ ಮೇಲೆ ಕ್ಲಚ್ ಯಾಕೆ ಹಿಡಿತೀವಪ್ಪ? ಯಾಕೆ ಹಿಡಿತೀವಪ್ಪ? ಯಾಕೆ? ಇಂಜನ್ ಕೆಡಬಾರ್ದಂತ. ನಮ್ಮಿಬ್ಬರು ಮನಸ್ಸು ಕೆಡಬಾರ್ದಂತ ಮೇಲೆ ಕ್ಲಚ್ ಹಿಡಿತೀನಿ. ಹಂಗಂದ್ರ ನಾ ಸಂಸಾರ ಮೇಂಟೈನ್ ಆಗೋದು. ಇಲ್ಲಾಂದ್ರೆ ಒಚ್ಕೊಳ್ಳೋ ವ್ಯವಹಾರ ಅಕ್ಕಾವೆಲ್ಲ. ಹೋಗೋ ಕೈ ನೋಡ್ಕೋ ಬಂದ ಹೇಳಕ. ಓ ಮೈ ಗಾಡ್, ಮುಕುಂದ ಮುರಾರಿ, ಗೋಪಾಲ ಎಂತೆಂಥವ್ರಿಗೆ ಎಂತೆಂಥ ಹುಡುಗಿನ ಗಂಟಾಗ್ತಿಯಪ್ಪ. ನನಗೂ ಅಂತವ್ ಯಾವುದು ಹುಡುಗಿ ಇಲ್ವೇನೋ? ಗುಜಿ ಕೊಡೋ. ಆಂಟಿ, ಇವೆರಡು ಮಕ್ಕಳು ನಿಮ್ಮವೇನಾ? ಹೌದಪ್ಪ, ನನ್ನ ಮಕ್ಕಳೇ. ಹಂಗಾದ್ರೆ ನಿಮ್ ಮದುವೆ ಆಗಿಲ್ಲ ಬಿಡಿ, ಕನ್ಫರ್ಮ್. ಅಯ್ಯೋ ಲೋಫ ನನ್ ಮಗನೇ, ಮುದ್ದಾದ 2 ಮಕ್ಳು ಕಣ್ಮುಂದೆ ಇರ್ಬೇಕಾದ್ರೆ ಮದ್ವೆ ಆಗಿಲ್ಲ ಅಂತ ಹೇಳ್ತೀಯ? ಏಯ್ ದಡ್ಡ, ಫಸ್ಟ್ ಹುಡುಗಿಯರ ಹತ್ರ ಮಾತಾಡ್ಬೇಕಂದ್ರೆ ಮದ್ವೆ ಆಗಿದೆಯಾ ಅಂತ ಕೇಳ್ಬೇಕು, ಆಮೇಲೆ ಮಕ್ಕಳ ಬಗ್ಗೆ ಅಲ್ವೇನ ಕೇಳೋದು. ಹಂಗಾದ್ರೆ ಈಗ ನೋಡಿ, ನಗಾಡ್ತವಳೆ. ಮದ್ವೆ ಆಗಿದೆಯಾ? ಇನ್ನೂ ಇಲ್ಲ. ಮಕ್ಳು ಏನ್ ಕಡ್ದ ಮಾತಾಡ್ಬಿಟ್ಟೆ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್, ಸ್ಟೂಪಿಡ್. ಇನ್ನು ಮದ್ವೆನೇ ಆಗಿಲ್ಲ, ಮಕ್ಕಳು ಬೇರೆನಾ? ದರಿದ್ರದವಳ ಕೈ ಸೇಲ್ ಹೋಗ. ಗುರುಗಳೇ, ಹಂಗಾದ್ರೆ ಮದ್ವೆ ಆಗದೆ ಮಕ್ಕಳೇ ಆಗಲ್ವಾ? ಲೇ ದಡ್ಡ, ಅದು ಕಾನೂನು ಬಾಹಿರ ತಪ್ಪು ಕಣಲೇ. ಹೌದಾ? ಏ ಮಗ, ಏನೋ ಇದು? ನೀನು ನಿನ್ ಸ್ಟೈಲು ದಿನಕ್ಕೊಂದೊಂದು ಅವತಾರ ಮಾಡ್ತೀಯಲ್ಲೋ. ತಲೆ ಮೇಲೆ ಕೂದಿಲ್ದೇ ಇರೋರೆ ಏನೇನೋ ಸ್ಟೈಲ್ ಮಾಡ್ತಾರಂತೆ. ತಲೆ ಮೇಲೆ ಇಷ್ಟು ಒಳ್ಳೆ ಕೂದ್ ಇಟ್ಕೊಂಡ್ಬಿಟ್ಟು ನಾನು ಸ್ಟೈಲ್ ಮಾಡ್ಬಾರ್ದೇನೋ? ಅದ್ ಸರಿ, ಇಷ್ಟೊತ್ತಿಂದ ನನಗೆ ಕಾಯಿಸ್ತಿದ್ದೆಲ್ಲ ಯಾವಳಿಂದ ಹಾಳಾಗಿ ಹೋಗಿದ್ದೋ ಹೇಳು. ಅಯ್ಯೋ, ಒಳ್ಳೆ ಟೈಮ್ಗೆ ಆಫೀಸ್ ನಿಮ್ಗ 5 ನಿಮಿಷ ನಮ್ಮ ಹುಡುಗಿ ನೋಡ್ಕೊಂಡು ಹಿಂಗಾಗಿ ಬಂದ್ಬಿಡ್ತೀನಿ. ಹೋಗೋ. ನಿಮ್ಗೆಲ್ಲ ನಾವೇಳ್ರ ಅರ್ಥ ಆಗಲ್ಲ ಕಣೋ. ಇದಕ್ಕೆಲ್ಲ ನಮ್ ಗುರುಗಳ ಹತ್ರನೇ ಹೇಳಿಸ್ಬೇಕು. ಎಲ್ಲಿದ್ದೀರಾ ಹುಚ್ಚ ವೆಂಕಟ್ ಗುರುಗಳೇ? ಹುಚ್ಚ ವೆಂಕಟ್ ಗುರುಗಳ ಮಾತನ್ನು ಕೇಳಿ ಉದ್ಧಾರ ಆಗ್ರಿ, ಇಲ್ಲ ನ್ಯಾಗುದ್ ಬಿದ್ದು ಆಗ್ರಿ. ಹುಡುಗರ್ ಲೈಫ್ ಅಡ್ಗೈತೆ ಇದ್ರಲ್ಲಿ, ತಿಳ್ಕೊಂಡು ನಡ್ಕೊಂಡು ನೆಕ್ಸ್ಟ್ ಜನರೇಷನ್ಗೂ ಪಾಸ್ ಮಾಡ್ರಿ. ಪ್ರೀತಿಗೆ ಹಿಂದಿಲ್ಲ ಮುಂದಿಲ್ಲ, ಇದರಿಂದೆ ಎಲ್ಲ ಬಿದ್ದೋದ್ರಲ್ಲ. ಪ್ರೀತಿಗೆ ಹಿಂದಿಲ್ಲ ಮುಂದಿಲ್ಲ, ಇದರಿಂದೆ ಎಲ್ಲ ಬಿದ್ದೋದ್ರಲ್ಲ. LBW ಇಟ್ ವಿಕೆಟ್ ರನ್ನು ಔಟು, ಕಾಟನ್ ಬಾರ್ಡು. ಒಬ್ಬೊಬ್ರು ಒಂದೊಂದು ರೀತಿಲಿ ಪ್ರೀತಿಲಿ ಈ ರೀತಿ ಔಟ್ ಆಗ್ತಾರೆ. ಬೇಡ ಸ್ವಾಮಿ ಬೇಡ ಈ ಹುಡುಗಿ ಸವಾಸ, ಲವ್ ಎಕ್ಕುಟ್ಟೋದ್ರೆ ನಿಮ್ ಲೈಫೇ ಬನ್ವಾಸ. ಬೇಡ ಸ್ವಾಮಿ ಬೇಡ ಈ ಹುಡುಗಿ ಸವಾಸ, ಲವ್ ಎಕ್ಕುಟ್ಟೋದ್ರೆ ನಿಮ್ ಲೈಫೇ ಬನ್ವಾಸ. ಒಳ್ಳೊಳ್ಳೆ ಹುಡುಗಿರು ಬೀಳ್ತಾರೆ, ಬಿದ್ದೆ ಬೀಳ್ತಾರೆ, ಒಳ್ಳೆ ಹುಡುಗಿರ್ ಬೀಳ್ತಾರೆ. ಒಳ್ಳೊಳ್ಳೆ ಹುಡುಗರ್ಗೆ ಕಳ್ಳಿ ಎಂತವ್ರು ಸಿಗ್ತಾರೆ, ಸಿಗ್ತಾರೆ ಕಳ್ಳಿ ಅಂತವ್ರು ಸಿಗ್ತಾರೆ. ಹುಡುಗಿರ ಲೈಫ್ ಅಲ್ಲಿ ಹುಡುಗರು ಲವ್ ಆಪ್ಷನ್, ಆಳದ ಹುಡುಗರ್ಗೆ ಬಾರಲ್ಲೇ ಟ್ಯೂಷನ್. ಹುಡುಗಿರಂದಾನೆ ಪಸಂದ, ನಂಬ್ಕೊಂಡೋಗೋಳು ಗೋವಿಂದ. ಹುಡುಗಿ ಸರಿನಾ ಹುಡುಗ ಸರಿನಾ, ಈ ಹೈಟೆಕ್ ಲೈಫ್ ಅಲ್ಲಿ ಪ್ರೀತಿ ನಿಜಾನ?
ಬೇಡ ಸ್ವಾಮಿ ಬೇಡ ಈ ಹುಡುಗಿ ಸವಾಸ ಲವ್ ಎತ್ತುಟ್ಟೋದ್ರೆ ನಿಮ್ ಲೈಫೇ ವನವಾಸ ಬ್ಯಾಡ ಸ್ವಾಮಿ ಬ್ಯಾಡ ಈ ಹುಡುಗಿರ್ ಸವಾಸ ಲವ್ ಎತ್ತು ಹೋದ್ರೆ ನಿಮ್ ಲೈಫೇ ವನವಾಸ ಕರನನ 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 ಗಲ್ಲಿಗೆ ನೂರಾರು ರೋಮ್ಯ ಮಜ್ಜು ಸಿಗ್ತಾರೆ ಸಿಕ್ಕೇ ಸಿಗ್ತಾರೆ ಬೇಕಾದಂಗ್ ಸಿಗ್ತಾರೆ ಹುಡುಗಿರು ದೂರಾದ್ರೆ ದೇವದಾಸು ಆಗ್ತಾರೆ ಹಾಗೆ ಆಗ್ತಾರೆ ಗಡ್ಡ ಬಿಟ್ಕೊಂಡ್ಲಾಗ್ತಾರೆ ಹೆತ್ತವ್ರ ಮಾತಂದ್ರೆ ಇವರಿಗೆ ಕೆಲಸು ಕಿತ್ತೋಗೋ ಪ್ರೀತಿಗೆ ಮಾಡ್ತಾರೆ ಸರ್ಕಸ್ಸು ಲವ್ ಇಲ್ಲಕ್ಕಿದ್ರೆ ಕೃಷ್ಣಾರಿ ಇಲ್ದೇ ಇದ್ದವನು ಬಿಕಾರಿ ಫೇಸ್ಬುಕ್ ಜಪಾನ ವಾಟ್ಸಪ್ ಪಾಷಾಣ ಈ ಆನ್ಲೈನ್ ಸಾಕಾಗೋ ಲವ್ ಓಕೆನಾ ನನ್ ಮಗನ್ ಬೇಡ ಸ್ವಾಮಿ ಬೇಡ ಈ ಹುಡುಗಿ ಸವಾಸ ಲವ್ ಎತ್ತುಟ್ಟೋದ್ರೆ ನಿಮ್ ಲೈಫೇ ವನವಾಸ ಬ್ಯಾಡ ಸ್ವಾಮಿ ಬ್ಯಾಡ ಈ ಹುಡುಗಿರ್ ಸವಾಸ ಲವ್ ಎತ್ತು ಹೋದ್ರೆ ನಿಮ್ ಲೈಫೇ ವನವಾಸ ಪ್ರೀತಿಗೆ ಹಿಂದಿಲ್ಲ ಮುಂದಿಲ್ಲ ಇದರಿಂದ ಎಲ್ಲ ಬಿದ್ದೋದ್ರಲ್ಲ ಪ್ರೀತಿಗೆ ಹಿಂದಿಲ್ಲ ಮುಂದಿಲ್ಲ ಇದರಿಂದ ಎಲ್ಲ ಬಿದ್ದೋದ್ರಲ್ಲ ಮುಚ್ಚೋ ಬಾಯಿ ಸೊಳ್ಳೆಗಳೇ ಹೋದಾತು. ಇಲ್ಲೂ ಬಂದ್ಬಿಟ್ನಾ? ಹಲೋ ಮೇಡಮ್, ನಮ್ಮ ಬಾಸು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ. ಮಾತಾಡಿ. ಏಯ್ ಮಾತಾಡೋ. ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮಾ? ತಡದಲ್ಲಿ ಬಿದ್ದು ಒದ್ದಾಡ್ತಿರೋ ಮೀನ್ ಹತ್ರ ಹೋಗ್ಬಿಟ್ಟು ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳಿದಂಗಾಯ್ತು. ನೀರಿಲ್ಲ ಅಂದ್ರೆ ನೀರಿಲ್ದೆ ಮೀನ್ ಬದುಕಲ್ಲ, ನೀವಿಲ್ದೆ ಈ ನನ್ನ ಮಗ ಬದುಕಲ್ಲ. ಅಂದ್ರೆ ರೋಮಿಯೋ ಬಾಯಲ್ಲಿ ರಾಜಕೀಯದ ಮಾತು ಬರಲ್ಲ, ಬಾಯಲ್ಲಿ ಶಾದಿ ಬಗ್ಗೆ ಮಾತೇ ಬರಲ್ಲ. ಅದೇ ತರ ಈ ನನ್ನ ಮಗನ ಬಾಯಲ್ಲಿ ಪ್ರೀತಿ ಪ್ರೇಮದ ಮಾತು ಬಿಟ್ರೆ ಬೇರೇನೂ ಬರಲ್ಲ. ಅಪ್ಪಡಿ ಈ ಹಂಗಿದೆ. ಸರಿಯಪ್ಪ, ಮುಂದುವರ್ಸು. ನನ್ಗನ್ಸುತ್ತೆ ನನ್ನ ಹಾರ್ಟ್ ತಮಟೆ ಹೊಡ್ಕೊಂಡು ಟಪಂಗುಚ್ಚಿ ಸ್ಟೆಪ್ ಹಾಕೊಂಡು ನಿಮ್ಗೆ ಹಾರ್ಟ್ಗೆ ಹತ್ರ ಅಂತ. So what? I love you. I love you so much. Excuse me. Look, mister. ಏಯ್ ಸೂರ್ಯ, ಫ್ರೆಂಡ್ ಆಫ್ ಕಾರ್ಡ್ ಪಾಪ. Whatever. ನೋಡಿ, ನಂಗೆ ಇಂಟ್ರೆಸ್ಟ್ ಇಲ್ಲ. ನಮಗಿದೆಯೇ? ಸಾರಿ, ನಮ್ಮ ಹುಡುಗಂಗಿದೆಯೇ? ನಿಮ್ ಪ್ರೀತಿ ಅವಶ್ಯಕತೆನೂ ನನ್ಗಿಲ್ಲ. ಇಷ್ಟ ದಿನ ಹೋಗ್ಲಿ ಅಂತ ಸುಮ್ಮನೆ ಇದೆ. ಯಾವತ್ತೂ ನನ್ನ ಹಿಂದೆ ಬರಬೇಡಿ. ದೇರ್ ಇಸ್ ನೋ ಯೂಸ್. ಅಯ್ಯೋ, ಮೊದ್ಲೆಲ್ಲ ಹುಡುಗರು ಹಿಂಗೆ, ಆದ್ರೆ ನಮ್ಮ ಹುಡುಗರು ಬಿಡ್ಬೇಕಲ್ಲ. ಹಲೋ ಹಲೋ, ನಿಮಗೆಲ್ಲ ನಮ್ಮಂತ ಹುಡುಗರು ಇಷ್ಟ ಆಗಲ್ಲ. ನಿಮಗೇನಿದ್ರು ಅಪ್ಪನ ದುಡ್ಡಲ್ಲಿ ಬೈಕ್ ತಗೊಂಡು ಹೈ ಸ್ಪೀಡಲ್ಲಿ ಗಾಡಿ ಓಡಿಸ್ಕೊಂಡು ಹಂಸಲ್ದಿದ್ರು ಕೂಡ ಫ್ರಂಟ್ ಬ್ರೇಕ್ ಹಾಕೊಂಡು ಸಾಲ ಮಾಡಿದ್ರು ಸೆಲ್ ಫೋನ್ ತಗೊಂಡು ಫೇಸ್ಬುಕ್ ಅಲ್ಲಿ ನಿಮ್ ಫೋಟೋಸ್ನ ಲೈಕ್ ಮಾಡ್ಕೊಂಡು ವಾಟ್ಸ್ಆಪ್ ಅಲ್ಲಿ ನಿಮ್ ಜೊತೆ ಚಾಟ್ ಮಾಡ್ಕೊಂಡು ಕಂಡಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಮಾಲ್ಗಳಲ್ಲಿ ಸಿನಿಮಾ ನೋಡ್ಕೊಂಡು ಪಾರ್ಕ್ ಅಲ್ಲಿ ಕುತ್ಕೊಂಡು ಫ್ಲರ್ಟ್ ಮಾಡ್ಕೊಂಡು ಸ್ಟೈಲ್ ಆಗಿ ಡ್ರೆಸ್ ಮಾಡ್ಕೊಂಡು ಬಣ್ಣದ ಮಾತುಗಳು ಮಾತಾಡ್ತಾರ ನೋಡಿ, ಅಂತ ಹುಡುಗರನ್ನೇ ನೀವ್ ಇಷ್ಟಪಡೋದು. ನಮ್ಮಂತ ಡೀಸೆಂಟ್ ಹುಡುಗರನ್ನಲ್ಲ ಅಲ್ವಾ? ಅಲ್ಲ ಮಗ, ಮೆಚ್ಕೊಂಡ್ಬಿಟ್ಟೆ ಕಣ ನಿನ್ನ. ನನ್ನ ಲವ್ಗೆ ಹೆಲ್ಪ್ ಮಾಡ. ಆ ಶಾರದನ್ ಲವ್ ಇದೆಯಲ್ಲ, ಅದು ಬೇಡ. ಆ ಗೀತನ್ ಲವ್ ಇದೆಯಲ್ಲ, ಅದು ಬೇಡ. ಆ ಸುಖನ್ ಲವ್ಗೆ ಹೆಲ್ಪ್ ಮಾಡ್ಬಿಡ. ಎಷ್ಟು ಜನ ಹುಡುಗಿರು ನಿಂಗೆ? 4 ಜನ ಅವ್ರೆ. ಇಷ್ಟು ಈಸಿಯಾಗಿ ಬೀಳ್ತಾರ? ಅಯ್ಯೋ, ನೀವು ಆ ಥರ ಹುಡುಗಿಯಲ್ಲ, ನಾನು ನಿಮಗೆಲ್ಲ ಹೇಳಿದ್ದು. ಅದಕ್ಕೆ ನಿಮ್ ಹಿಂದೆ ಬಿದ್ದಿರೋದು ಕಣ್ರಿ. ಏ ಅಂಜು, ಯಾರೇ ಅವನು? ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ನಿನ್ ಹಿಂದೆನೆ ಬೀಳ್ತಾ ಇದ್ದಾನೆ. ಹೇಳ್ತೀನಿ ಬಾರೆ. ಹಲೋ, ನಾಳೆನೂ ಕಾಯ್ತೀನಿ. ನಾಡ್ದು ಕಾಯ್ತಿರ್ತಾನೆ, ಸತ್ರು ಪರವಾಗಿಲ್ಲ. ಸಾರಿ ಮಚ್ಚ, ಫ್ಲೋ ಹೇಳ್ಬಿಟ್ಟೆ. ಏನೇ ಅಂತೆ ಅವನ್ ಪ್ರಾಬ್ಲಮು? ನಂಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಕಣೆ. ಲವ್ ಮಾಡು ಅಂತ ಇರಿಟೇಟ್ ಮಾಡ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಛೇ, ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೆಂಟ್ಲ ಅವನೇನಾದ್ರು? ಇರ್ಬೋದೇನೋ, ಯಾವಳೆ ಗೊತ್ತು.
ಸಾಹೇಬ್ರಿಗೆ ನಾನು ಯಾರು ಅಂತ ಗೊತ್ತಿಲ್ವಂತೆ. ಯಾರೋ ನಿನ್ ಕಳ್ಸಿದ್ದು? ನೋಡು, ಹೊಡೆ ಕಳಿಸಿದ್ದ ಅವಳು. ಅವಳು ನನಗಾಗಿ ಉಳಿಸಿ ಹೋಗಿದ್ದಳು ಕಪ್ಪು ಬಣ್ಣದ ಕನಸುಗಳನ್ನು. ಅಲ್ಲಿ ಕಣ್ಣಿದ್ದರೂ ಕತ್ತಲು, ಇಲ್ಲದಿದ್ದರೂ ಕತ್ತಲು. ಅಂಜಲಿ, ನೀನು ನನ್ನಿಂದ ದೂರ ಆದೆ ಅಂತ ನನಗೆ ಚಿಂತೆ ಇಲ್ಲ. ಇನ್ನುಳಿದ ಈ ಜೀವನದಲ್ಲಿ ಮತ್ತೊಬ್ಬಳನ್ನ ಹುಡುಕೋದೆ ನನ್ನ ಕೆಲಸ. ಆದರೆ ಅವಳು ನಿನ್ನಂತೆಯೇ ಇರಬೇಕನ್ನೋದೇ ನನ್ನ ಆಸೆ. ಹೃದಯ ವ್ಯತನಾ ತಾಳೆ ಮಮ ಜನನಿ. ಲೇ ಮಗ, ಈ ಮೆಗಾ ಸೀರಿಯಲ್ ಶುರು ಆಗೋ ಟೈಮ್ ಯಾವಾಗ್ಲೋ? ಓದಿಲ್ಲ ಮಗನ. ಬುದ್ಧಿ ಇದೆಯೇನೋ ನಿನಗೆ? ಇದೆಲ್ಲ ಬೇಕಿತ್ತಾ? ಲೇ, ಅವಂಗ ಯಾಕೆ ಕೈ ತೊಳ್ಕೊಂಡು ಬೆನ್ನತ್ತಿ? ಅವ ಏನು ಮಾಡಬಾರ್ದು ತಪ್ಪು ಮಾಡ್ಯಾನ? ಪ್ರೀತಿ ಮಾಡ್ಯಾನ, ಅದ ದೊಡ್ಡ ತಪ್ಪನ? ಕರೆಕ್ಟ್, ಸರಿಯಾಗಿ ಹೇಳಿದ್ರಿ ಬಾಬಾ. ನೀವು ಇವನ್ ವಯಸ್ಸಲ್ಲಿ ಇರ್ಬೇಕಾದ್ರೆ ಎಷ್ಟು ಜನ ಹುಡುಗಿರಿ ಲವ್ ಮಾಡಿಲ್ಲ, ಏನೇನೋ ಮಾಡಿಲ್ಲ. ನಿಮ್ಗೆ ಯಾರಾದ್ರೂ ಬೈದ್ರಾ? ಮುಚ್ಕೊಳ್ಳೆ. ಸಾರಿ ಬಾಬಾ. ನಾವು ಗಂಡ ಹೆಂಡತಿ ಮಾತಾಡ್ಬೇಕಾರೆ ನಡಬಾರ್ಕ್ ನಿಂದೇನ್ಲೆ ಕಡ್ಡಿ? ಸರಿ. ಲೇ ನೋಡ್ಲೇ, ಇಲ್ಲಿ ಪ್ರೀತಿ ಅಂದ್ರ ಹಂಗೆ ಇರ್ತೈತಿ. ತುಂಬಾ ಜನ ಹುಡುಗಿಯರಿಂದ ಹೋಗೋದು ಸ್ವಾಭಾವಿಕ. ನಾನು ನಿನ್ನಿಂದ ಬರ್ಲಿಲ್ಲ, ಇವತ್ತಿಲ್ಲ ನಾಳ್ಯಾರ ಒಪ್ಕೋತಾಳದ ಹೋಗಿರ್ತಾನ ಅಷ್ಟ. ಅದಕ್ಕ ರೌಡಿಗಳು ಕರೆಸಿ ಮೈಯೊಳ್ಳಿ ಹೊಡಿಸ್ಬಿಡುದ ರೀ. ಅವಳು ಮಾಡಿದ ತಪ್ಪು ಅಂದ್ರೆ ಇವನು ಅವಳು ಹಿಂದೆ ಹೋಗಿದ್ದು ತಪ್ಪೆ. ನಾನು ನಿನ್ನ ಹಿಂದೆ ಬಂದಂಗ ಸುಮ್ನೆ ಇರ್ತೀರಾ? ನೋಡು ಸೂರ್ಯ, ಇದನ್ನೆಲ್ಲ ಬಿಟ್ಟು ನಿನ್ ಕೆರಿಯರ್ ಬಗ್ಗೆ ಯೋಚನೆ ಮಾಡು. ಬೀದಿಲಿರೋ ಕೋತಿಗಳ ಜೊತೆ ಸೇರ್ಕೊಂಡು ಕಪಿ ಚೇಷ್ಟೆ ಆಡೋದನ್ನ ಬಿಡು, ಎಲ್ಲ ಸರಿ ಹೋಗುತ್ತೆ. ಜೀವನದಾಗ ಇದೊಂದು ಕರೆಕ್ಟ್ ಮಾತಾಡಿ ನೋಡ್ಲಿ ನೀನು. ಏನ್ ಬಾಬಾ ಇದು? ನಮ್ಮ ಬಗ್ಗೆ ಕಪಿ ಅಂತ ಎಲ್ಲ ಮಾತಾಡ್ತೀರ ನನಗೆ? ಆತ್ ಬಿಡು, ತಂದಿಡವ ನಾನು ಮನೆಯಂದೆಲ್ಲ ಒಡೆದಾಕು ಮಕ್ಕಳು. ಇವ್ರ ಅಪ್ಪ ಅವ್ವ ಏನಂತ ಹಡ್ದಾರೋ, ಎಷ್ಟು ದೇವ್ರಿಗೆ ಬಿಡ್ಕೊಂಡು ಹಡ್ದಾರೋ ಏನಂತ ತಿಳಿದಾರ್ದಂಗೆ ಆಗೈತೆ ನಮ್ಮ ಮನೆ ಬರಕ್ಕ. ಲೇ, ಒಡೆಯೋದು ಒಡೆದಿ ಆ ಟಿವಿನಾರ ಒಡೆದು ಹಾಕಿದ್ದೆ ಅಂದ್ರೆ ಸೀರಿಯಲ್ ಮುಕ್ತ ಪ್ರದೇಶ ಹಾಕಿತ್ತು ನಮ್ಮ ಮನೆ. ಅದೇ ಅಕ್ಕ, ಬಾಬಾ ಹೇಳ್ತಾವ್ರೆ ಒಡೆಯೋದು ಹೊಡೆದ ಟಿವಿನಾದ್ರೂ ಹೊಡೆದು ಹಾಕಿದ್ರೆ ನಮ್ಮ ಮನೆ ಸೀರಿಯಲ್ ಮುಕ್ತ ಪ್ರದೇಶ ಆಗ್ತಿತ್ತು ಅಂತವ್ರೆ. ಸಾರಿ ಬಾಬಾ, ಸ್ಲೋಲಿ ಹೇಳ್ಬಿಟ್ಟೆ. ಸಾರಿ ಬಾಬಾ. ಏ ಸೂರ್ಯ, ಬಂದೇ ಇರೋ. ಹಂಗದ ನೋಡ್ರಿ ಮಗ, ಹೆಣ್ಣೆ ಅಂತ ತಪ್ಪಿಸ್ಕೊಂಡು ಮಂಗೆ ಇದ್ದಂಗ ನಡೆ. ಸ್ವಲ್ಪ ಬರ್ತೀರಾ? ಸ್ವಲ್ಪ ಯಾಕ, ಬರುದಾದ್ರೆ ಪೂರಾನ ಬಂದ್ಬಿಡ್ತೀನಿ. ಮತ್ತೆ ಆಗ್ತಾರ? ಅಂಜಲಿ ಅವರೇ, ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಹುಡುಗ ನಿಮಗೆ ತುಂಬ ಟಾರ್ಚರ್ ಮಾಡ್ತಿದ್ದಾನೆ ಅಂತ ದೀಪ ಹೇಳಿದ್ಲು, ಅದಕ್ಕೆ ಹೊಡೆದೆ. ಇನ್ಫ್ಯಾಕ್ಟ್ ಇದರಲ್ಲಿ ದೀಪನೇನು ತಪ್ಪಿಲ್ಲ. ಅದರಿಂದ ನಿಮಗೇನಾದರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ವೆಲ್, ಈ ಸಂಡೇ ಒಂದು ಗೆಟ್ ಟುಗೆದರ್ ಪಾರ್ಟಿ ಇದೆ. ವಾವ್, ಪಾರ್ಟಿನಾ? ಬರ್ತಿರಲ್ಲ? ಹೋಗೋಣ ಅಂಜು. ಸಾರಿ, ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಬರಲೇಬೇಕು. ಬಂದೇ ಬರ್ತೀರಾ? ಎಕ್ಸ್ಕ್ಯೂಸ್ ಮೀ. ನಾನ್ ಬರೋದಿಲ್ಲ ದೀಪ, ಬೇಕಿದ್ರೆ ನೀನ್ ಹೋಗು. ನೋಡಂಜು, ನೀನ್ ಬರ್ಲಿಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ ಮೇಲಾಣೆ ಅಷ್ಟೇ. ಆಹಾ, ಎಂತ ಸಿಕ್ಸರ್ ನೋಡ್ದ, ಹೆಂಗ್ ಸಿಕ್ಸ್ ಹೊಡ್ದಂತ. ಐತಿ ಎನರ್ಜಿ ಹೊಡಿತಾನ ಮಗ. ಲೇ, ರೊಟ್ಟಿಗೆ ಹಾಕ್ಲಿ ಕಲ್ಲು ಹಾಕಿದಿ? ಅಪ್ಪ, ಇದು ರೊಟ್ಟಿ ಅಲ್ಲ, ದ್ವಾಸಿ. ಲೇ, ಇದು ದ್ವಾಸಿರ? ತಂಗಡ್ ರೊಟ್ಟಿ ಆಗೈತಿ, ದ್ವಾಸಿ ದ್ವಾಸಿ ಮಾರಿ ಅವ. ಅಯ್ಯೋ, ಔಟು. ಮತ್ತ
ನಿಮ್ಮವ್ವ ಇಂಥ ದ್ವಾಸಿ ಮಾಡಿ ಹಾಕಿದ್ರ ಔಟ್ ಆಗ್ಲಾರ್ದ 100 ಹೊಡಿತಾರ ನಮಗನ. ದೋಸೆಗೂ ಅದಕ್ಕೂ ಏನ್ ಸಂಬಂಧ? ಇದಕ್ಕೇನ್ ಕಡಿಮೆ ಇಲ್ಲ. ಐ4 ಇನ್ನೊಂದು 4 ಹೊಡೆದೇ ಹೊಡಿತಾನೆ. ಔಟಿದ್ರು ಔಟ್ ಕೊಡೋದಿಲ್ಲ ಏವ. ಹಾಳಾದ ಗಂಡಸರು ಅದೇನ್ ಕ್ರಿಕೆಟ್ ನೋಡ್ತಾರೋ ಅದೇ ಬ್ಯಾಟ್ ಅದೇ ಬಾಲ್. ಮತ್ ನಿಮ್ದೇನ್ ಹಣೆ ಬರ? ಅದ ಚಾನಲ್ ಅದ ಸೀರಿಯಲ್. ಆ ಸೀರಿಯಲ್ ನೋಡ್ ನೀ ಮಾಡು ಅಡಿಗೆ ನಾಯಿ ಸೈತಿರ್ಲಾರ್ದಂಗಾಗೈತಿ. ಮತ್ ನೀವ್ ದಿನ ತಿಂತೀರಾ? ಆಕಿ ಹಂಗಂದ್ರು ಅದನ್ನ ತಿಂತಿಯಲ್ಲೇ. ದಿನ ಸಾಯೋರ್ಗ ಆಳವ್ರು ಯಾರು? ಅದು ಕರೆನಾ? ಯಾರ ಬೆಲ್ ಮಾಡ್ತಾರ ಹೋಗಿ ನೋಡ. ಅಮ್ಮ ಏನಕ್ಕೆ ಇರೋದು? ಅವ್ರು ನೋಡ್ತಾರೆ ಬಿಡು. ಯಾವ್ದ ಕಾಪಿ ಬಂದಿರ್ಬೇಕು. ಅಕ್ಕ ಇವತ್ತು ದೋಸೆ ಅನ್ಸುತ್ತೆ. ರಾಮ ಮಂದಿರ ತನಕ ಸ್ಮೆಲ್ ಬರ್ತಿತ್ತು. ಅಕ್ಕ ಗರಂ ಮಗವ್ರೆ. ಅಕ್ಕ ಸೂರ್ಯ ಮನೇಲಿಲ್ವಾ ಅಕ್ಕ? ಬಂದ್ಯಾ? ಗಂಟೆ ಹೊಡೆದಂಗೆ ಸ್ನಾನನೂ ಮಾಡ್ದೆ ಸೆಂಟ್ ಹಾಕೊಂಡು ತಿನ್ನೋ ಟೈಮ್ ಕರೆಕ್ಟ್ ಆಗಿ ಬರೋದು, ತಟ್ಟೆ ತುಂಬಾ ತಿನ್ನೋದು, ಬೀದಿಲಿ ಸುತ್ತೋದು, ಸಿಕ್ದವ್ರ ಹತ್ರ ಓದೆ ತಿನ್ನೋದು. ನಿನಗಂತೂ ಮಾಡಕ್ ಬೇರೆ ಕೆಲ್ಸ ಇಲ್ಲ. ಅವನಿಗೆ ಕೆಲ್ಸ ಇದ್ರು ಮಾಡೋ ಇಂಟ್ರೆಸ್ಟ್ ಇಲ್ಲ. ಕಿತ್ತೋಗಿರೋ ಮೊಬೈಲ್ಗೆ ಉಜ್ಜೋಗಿರೋ ಸಿಮ್ ಇದ್ದ ಹಾಗೆ ನೀವು. ಯಾರದ? ಓ ಕಾಡ್ ಪಾಪ. ಲೇ ನಿನ್ನಿಂದ ಎತ್ಲಾಗ ಹಾಳಾಗಿ ಹೋಗಿರ್ಲಿ. ಬಾರ್ಲಿ ಒಳಗ. ಮನಿಗೆ ಬಂದವ್ರನ್ನ ಬಾಗಲ್ದಾಗ ನಿಂದಿಸಿ ಮಾತಾಡೋದು, ಉಂಡ್ ಕೈಲೆ ಕಾಗಿ ಹೊಡಿದು ಎರಡು ಒಂದ. ಬ್ಯಾಸರ ಮಾಡ್ಕೊಂಡು ಹೋಗೇ ಬಿಟ್ಟು ನೋಡಿವ. ಅಲ್ಲ ನೀ ಅಂದಂಗ ಅನಿಸ್ಕೊಂಡು ಇಲ್ಲೇ ಇರಾಕ ಅವಂಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ತಿಳ್ಕೊಂಡೇನ? ಬಾವಾ ನಾನು ಇಲ್ಲಿದ್ದೀನಿ. ಅಮ್ಮ ನನ್ ದೋಸೆ. ಕಾಡ್ ಪಾಪ ಇಲ್ಲೇ ಅದೆಯಲ್ಲೇ. ಎಲ್ಲಿ ನಿಮ್ಮ ಅಕ್ಕಂದ ಮಾತು ಬ್ಯಾಸರ ಮಾಡ್ಕೊಂಡು ಮನೆಗೆ ಹೋಗ್ಯಾನಂತ ಮಾಡಿದ್ದೆ ನಾನು. ಅಯ್ಯೋ ಬಾವಾ, ಅಕ್ಕ ಬೈಯೋದು ಒಂದೇ, ಎಮ್ಮೆ ಮಳೆ ಬಿಡೋದು ಒಂದೇ. ಒಂದು 4 ದ್ವಾಸಿ ಒಂದಿಷ್ಟು ಬೆಣ್ಣೆ ತಂದಿಡ್ಲಿ, ತಿಂದು ಬೆಳ್ಳಗಾಗ್ಲಿ. ಸಾಧ್ಯನ ಇಲ್ಲ. ಸಾಗರದ ನೀರು ತಂದು ಸುರುವಿ ತಿಕ್ಕಿದರೆ ಕರಿನಾಯಿ ಬಿಳಿ ಆದಿತ್ಯ ಸರ್ವಜ್ಞ ಅಂತಾರ. ಬಾವಾ ನೀವು ಮನೇಲಿದ್ದಾಗ ಬಂದ್ರೆ ಯಜಮಾನ ಸಿನಿಮಾದ ವಿಷ್ಣುವರ್ಧನ್ ಅವ್ರ ಮನೆಗೆ ಬಂದಾಗ ಫೀಲ್ ಆಗುತ್ತೆ. ಅದೇ ನೀವು ಮನೇಲಿ ಇಲ್ಲಿದ್ದಾಗ ಬಂದ್ರೆ ತಾಯಿ ಇಲ್ಲದ ತಬ್ಬಲಿ ತವ್ರಿಗೆ ಬಂದಾಗ ಫೀಲ್ ಆಗುತ್ತೆ ಬಾವಾ. ಬೇಡ ಬೇಡ, ಈ ದಿಮಾಕೆಲ್ಲ ಮಾಡಬೇಡ. ಈಗ ನಿನಗೇನಾಗ ಕಷ್ಟ ಹೇಳ. ಸೂರ್ಯ ಹೌದಲ್ಲ ಮ್ಯಾಲೆ ಟೆರೆಸ್ ಮೇಲೆ ಅದನ್ನ ಮೂಡ್ ಔಟ್ ಮಾಡ್ಕೊಂಡ ಸ್ವಲ್ಪ ಸಮಾಧಾನ ಮಾಡಿ ಹೋಗ. ಥ್ಯಾಂಕ್ಸ್ ಬಾವಾ. ಬರಲ್ಲ ಅಕ್ಕ, ನೀವು ದೋಸೆಗೆ ಬೆಣ್ಣೆ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿ ರೋಸ್ಟ್ ಮಾಡಿ ಟೇಸ್ಟ್ ಫುಲ್ ಆಗಿರ್ಬೇಕು. ಅಕ್ಕ ನೀವು ಹಂಗೆ ಇಟ್ಟನ್ ಕೊಡಿ, ಪರವಾಗಿಲ್ಲ, ಕುಡಿತೀವಿ. ಬರಲ್ಲ ಬಾವ. ಕಾಲ್ ಪಾಪ ನನ್ ದೋಸೆ ತಗೊಂಡ್ಬಿಟ್ಟ. ಹಂಗದ ನನ್ನ ಮಗಾವ ನಾಚಿಕಿಲ್ಲದ ನಾಲಿಗೆ ಅಂದ್ರೆ 4 ಎಮ್ಮಿ ಹೈನದಾವಂತ ಮನ್ಯಾಗ ಮಗಾವ. ತರಿಕೆ ಈ ಒಂದೇ ಹುಡುಗಿ ಲವ್ ಮಾಡಿದ್ರು ಹುಡುಗರು ಫ್ರೆಂಡ್ಶಿಪ್ ಮಾಡಬಾರ್ದಪ್ಪ. ಇವ್ರಿಗೆ ಸಮಾಧಾನ ಮಾಡಿದ್ರೆ ನಮ್ಮ ಅರ್ಧ ಲೈಫ್ ಹಾಳಾಗೋಗಿರುತ್ತೆ. ಇರ್ಲಿ ಏನೋ ಮಗ, 10 ಗಂಟೆ ಆದ್ರೂ ಫ್ರೆಶ್ ಅಪ್ ಆಗದೆ ಇಲ್ಲಿ ಬಂದು ಕೂತಿದ್ಯಾ? ಹೋಗೋ ಫ್ರೆಶ್ ಅಪ್ ಆಗ್ಬಾ, ಹೋಗೋ ಹೋಗ. ಮನಸ್ಸಲ್ಲಿ ಇಷ್ಟೆಲ್ಲ ನೋವಿದ್ರು ಮೆಸೇಜ್ಗೇನು ಕಮ್ಮಿ ಇಲ್ಲ. ವೆರಿ ಗುಡ್ ಮಾರ್ನಿಂಗ್. ಟುಡೇ ಐ ಮೀಟ್. ಓ ಯಾ ಮೊದ್ಲೋಗಿ ರೆಡಿ ಆಗೋ, ಸ್ವಲ್ಪ ಹೊರಗಡೆ ಹೋಗ್ಬೇಕು. ಎಲ್ಗೋ? ಯಾರಾದ್ರೂ ಹೊರಗಡೆ ಹೋಗ್ಬೇಕಾರೆ ಎಲ್ಲಿಗೆ ಹೋಯ್ತೀರಿ ಅಂತ ಕೇಳ್ಬಾರ್ದು ಕಣ. ಹೋಗ ಮೊದ್ಲು ಫ್ರೆಶ್ ಅಪ್ ಬಾ, ಹೋಗ. ನೋಡೋ ಬೇಜಾನ್ ಫಿಗರ್ಗಳವೆ. ಹೇ ಮನುಷ್ಯ, ಇಲ್ಲಿ ಯಾಕೆ ಹೋಯ್ತಾಳೆ? ನಾನೇ ಬರಕ್ ಹೇಳಿದ್ದು, ಬಾರಲು. ಏನ ಅಂದ್ರೆ ಬರ್ತಾ ಇಷ್ಟೊತ್ತು ಚಾಟ್ ಮಾಡಿ ಇವಳ ಜೊತೆನಾ? ಗುಡ್ ಮಾರ್ನಿಂಗ್ ಡಾರ್ಲಿಂಗ. ಮತ್ತೆ ಮುಂದೆ ನೋಡ, ಮತ್ತೆ ಏನೇನೋ ಇದೆ. ಅಯ್ಯೋ ನಿನ್ನ ಸ್ವೀಟ್ ಹಾರ್ಟ್. ಮತ್ತಿನ್ನೇನು ಅಲ್ಲ ಕಣ, ನಮಗೆ ಹೊಟ್ಟೆ ಹಸುವ ಆದಾಗ ನಮ್ಗೆ ಬೇಕಾಗಿರೋದೇನು? 2 ಇಡ್ಲಿ 1 ವಡ. ಅದು ಕಾಮತ್ತಾದ್ರೇನು ಕದಂಬತ್ತಾದ್ರೇನು ತಿಂದು ಬಿಡ್ಬೇಕು. ಬಾರೋ ಮುಂದೆ ಮತ್ತೇನೇನೋ ಇದೆ. ಹಾಯ್ ಹಾಯ್ ವೇಟರ್, ಸಾರಿ ಸೆಲ್ಫ್ ಸರ್ವಿಸ್. ಓ, ಇತ್ತೀಚೆಗೆ ಸೆಲ್ಫ್ ಸರ್ವಿಸ್ಗಳು ಜಾಸ್ತಿ ಆಗ್ಬಿಟ್ಟವೆ. ಓಕೆ ಕ್ಯಾರಿ ಆನ್. ಎಲ್ಲರಿಗೂ ವೈಟ್ ಇರೋರೇ ಬೇಕು, ಬ್ಲ್ಯಾಕ್ ಇರೋರು ಯಾರಿಗೂ ಬೇಡ.
ಸ್ವಲ್ಪ ಹಾಕ್ಬಿಟ್ಟವನೆ. ಇದೇನಿದು? ಹೋಗ್ಬೇಕಾದ್ರೆ ದ್ರಾವಿಡ್ ತರ ಟೆಸ್ಟ್ ಮ್ಯಾಚ್ ಆಡ್ತಿರೋನು ಈಗ ಬರೋ ಅಷ್ಟರಲ್ಲಿ ಧೋನಿ ತರ ಹೆಲಿಕಾಪ್ಟರ್ ಶಾಟ್ ಹೊಡಿತಾವನಲ್ಲ. ಹೆಂಗಾದ್ರೂ ಮಾಡಿ ಇವಳನ್ನ ಇವನಿಗೆ ಅಂಟಾಕ್ ಬಿಡ್ಬೇಕು. ತಗೊಳ್ಳಿ ತಗೊಳ್ಳಿ, ಕಾಫಿ ಕುಡಿರಿ. ತಗೊಳ್ಳಿ, ಕಾಫಿ ಕುಡ್ದು ಹೇಗಿದೆ ಅಂತ ಹೇಳಿ. ತಗೊಳ್ಳೋ, ಕಾಫಿ ಕುಡ್ದು ಸಾಯ್. ಕುಡೀರಿ ಕುಡೀರಿ, ನಾನೇ ಮಾಡಿಸ್ದೆ. ನಾವ್ ಎಲ್ಲಿದ್ವಿ ಯಾವಾಗ್ಲೇ? ಬಾಹುಬಲಿ. ಅಂತೂ ನನ್ನ ಐಡಿಯಾಗೆ ನೆಟ್ವರ್ಕ್ ಸಿಗ್ತಾ ಇದೆ. ನಡಿಲಿ ನಡಿಲಿ ನಡಿಲಿ. ಹಾಯ್ ದೀಪಾ, ವೆಲ್ಕಮ್. ಯಾ, ಥ್ಯಾಂಕ್ ಯು. ವೆಲ್ಕಮ್ ಅಂಜಲಿ, ಪ್ಲೀಸ್. ಆ್ಯಕ್ಚುಲಿ ನೀವು ಬರ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ. ಗೌತಮ್, ಸೀರಿಯಸ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಆಗಿದೆ. ಇಷ್ಟೇ ಅಲ್ಲ, ನೆಕ್ಸ್ಟ್ ವೀಕ್ ನಿಮಗೋಸ್ಕರ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಗೋವಾದಲ್ಲಿ. ನೀವು ಬರಲೇಬೇಕು. ಯಾ ಶೋರ್, 100% ನಾವು ಬರ್ತೀವಿ ಗೌತಮ್. ಸಾರಿ, ನಾನು ಬರೋದಕ್ಕಾಗಲ್ಲ. ನನಗಿದೆಲ್ಲ ಇಷ್ಟ ಆಗಲ್ಲ. ಹೇ ಅಂಜು, ಗೋವಾದಲ್ಲಿ ಪಾರ್ಟಿ ಅಂದ್ರೆ ಸುಮ್ಮನೆನಾ? ಅಲ್ಲಿಗೆ ಹೋಗಕ್ಕೆ ಎಂಥ ಒಳ್ಳೆ ಚಾನ್ಸ್ ಸಿಗ್ತಾ ಇದೆ. ನೀನ್ ಬರಲ್ಲ ಅಂತಿದ್ಯಾ? ಇವನ್ ಕರೆದ್ರೆ ಎಷ್ಟು ಜನ ಹುಡುಗಿರ್ ಕ್ಯೂ ನಿಂತ್ಕೊಂತಾರ ಗೊತ್ತಾ? ಅಂಥದ್ರಲ್ಲಿ ಇವನು ನಮ್ಮನ್ ಕರೆದಿದ್ದಾನೆ. ಅರ್ಥ ಮಾಡ್ಕೊಳ್ಳೆ ಅಂಜು, ಪ್ಲೀಸ್ ಕಣೆ, ಬಾರೆ. ಕಮಾನ್ ಅಂಜಲಿ, ನಾವೇನು ವಾರದಲ್ಲಿ 3 ದಿವಸ ಗೋವಾದಲ್ಲೇ ಇರ್ತೀವ. ಆ್ಯಕ್ಚುಲಿ ಮೈಂಡ್ ಫ್ರೆಶ್ ಮಾಡ್ಕೊಳಕ್ಕೆ ಅಂತ ಹೋಗ್ತೀವಿ. ಇದೊಂದು ಸರಿ ಪ್ಲೀಸ್ ಕಣೆ, ಬಾರೆ. ಓಕೆ, ಐ ಜಸ್ಟ್ ನೀಡ್ ಸಮ್ ಟೈಮ್. ಇವಾಗಲೇ ಏನು ಹೇಳೋದಕ್ಕಾಗಲ್ಲ. ಓಕೆ, ಯುವರ್ ವಿಶ್. ಇವ್ರನ್ನೆಲ್ಲಿ ಕರ್ಕೊಂಡು ಹೋಗ್ತಿದ್ರ ಮಿಸ್ಟರ್ ಗೌತಮ್? ಊಟಿಗ ಇಲ್ಲ ಗೋವಾಗ? ಯಾರು ನೀನು? ಇಲ್ಲೇನ್ ಮಾಡ್ತಿದ್ಯಾ? ಲೋಫರ್, ನನ್ನ ಲೈಫ್ ಅಂತೂ ಹಾಳು ಮಾಡಿದಾಯ್ತು. ಇನ್ನು ಎಷ್ಟು ಜನ ಹುಡುಗಿಯರ್ ಲೈಫ್ ನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯೋ ನೀನು? ಆರ್ ಯು ಮ್ಯಾಡ್? ಏನ್ ಮಾತಾಡ್ತಿದ್ಯಾ? ದೀಪಾ, ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಇವ್ನ್ ಎಂತ ಲುಚ್ಚ ಅಂತ ನನಗ್ ಚೆನ್ನಾಗ್ ಗೊತ್ತು. ಇವ್ನ್ ಒಳ್ಳೆಯವನಲ್ಲ ಮೇಡಮ್, ನಂಬಿಕೆ ದ್ರೋಹಿ. ಎಲ್ಲಾರು ಗೆಟ್ ಲಾಸ್ಟ್. ಏಯ್, ನಾನು ನಿನ್ನ ಬಿಡಲ್ಲ ಕಣೋ, ನಿನ್ನ ಬಿಡಲ್ಲ. ಹೋಗಲೇ, ಹೋಗ್ತಾ ಇರೋ. ನಾನು ನಿನ್ನ ಬಿಡಲ್ಲ ಕಣೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನೋಡ್ತಾ ಇರು. ಹೋಗಲೇ. ನೀನಂತ ಎಷ್ಟು ಜನ ಹುಡುಗಿ ನನ್ನ ಲೈಫಲ್ಲಿ ಬಂದೋಗಿಲ್ಲ. ಅವರೇ ಏನು ಮಾಡ್ಕೊಳಕ್ಕಾಗಿಲ್ಲ, ನೀನೇನ್ ಮಾಡ್ಕೊತೀಯ? ದೀಪಾ, ಅದೇನೋ ಮಿಸ್ಟೇಕ್ ಆಗ್ಬಿಟ್ಟಿದೆ. ಗೌತಮ್, ನೀನಿಂತವ್ನ? ನಿನ್ನ ಎಷ್ಟು ನಂಬಿದ್ನಲ್ಲೋ. ಛೇ, ಯಸ್, ನಾನು ಇಂಥವನೇ. ಏನಿವಾಗ ನೀವೆಲ್ಲ ಏನ್ ಸಾಚನಾ? ಇವತ್ತು ಎಷ್ಟು ಜನ ಹುಡುಗಿರಿಗೆ ನಿಜವಾದ ಲವ್ ಮಾಡೋ ಹುಡುಗರು ಬೇಕಾಗಿದ್ದಾರೆ ಹೇಳೋ? ಯಾರಿಗೂ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ತೆಳ್ಳಿಗೆ ಬೆಳ್ಳಿಗೆ ಇದ್ದು, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದು, ಓಡಾಡಕ್ ಕಾರ್ ಇದ್ದು, ಅಂಥವನ್ನೆಲ್ಲೇ ಕರೆದ್ರೆ ಓಡಾಡಕ್ ಹೋಗ್ತೀರಾ. ನೀವಿಬ್ರು ನಿಜವಾಗ್ಲೂ ನಿಯತ್ತಿರೋ ಹುಡುಗಿರಾಗಿದ್ರೆ ನಾನು ಕರೆದ ತಕ್ಷಣ ಬಂದ್ಬಿಟ್ರಿ. ಅದೇ ಒಬ್ಬ ನಿಜವಾಗ್ಲೂ ಪ್ರೀತಿ ಮಾಡೋನು ಫುಟ್ಪಾತ್ ನಲ್ಲಿ ಪಾನಿಪುರಿ ತಿನ್ನಕ್ ಕರೆದಿದ್ರೆ ಹೋಗ್ತಿದ್ರ ನೀವು? ಎಕ್ಸ್ಕ್ಯೂಸ್ ಮೀ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಇಲ್ಲಿ ಯಾರು ಗತಿ ಇಲ್ಲದೆ ಬಂದಿಲ್ಲ. ಟ್ರೂ ಲವ್ ಸಿಕ್ಕಿದ್ರೆ ಯಾವ ಹುಡುಗಿನೂ ಬೇಡ ಅನ್ನೋದಿಲ್ಲ. ಬರೀ ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡ್ಬೇಡಿ. ಓ, ಆ ಥರ. ಸರಿ ಪಾಪ, ಆ ಹುಡುಗ ಸೂರ್ಯ ನಿನ್ನ ಲವ್ ಮಾಡ್ತೀನಿ ಅಂತ ನಿನ್ನ ಹಿಂದೆ ನಾಯಿ ಥರ ಅಲ್ದ. ಅವನದು ನಿಜವಾದ ಪ್ರೀತಿ ಅಲ್ವಾ? ಅವನ್ನ ಯಾಕೆ ಒಪ್ಕೊಳ್ಳಿಲ್ಲ? ಅದೇ ನಾನು ಸ್ಟೈಲಾಗಿ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿ ನಿನ್ನನ್ನು ಗೋವಾಗೆ ಕರೆದ್ರೆ ನೀನೇನಂದೆ? ಐ ನೀಡ್ ಸಮ್ ಟೈಮ್ ಅಂದೆ. ಅಂದರೆ ನಿಮಗೆ ನಮ್ಮಂಥವರೇ ಬೇಕು ಅಂತ ತಾನೇ? ಪಾಪ ಹುಡುಗ, ಅವನಿಗೆ ಹೊಡೆಯೋಕ್ಕೆ ಮನಸ್ಸಿರಲಿಲ್ಲ. ಅವನಿಗೆ ಹೊಡೆದಿದ್ದಕ್ಕೆ ಕಾರಣ ನಿಮ್ಮನ್ನ ಬುಟ್ಟಿಗೆ ಹಾಕೋಬೇಕು ಅಂತ. ಈಗಲೂ ನಾನು ಒಳ್ಳೆಯೊಂಥರ ಕಾಣ್ತೀನ? ನಿನ್ನಂತ ನಂಬಿಕೆ ದ್ರೋಹಿನ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಫೇಸ್ಬುಕ್, ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು ನೋಡಿ ನಿನ್ನ ಎಷ್ಟೊಂದು ನಂಬಿದ್ನಲ್ಲೋ. ಆ ಪದಕ್ಕೊಂದು ಬೆಲೆನೂ ಇಟ್ಟಿಲ್ವಲ್ಲೋ ನೀನು. ಅಂಜಲಿ, ನಾವಿನ್ನೊಂದು ಕ್ಷಣನೂ ಇಲ್ಲಿರೋದು ಬೇಡ, ಬಾ ಹೋಗೋಣ. ಅಂಜು, ಯಾರು ನಂಬೇಕು, ಯಾರನ್ನ ಬಿಡ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಕಣೆ. ಅಲ್ಲ, ಈ ಹುಡುಗರೆಲ್ಲ ಯಾಕೆ ಹೀಗೆ? ಹಾಗಾದ್ರೆ ಒಂದ್ ನಿಜವಾದ ಫ್ರೆಂಡ್ಶಿಪ್ಗೆ ಬೆಲೆನೇ ಇಲ್ವಾ? ಹುಡುಗರೆಲ್ಲ ಸರಿಯಾಗೇ ಇದ್ದಾರೆ ದೀಪ,
ಸರಿ ಇಲ್ದೇ ಇರೋರು ಅಂದ್ರೆ ಹುಡುಗಿರೆ. ನಮ್ಮ ಮನೇಲೆ ಮುರಿದೋಗಿರೋ ಹೆಂಚಿನ ಇಟ್ಕೊಂಡು ಸುರಿಯೋ ಮಳೆಗೆ ಬೈದಂಗಾಯ್ತು. ಸ್ವಾಭಿಮಾನದಿಂದ ನಿಯತ್ತಾಗಿರೋ ಯಾವ ಹೆಣ್ಣಿಗೂ ಗಂಡು ಮಿಸ್ಬಿಹೇವ್ ಮಾಡಲ್ಲ ಕಣೆ. ನಿಂಗೊಂದು ವಿಷಯ ಗೊತ್ತಾ ದೀಪ? ಪ್ರಪಂಚದಲ್ಲಿ ಇವತ್ತಿನವರೆಗೂ ಹುಡುಗನ ಕೈಲಿ ಒಂದೇ ₹1 ಖರ್ಚು ಮಾಡಿಸ್ದಿರೋ ಹುಡುಗಿನೇ ಇಲ್ಲ. ಆದ್ರೆ ಹುಡುಗರು 100ಕ್ಕೆ 95 ಜನ ಇದ್ದಾರೆ. ಹುಡುಗಿರ ದುಡ್ಡಲ್ಲಿ ಒಂದೇ ಒಂದು ಚಾಕ್ಲೇಟು ತಿಂದೇ ಇರೋರು. ಹೌದು ಅಂಜು, ನೀನವತ್ತು ಎಷ್ಟು ಹೇಳಿದ್ರು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನು ಮೋಸ ಹೋದ್ಮೇಲೆ ನಾನು ಮಾಡಿದ ತಪ್ಪು ಅಂತ ಅರ್ಥ ಆಗ್ತಾ ಇದೆ. ಛೇ, ಅಂಥ 3rd ಕ್ಲಾಸ್ ಗೌತಮಿಂದ ಇಂಥ ಒಳ್ಳೆ ಹುಡುಗ ಸೂರಿಗೆ ಹೊಡ್ಸಿದ್ನಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಅಂಜು ನಂಗೆ. ಹೌದು ದೀಪ, ಈ ಕಾಲದ ಹುಡುಗಿರ್ಗೆ ನಿಯತ್ತಾಗಿ ಲವ್ ಮಾಡೋ ಹುಡುಗರು ಅಂದ್ರೆ ಆಗದೇ ಇಲ್ಲ. ಆ ಸೂರ್ಯ ನನ್ನ ಹಿಂದೆ ಎಷ್ಟು ಸುತ್ತಾ ಇದ್ದ, ನನ್ ಕಂಡ್ರೆ ಅವ್ನಿಗೆ ಎಷ್ಟು ಇಷ್ಟ ಆಯ್ತು. ಪ್ರತಿದಿನ ಪ್ರತಿ ಕ್ಷಣ ನನಗೋಸ್ಕರನೇ ಕಾಯ್ತಾ ಇದ್ದ. ಒಂದೇ ಒಂದ್ಸಲಿ ನಾನು ನೋಡಿದ್ರೆ ಸಾಕು ದಿನವಿಡೀ ಖುಷಿಯಾಗಿರ್ತಾ ಇದ್ದ. ಅವನ ಕಣ್ಣಲ್ಲಿ ನನ್ನ ಮೇಲಿರೋ ನಿಜವಾದ ಪ್ರೀತಿ ಬಿಟ್ರೆ ಬೇರೆ ಏನೂ ಕಾಣಿಸ್ತಾ ಇರ್ಲಿಲ್ಲ. ಅಂಜು, ನೀನೇನ್ ಹೇಳ್ತಾ ಇದೀಯಾ? ಅವನನ್ನ ಅವನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಾನು ತಪ್ಪು ಮಾಡ್ಬಿಟ್ಟೆ ಅನ್ಸ್ತಾ ಇದೆ ಕಣೆ. ಡೋಂಟ್ ವರಿ ಅಂಜು, ನಿಜವಾಗ್ಲೂ ನೀನು ಅವನು ಇಷ್ಟಪಟ್ಟಿದ್ದೆ ಆದ್ರೆ ಸೂರ್ಯ ನಿಂಗೆ ಸಿಕ್ಕೇ ಸಿಗ್ತಾನೆ. ನೀನೇನು ಯೋಚನೆ ಮಾಡಬೇಡ. ನಾವು ಹುಡುಗಿರಿ ಹೀಗೆ ಅಲ್ವಾ ದೀಪ? ಒಬ್ಬ ಹುಡುಗ ನಮ್ಮಿಂದ ದೂರ ಹೋದ್ರೆ ಸಾಕು ಇನ್ನೊಬ್ಬನ ರೆಡಿಯಾಗಿ ಇಟ್ಕೊಂಡಿರ್ತೀವಿ. ಆದ್ರೆ ಹುಡುಗರು ಹಾಗಲ್ಲ ಕಣೆ. ಒಂದು ಹುಡುಗಿನ ಒಂದ್ಸತಿ ಪ್ರೀತಿಸಿದ್ರೆ ಸಾಕು ಜೀವನ ಪೂರ್ತಿ ಅವ್ರಿಗೋಸ್ಕರನೇ ಕಾಯ್ತಾ ಇರ್ತಾರೆ. ನಾವು ಹುಡುಗಿರು ಅದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಬೇಡ್ತಿರೋ ಪ್ರೀತಿನ ಒಪ್ಕೊಂಡು ಈ ಥರ ನರಳ್ತಾ ಇರ್ತೀವಿ. ಈಗ ನನಗೆ ಸೂರ್ಯನೇ ಬೇಕು ಅಂದ್ರೆ ನಾನು ಸ್ವಾರ್ಥಿ ಆಗಲ್ವೇನೆ? ನಾನು ಸ್ವಾರ್ಥಿ, ಅದು ಪರವಾಗಿಲ್ಲ, ನನಗೆ ಅವನೇ ಬೇಕು ಕಣ. ತರಿರರ ತರಿರರ ತರರಿರೇ ರಾರರಿ ತರಿರರ 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 ರಾರರಿ ತರಿರರ ರಾರರಿ ತರಿರರ ರಾರರಿ ತರಿರರ ರರಿರರ ರರಿರರ ತಾರರ ತರಿರರ ರಾರರಿ ತರಿರರ ರಾರರಿ ತರಿರರ 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 ತಾರರ ತರಿರರ 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 ಎಷ್ಟು ವಿಚಿತ್ರ ಅಲ್ವಾ ಸೂರ್ಯ? ನಮ್ಮನ್ನೊಬ್ರು ಪ್ರೀತಿಸ್ತಾರೆ ಅಂದರೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಅವ್ರನ್ನ ನಮ್ಮಿಂದ ದೂರ ಮಾಡ್ಕೊಳ್ತೀವಿ. ಆದರೆ ಅವ್ರು ದೂರ ಹೋದಾಗ ಅವ್ರನ್ನೇ ಪ್ರೀತಿಸ್ತೀವಿ. ಅಂಥವರಲ್ಲಿ ನಾನು ಒಬ್ಳು. ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಾನು ತಪ್ಪು ಮಾಡಿಬಿಟ್ಟೆ ಸೂರ್ಯ. ಆದರೆ ನನ್ನ ಫೀಲಿಂಗ್ಸ್ನ ನಿಂಗೆ ಹೇಳ್ದೇನೆ ಮತ್ತೊಂದು ತಪ್ಪು ಮಾಡೋದಕ್ಕೆ ಇಷ್ಟಪಡಲ್ಲ. ನನ್ನ ಜೀವನ ಪೂರ್ತಿ ನಿನ್ನ ಜೊತೆನೇ ಕಳಿಬೇಕು ಸೂರ್ಯ, ಅದೇ ನನ್ನ ಆಸೆ. ಐ ಲವ್ ಯು ಸೂರ್ಯ, ಐ ರಿಯಲಿ ಲವ್ ಯು. ಅಲ್ಲ,
ನೀನೊಬ್ಳೆ ಹೀಗೇನಾ ಅಥವಾ ನೀವು ಹುಡುಗಿರೆಲ್ಲ ಹೀಗೇನಾ? ನೀವ್ ಬೇಕು ಅಂದಾಗ ಬರಕ್ಕೆ, ಬೇಡ ಅಂದಾಗ ಬಿಟ್ಟು ಹೋಗಕ್ ನಾವೇನ್ ಆಟದ ಗೊಂಬೆಗಳ? ಅಥವಾ ಜೀವನ ಪೂರ್ತಿ ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀವಿ ಅಂತ ಅನ್ಕೊಂಡಿದ್ದೀರಾ? ಐ ಆಮ್ ಸಾರಿ ಅಂಜಲಿ, ನಾನು ಆಲ್ರೆಡಿ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನೀನ್ ಯಾವತ್ ನನ್ನಿಂದ ದೂರ ಆದ್ಯೋ ಅವಳು ನನಗೆ ಹತ್ರ ಆದ್ಲು. ಇವತ್ ನೀನ್ ಹತ್ರ ಆದೆ ಅಂತ ಅವಳನ್ನ ನಾನು ದೂರ ಮಾಡಕ್ಕೆ ಇಷ್ಟಪಡಲ್ಲ ಅಂಜಲಿ. ಐ ಆಮ್ ಸಾರಿ ಸೂರ್ಯ. ನಿನ್ ಮನ್ಸಲ್ಲಿ ನಾನು ಇನ್ನೂ ಇದ್ದೀನಿ. ನೀನ್ ನನಗೋಸ್ಕರನೇ ಕಾಯ್ತಿರ್ತೆ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನೀನ್ ಯಾರ ಜೊತೆಗಿದ್ರು ಚೆನ್ನಾಗಿರು ಸೂರ್ಯ. ಅವಳು ಯಾರು ಅಂತ ಕೇಳಲ್ವಾ? ಅವಳು ನಿಮ್ ಕಾಲೇಜೇ. ಅವಳ ಹೆಸರು ಅಂಜಲಿ. ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡ್ತಾ ಇರಿ, ಒಂದು ನಿಮಿಷ ಬಂದೆ. ಅಂಜಲಿ, ನೀನ್ ತುಂಬಾ ಲಕ್ಕಿ. ಲಕ್ಕಿನಾ? ಯಾಕೆ? ಯಾಕಂದ್ರೆ 3-4 ಹುಡುಗಿರ ಜೊತೆ ಕಾಲ ಕಳ್ಕೊಂಡು ಫ್ಲರ್ಟ್ ಮಾಡೋ ಹುಡುಗರಿರೋ ಈ ಕಾಲದಲ್ಲಿ ಸೂರ್ಯ ಎಲ್ಲರಿಗಿಂತ ವಿಶೇಷ. ಅದಕ್ಕೆ ನಾನು ಅವನ ಜೊತೆ ಚಾಟ್ ಮಾಡ್ತಿದ್ದೆ, ಮಾತಾಡ್ತಿದ್ದೆ, ಹೊರಗಡೆ ಎಲ್ಲ ಕಡೆ ಅವನ ಜೊತೆ ಸುತ್ತಾಡ್ತಿದ್ದೆ. ಅಷ್ಟೇ ಅಲ್ಲ, ಅವನ ಮನ್ಸಾರಿ ಇಷ್ಟ ಕೂಡ ಪಟ್ಟಿದ್ದೆ. ಲಿಪಿ ಆಯ್ತು ಲಿಪ್ಪಲಿ, ಫ್ರೆಂಡ್ಸ್ ಆದ್ವಿ ಸಿಪ್ಪಲಿ, ಲೈಕ್ ಆದ್ವಿ ಲಕ್ಕಲಿ, ಒಂದಾದ್ವಿ ಲುಕ್ಕಲಿ, ಮದುವೆ ಆದ್ವಿ ಹಕ್ಕಲಿ, ಮದುವೆ ಆದ್ವಿ ಹಕ್ಕಲಿ, ಬುಕ್ಕಲಿ, ರಿಜಿಸ್ಟರ್ ಬುಕ್ಕಲಿ. ಲಿಪಿ ಆಯ್ತು ಲಿಪ್ಪಲಿ, ಫ್ರೆಂಡ್ಸ್ ಆದ್ವಿ ಸಿಪ್ಪಲಿ, ಲೈಕ್ ಆದ್ವಿ ಲಕ್ಕಲಿ, ಒಂದಾದ್ವಿ ಲುಕ್ಕಲಿ. ಕಳೆದು ಹೋಗುವ ಮಬ್ಬಲಿ ಮಬ್ಬಲಿ, ಕಳೆದು ಹೋಗುವ ಮಬ್ಬಲಿ, ಹಾಲು ತರುವೆಯ ಗ್ಲಾಸಲಿ, ಹಾಲು ತರುವೆಯ ಗ್ಲಾಸಲಿ. ರೂಮಲ್ಲಿ ಫ್ಯಾನ್ ಅಲ್ಲಿ ಫ್ಲವರ್ ಅಲ್ಲಿ ಸ್ಮೋಕ್ ಅಲ್ಲಿ ಇದುವೆ ಸ್ವರ್ಗ ನೋಡು. ಕರೆಂಟ್ ಹೋದರು ಅಲ್ಲಿಯೂ ನುಡಿದರು ಹೀಗೆ ಇರಲಿ ಮೂಡು. ಬಿಡಲೆ ಬೇಡ ಕಾಡು. ಲಿಪಿ ಆಯ್ತು ಲಿಪ್ಪಲಿ,
ಫ್ರೆಂಡ್ಸ್ ಆದ್ವಿ ಸಿಪ್ಪಲಿ, ಲೈಕ್ ಆದ್ವಿ ಲಕ್ಕಲಿ, ಒಂದಾದ್ವಿ ಲುಕ್ಕಲಿ. ಸಾಂಗಿಗೆ ನೀಲವು ಗುರು, ಕಾಲಲ್ಲಿ ಉಂಗುರ ಹಣೆಯಲ್ಲಿ ಸಿಂಧೂರ, ಲೈಫ್ ಟೈಮು ಗಿಫ್ಟ್. ಉಸಿರಿರೋವರೆಗೂ ಒಬ್ಬರಿಗೊಬ್ಬರು ಕೊಡಲೇಬೇಕು ಲಿಫ್ಟ್, ಜೊತೆಗೆ ಒಂದು ಗಿಫ್ಟ್. ಲಿಪಿ ಆಯ್ತು ಲಿಪ್ಪಲಿ, ಫ್ರೆಂಡ್ಸ್ ಆದ್ವಿ ಸಿಪ್ಪಲಿ, ಲೈಕ್ ಆದ್ವಿ ಲಕ್ಕಲಿ, ಒಂದಾದ್ವಿ ಲುಕ್ಕಲಿ. ಒಂದಿನ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಅವನ ಮುಂದೆ ಹೇಳಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನ ಪ್ರೀತಿನ ಅವನ ಮುಂದೆ ಹೇಳಿದೆ. ಅದಕ್ಕೆ ಅವನು ಏನಂದ ಗೊತ್ತಾ? ಮನುಷ್ಯ ಏನ್ ತಮಾಷೆ ಮಾಡ್ತಿದ್ಯಾ? ನಾನು ಯಾವತ್ತೂ ನಿನ್ನ ದೃಷ್ಟಿಯಿಂದ ನೋಡೇ ಇಲ್ಲ. ಅಂಜಲಿ ನನ್ನಿಂದ ದೂರ ಆಗಿರ್ಬೋದು, ಆದ್ರೆ ಈಗಲೂ ಕೂಡ ನಾನು ಅವಳನ್ನ ಮನ್ಸಾರಿ ಇಷ್ಟಪಡ್ತಾ ಇದ್ದೀನಿ. ನಾನು ನಿಂಗೆ ಪ್ರೀತಿ ಕೊಡೋ ಪ್ರೇಮಿ ಆಗ್ತಿದ್ರೇನಂತೆ, ಪ್ರಾಣ ಕೊಡೋ ಸ್ನೇಹಿತನಾಗಿ ನಿನ್ ಜೊತೆಗಿರ್ತೀನಿ ಮನುಷ್ಯ. ಈಗ ಹೇಳು, ನೀನ್ ಲಕ್ಕಿ ತಾನೆ? ಇನ್ನೊಂದ್ ಸ್ವಲ್ಪ ಹುಳಿ ಬಡಿಸ್ಲಾ? ಲೇ ಎಷ್ಟ್ ಸಲ ಹೇಳ್ಬೇಕು ನಿನಗ ಹಸಿ ಉಳ್ಳಾಗಡ್ಡಿ ತಂದು ಕೊಡ ಅಂತ. ಒಳ್ಳೆ ಮುಳ್ಳೆ ಹುಳಿ ಹಾಕ್ಲ್ಯಾ, ಹುಳಿ ಹಾಕ್ಲ್ಯಾ, ಹುಳಿ ಹಾಕ್ತೀಯಾ? ಹಾಕ್ಬಾ. ಇಲ್ಲಿ ಬೇಡ, ಮೂಗ್ನ್ಯಾಗ ಹಾಕ್ಬಾ. ಏಯ್, ಊಟ ಮಾಡೋ ಇದ್ರೆ ತಾನೇ ಕೊಡೋದಿಕ್ಕೆ. ಯಾರ್ದರ ಮನಿತನ ಮರ್ಯಾದೆ ಕಳ್ದಿ. ಹೋದ ವಾರ ಸಂತ್ಯಾಗ 5 ಕಿಲೋ ತಂದಿಟ್ಟಿನಿ. ಎಲ್ಲಿ ಹೋದ ಉಳ್ಳಾಗಡ್ಡಿ? ಅದೇನ ಆಪಲ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಿಕ್ಕೆ. ಸುಮ್ಮನೆ ತಿನ್ನೋ. ಸಾರಿ ಅಕ್ಕ. ಬೆಳಿಗ್ಗೆ ತಿಂಡಿ ತಿನ್ನೋವಾಗ್ಲೂ ಈರುಳ್ಳಿ ಬೇಕು, ಮಧ್ಯಾಹ್ನ ಊಟ ಮಾಡೋವಾಗ್ಲೂ ಈರುಳ್ಳಿ ಬೇಕು, ರಾತ್ರಿ ಊಟಕ್ಕೂ ಈರುಳ್ಳಿ ಬೇಕು. ಇನ್ನೆಲ್ರಿ ಉಳಿಯುತ್ತೆ? ಊಟಕ್ಕ ಉಪ್ಪಿನಕಾಯಿ ಎಷ್ಟು ಪ್ರಾಮುಖ್ಯವಾದದ್ದು, ಹಂಗ ಉಳ್ಳಾಗಡ್ಡಿ ಜಜ್ಜಿ ಕೊಟ್ರೆ ತಿನ್ನಾಕ ಅಷ್ಟ ಪ್ರಾಮುಖ್ಯವಾದದ್ದು. ನಿನಗೆ ಅಂತ ತಿಳಿಬೇಕು. ಹಾಕ್ ಹುಳಿನ ಹಾಕ. ಕತ್ತಿಗೆ ಗೊತ್ತಾಗ ಕತ್ತಿಗಳ ಮಹತ್ವ. ಅವನ ಆಪ್ನ ಖಾಲಿ ಕುಂತಾಗ ಒಂದು ಫೋನ್ ಬರುದಿಲ್ಲ, ಕೆಲಸ ಇದ್ದಾಗ ಮ್ಯಾಲಿಂದ ಮ್ಯಾಲೆ ಫೋನ್ ಬರ್ತಾವ. ಲೇ ಮಗನ, ಆ ಕಾಲ್ ಯಾರ್ದೈತ್ ನೋಡ್ಲಿ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ಹೋಮ್ ವರ್ಕ್ ಮಾಡ್ತಾ ಕಾಣ್ತಾ ಇಲ್ವಾ? ಓಹೋ, ದೊಡ್ಡ ಹೋಮ್ ವರ್ಕ್ ಮಾಡೋ ಮಗ. 5 ಸಲ 5ನೇ ಫೇಲ್ ಆಗ್ಯಾನ, ಮತ್ತೆ ಹೋಮ್ ವರ್ಕ್ ಮಾಡ್ತಾನಂತ. ನೋಡ್ ಫೋನ್ ಯಾರ್ದು ನೋಡ. 5ನೇ ಕ್ಲಾಸ್ನ ನಾನು 6 ಸಲ ಅಲ್ವಾ ಫೇಲ್ ಆಗಿರೋದು. ಅಪ್ಪನ್ಗೆ ನಾನು ಒಂದ್ಸಲ ಫೇಲ್ ಆಗಿರೋದು ಗೊತ್ತೇ ಆಗಿಲ್ಲ. ಶೀಲಾ ಟೀಚರು ಅವ್ರು ಯಾಕೆ ಇವ್ರಿಗೆ ಫೋನ್ ಮಾಡ್ತಾ ಇದಾರೆ? ಇವಾಗ ಅಮ್ಮನ್ ಗಿಡಿದ್ರೆ ಡೌಟ್ ಬರುತ್ತೆ. ಪಾಪ ಅಪ್ಪನ ಬಯಸೋದ್ ಬೇಡ. ಅಪ್ಪ, ಇದು ಯಾರ್ದು? ಯಾರು ಫೋನ್ ಮಾಡಿದಾರೋ ನಂಗೆ ಗೊತ್ತಾಗ್ತಿಲ್ಲ. ನಾಚಿಗೆ ಬರ್ಬೇಕು ನೀನ್ ಜನ್ಮಕ್ಕ. ಒಂದೊಂದು ಅಕ್ಷರ ಜೋಡ್ಕೊಂಡು ನೋಡ್ಲಿ ಅದ. ಹೌದಾ, ಇರ್ತೀನಿ ಬಾ ಪೀಟಿಂಗು. ಎಸ್ ಶೀಲಾ, ಶೀಲಾ ಅಡ್ಡಿ ಬಾವ ಕಳ್ಳ. ಶೀಲಾ ಅಡ್ಡಿ ಮೊನ್ನೆ ಬರ್ತಡೇ ಹೋಗಿದ್ವಲ್ಲ. ನನ್ನ ಹೆಂಡತಿ ಮುಂದೆ ಎಲ್ಲ ಹೊಯ್ಕೊಳಕತ್ನಲ್ಲ ಇವ. ಸಾರಿ ಬಾವ, ಫ್ಲೋಲ್ ಏನು ಹೇಳ್ಬಿಟ್ಟೆ ಬಾವ. ಇದು ನಿನಗೆ ಆಗ್ಬೇಕಾಗಿತ್ತು. ಯಾರು ಅವಳು? ಶೀಲಾ? ಅವನಿಗೆ ಗೊತ್ತು. ಅಮ್ಮ, ಅವಳು ನಮ್ ಸ್ಕೂಲ್ ಟೀಚರು. ಅಪ್ಪ ದಿನ ಸ್ಕೂಲಿಗೆ ಬಿಡಕ್ ಬರದೆ ಶೀಲಾ ಟೀಚರ್ನ ನೋಡೋದಕ್ಕೆ, ಗೊತ್ತಾ ಅಲ್ವಾ ಅಪ್ಪ? ಮಳ್ಳ ನನ್ನ ಮಗನ. ಓಹೋ, ಅದಕ್ಕೆನಾ ಸ್ಕೂಲ್ ಬಸ್ ಬಂದ್ರು
ಅವನ್ನ ಸ್ಕೂಲ್ ವರ್ಗೂ ಡ್ರಾಪ್ ಮಾಡಕ್ ಹೋಗೋದು ಮಗನ ಬಗ್ಗೆ ಕಾಳಜಿ ಚಿನ್ನ. ಲೇಲೆ ನನ್ ಚಿನ್ನ, ಅವಳನ್ಯಾಕ ಹೋಲಿಸ್ಕೊಂತಿಲ್ಲ ನಿನ್ನ? ನೀ ದೇವತೆ, ನನ್ನ ಇಷ್ಟ ದೇವತೆ ನೀನ. ಹಾಗಾದ್ರೆ ಅವಳು ಯಾರು? ಕೀಪ್ ದೇವತೆ. ಕೀಪ್ ದೇವತೆನಾ? ಸಾರಿ ಬಾಬಾ, ಫ್ಲೋ ಫ್ಲೋನ್ಯಾಗ ಬಂದ್ಬಿಡ್ತಾನ. ಇನ್ನು ಕಾಲ್ಮರಲ್ಲಿ ಹೊಡಿತೀನಿ ಫ್ಲೋನ್ಯಾಗ ಬಂದ್ಗಿಂದ್ರ. ಇರು ಮಾಡ್ತೀನಿ. ಅಮ್ಮ, ನಮ್ ಶೀಲಾ ಟೀಚರ್ ನೋಡ್ತಾ ಇದ್ರೆ ನಂಗೆ ಏನೇನೇನೇನೋ ಅನ್ಸುತ್ತೆ. ಲೇ ನಿನಗ್ಯಾಕ್ಲೆ ಅನಿಸ್ಬೇಕು, ಅದು ನನಗ ಅನಿಸ್ಬೇಕು. ಅಪ್ಪ, ನಮ್ ಶೀಲಾ ಟೀಚರು ಅಮ್ಮನಿಗಿಂತ ನಿಂಗ್ ಪರ್ಫೆಕ್ಟ್ ಜೋಡಿ ಅಂತ ಹೇಳಕ್ ಬಂದೆ. ಬಪ್ಪನ ಮಗನ ನಿನಗನ್ನಬೇಕು ಮಗ ಅಂತ. ನನ್ನಂತ ಅಪ್ಪದೇರ್ ನಿನ್ನಂತ ಮಕ್ಕಳೇ ಇರ್ಬೇಕು ನೋಡು. ಹೋಗ ಇನ್ನೊಂದು 2 ಸಲ ಎಕ್ಸ್ಟ್ರಾ ಆರ್ಡಿನರಿ ಫೇಲ್ ಆಗ ಹೋಗು. ನನಗೆ ಗ್ಯಾರಂಟಿ ಆಯ್ತು ನಾನ ಬಿತ್ತಿದ್ ಬೀಜ ಅಂತ. ಹುಡುಗ ತಿಳುವಳಿಕೆ ಇಲ್ಲ ಅಂದ್ರು ಕರೆಕ್ಟ್ ಆಗಿ ಹೇಳಿದ್ನಲ್ಲ. ಮುಂಜಾನೆ ಯಾರು ಮಾರಿ ನೋಡಿದ್ವಿ ಬಾವಾ. ಶೀಲಾ ಮೇಡಮ್ದು ಬರ್ತಡೇ ಯಾವಾಗ ಬಾವಾ? ಏನು ಒದ್ದ ಬಿಡ್ತೀನಿ ನಿನ್ನ. ಸಾರಿ, ಎಲ್ಲೆಲ್ಲಿ ಬಿಡ್ತಾರೋ ಏನು ನಿಮಗೆ ಗೊತ್ತಿದ್ರೆ ಸಾಕು. ನಮ್ಗೆ ಊಟ ಮಾಡಿ ಊಟ. ಎಲ್ಲೂ ಜಾಗನೇ ಕಾಣ್ತಿಲ್ವೇ? ಖಾಲಿ ಎಲ್ಲಿದೆ? ಇಲ್ಲೇ ಇದೆಯಲ್ಲ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟು ಕಾಫಿನ ಕುಡಿಬೋದಾ? ಲೇ ನನ್ನ ಮಗನೇ. ಮಗನೇ? ನಿನ್ನೆ ಕಣೋ. ಎಷ್ಟೋ ಧೈರ್ಯ ನಿನ್ಗೆ ನನ್ನ ಹತ್ರನೇ ಬಂದು ಒಂದಿನದ ರೇಟ್ ಎಷ್ಟು ಅಂತ ಕೇಳ್ತೀಯಾ? ನಾನು ಏಯ್, ಜಾಸ್ತಿ ಮಾತಾಡ್ಬೇಡ. ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನ ಕರಿಬೇಕಾಗತ್ತೆ. ಬೇಡ, ನಾನೇ ಹೋಗ್ತೀನಿ. ನಮ್ಮಂತ ನಿಯತ್ತಿರೋರಿಗೆ ಕಾಲನೇ ಇಲ್ವಾ? ಅಪ್ಪ, ಅದ್ಭುತ. ಏನು ಅನ್ಕೊಂಡಿದ್ಯಾ ನನ್ನ? ನಾನ್ ಯಾರು ಗೊತ್ತಾ ನಿನ್ಗೆ? ಸೈಕಾಲಜಿ ಸ್ಟೂಡೆಂಟ್. ನಿನ್ ಮನ್ಸಲ್ಲಿರೋದನ್ನ ನಿನ್ ಮುಖದಲ್ಲಿ ಸ್ಕ್ಯಾನ್ ಮಾಡಿ ಹೇಳ್ತೀನಿ. ಅಂತದ್ರಲ್ಲಿ ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಯ್ಯೋ 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 ಅಯ್ಯೋ, ಎಲ್ಲ ಇಲ್ಲಿ ನೋಡ್ರಪ್ಪ. ಈ ಅಮ್ಮಂದು ದಿನಕ್ಕೆ 2,000 ರೂಪಾಯಿ ಅಂತ ರೇಟು. ನಾಚಿಕೆ ಆಗಲ್ಲ ನಿನಗೆ? ನಾನು ಸಾಂಪ್ರದಾಯಿಕ ಫ್ಯಾಮಿಲಿಯಿಂದ ಬಂದವನು. ನನ್ನ ಹತ್ರ ಈ ತರ ಮಾತಾಡಕ್ಕೆ ನಾಚಿಕೆ ಆಗಲ್ಲ? ಮಿಸ್, ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟೇ. ನಮ್ಮ ಹತ್ರನೇ ಸೈಕಾಲಜಿ ಪಂಕ್ತಿಯಾ? ಪೋಲಿಟಾ? ಬನ್ನಿ ಒಳಗೆ. ಬಾವಾ, ಅಕ್ಕ, ಅಂಜಲಿ. ಸುಖವಾಗಿರು. 100 ವರ್ಷ ಮುತ್ತೈದೆ ಆಗಿ ಬಾಳ. ಅಕ್ಕ ಹೇಳೇ ಇಲ್ಲ ಅಂಜಲಿ ಹೆಂಗಿದ್ದಾಳೆ ಅಂತ. ಪರವಾಗಿಲ್ಲ, ಆದ್ರೆ ನನ್ನಷ್ಟು ಚೆನ್ನಾಗಿಲ್ಲ. ಇರುದ ಮರದ ಕೊಂಬಿ ತರ ಅದಾಳ, ರಂಬಾ ತರ ಪೋಸ್ ಕೊಡ್ತಾಳ. ನೀವೇನ್ ಗೊಂಬೆ ತರ ಇದ್ದೀರಾ? ಬೆದ್ರ ಬೊಂಬೆ ತರ ಇದ್ದೀರಾ? ಅಯ್ಯೋ, ನಿಮ್ದು ಯಾವಾಗ್ಲೂ ಇದ್ದಿದ್ದೆ. ಅಕ್ಕ, ಫಸ್ಟ್ ಹೋಗಿ ಸ್ವೀಟ್ ಮಾಡು. ಅಂಜಲಿ ಸ್ಟೇಟ್ಗೆ ಮೆಡಿಕಲ್ ಅಲ್ಲಿ 2nd ರ್ಯಾಂಕ್ ಬಂದಿಯಾಳೆ. ಮತ್ತೆ ತಡ ಮಾಡ್ತಿ? ಒಳಗ್ ಹೋಗಿ ಬ್ಯಾಳಿಗೆ ಬೆಲ್ಲ ಹಾಕ, ಹೋಳಿಗೆ ಮಾಡ. ಹೇಗಿದೆ? ಚೆನ್ನಾಗಿದೆ. ಮತ್ತೆ ಅಂಜು, ಮೆಡಿಕಲ್ ಮುಗೀತು, ಮುಂದೆ ನೋಡ್ಬೇಕು. ಅಪ್ಪ ಹೇಗೆ ಹೇಳ್ತಾರೋ ಹಾಗೆ. ಅಪ್ಪನ ಆಸೆ ಜೊತೆ ನಿನ್ ಫಸ್ಟ್ ಲವ್ ಪಡ್ಕೊಂಡ್ಬಿಟ್ಟೆ.
ಇಲ್ಲ ಅಂದ್ರೆ ನಿಮ್ ತಮ್ಮ ನನ್ನನ್ನು ಬಿಡ್ಬೇಕಲ್ಲ. ನನ್ನ ಹಿಂದೆ ಸುತ್ತಿ ನನ್ನ ನಿದ್ದೆಗೆಡ್ಸಿ ನನ್ನ ಮನ್ಸನ್ನ ಹಾಳು ಮಾಡ್ಬೇಡ. ಯಾರೇ ಕೆಲಸನ ಮಾಡಿಲ್ಲ ಮಗ. ಫಸ್ಟ್ ಲವ್ ಅಂದ್ರೆ ಹಾಗೆ ಅಂಜು. ನಿನಗ್ ಗೊತ್ತಾ, ನಮ್ದು ಫಸ್ಟ್ ಲವ್ವೇ. ಮ್ಯಾಲ್ ನೋಡು ವಯಸ್ಸಲ್ಲ ಮಗಂದು, ಬರೇ ಕೆಳಗ ನೋಡ್ಯಾನ. ಅಕ್ಕ, ನಿನ್ ಫಸ್ಟ್ ಲವ್ ಭಾವನೆ ಇರ್ಬೋದು, ಆದ್ರೆ ಭಾವನ್ ಫಸ್ಟ್ ಲವ್ ಮಾತ್ರ ಬೇರೆನೇ ಇದೆ. ಬಾವ ನೀರ್ ಕುಡಿ ಬಾವ. ಕೊಡಪ್ಪ. ರೀ ಏನ್ರಿ ಹೇಳ್ತಿದ್ದ ನೀನು? ಯಾರ್ರಿ ಅವಳು? ಲೇ ತೆಲಿಗಿಲಿ ಕೆಟ್ಟದೇನಿಲ್ಲ ನಿನಗ? ಮುಂಜಾನೆ ಹಚ್ಚಿದಲ್ಲಿ ನಮ್ಮ ಮನ್ಯಾಗ ಜಗಳನ ಸುಳ್ಳು ಅಂತ ಹೇಳದನ. ಬನ್ನಿ ಆಮೇಲೆ ವಿಚಾರಿಸ್ಕೊತೀನಿ. ಹಚ್ಚಿದಪ್ಪ ಬೆಂಕಿನ ಇನ್ನು ಎಣ್ಣಿರುತ್ತಾನ ಉರಿದ ಲೇ ಬಂತಡ್ಲೆ. ಇನ್ನು ಏನು ಮಾಡಿ ಸಮಾಧಾನ ಮಾಡ್ಬೇಕು? ಏನು ಗಿಲಿಗಿಂಚಿನ ಕೊಡ್ಬೇಕು ಕೈಯಾಗ. ಸೂರ್ಯ, ನಿಮ್ ಮನೇಲಿ ಯಾವಾಗ್ಲೂ ಎಲ್ಲರೂ ಖುಷಿಯಾಗಿ ನಗ್ತಾ ಇರ್ತೀರಾ ಅಲ್ವಾ? ಅಯ್ಯೋ ಇವಾಗಾರು ಪರವಾಗಿಲ್ಲ. ಆ ಕಾಡ್ ಪಾಪ ಇದ್ದಿದ್ರೆ ಇವರು ಕೂಡ ಸೇಮ್ ಕಾಡ್ ಮನುಷ್ಯ ತರ ಆಡ್ರೋರು, ಗೊತ್ತಾ? ಅಂಜು, ಆ ಕಡೆ ಹೋಗೋಣ ಈ ಕಡೆ ಹೋಗೋಣ? ಈ ಕಡೆ ಹೋಗಿದ್ರೆ ಹಂಪ್ಗಳು ಜಾಸ್ತಿ ಇತ್ತು, ಬ್ರೇಕ್ ಹಾಕಕ್ಕೂ ಚೆನ್ನಾಗಿತ್ತು. ಪರವಾಗಿಲ್ಲ ಬಿಡು, ಈ ಕಡೆನೇ ಹೋಗೋಣ. ಅಲ್ಲೇನು ಹಂಪ್ಗಳೇನಿಲ್ಲ, ಗುಂಡಿಗಳೇ ಜಾಸ್ತಿ ಇದೆ. ಎಲ್ಲಾದ್ರೇನು ಹುಡುಗರ್ ನಾವು ಬ್ರೇಕ್ ಹೊಡಿಬೇಕಷ್ಟೇ. ನೆನ್ನೆ ಮೊನ್ನೆ ಬಂದನ್ ಪ್ರೀತಿ ಮುಂದೆ ನಮ್ಮಿಬ್ಬರ ಪ್ರೀತಿ ಏನೇನೂ ಇಲ್ಲ ಕಣೆ. ನಮ್ಮ ಲೈಫ್ನೇ ಇವ್ರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತೀವಿ, ಆದ್ರೆ ಅದೆಲ್ಲ ಹರಿಯೋ ನದಿನಲ್ಲಿ ಹುಣಸೆಣ್ಣು ತೊಳ್ದಂಗ ಆಗೋಯ್ತು. ಅಪ್ಪ ಪ್ಲೀಸ್ ಪಾ, ನಿಮ್ ಮಾತನ್ನ ಕೇಳಲ್ಲ ಅಂತ ಹೇಳಿಲ್ಲ, ಆದ್ರೆ ಒಂದೇ ಒಂದ್ಸಲಿ ನನ್ ಮಾತಕ್ಕೂ ಬೆಲೆ ಕೊಡಿ. ಹೇಳಮ್ಮ, ಹೇಳು. ನಿಮ್ಮಂಥ ಮಕ್ಕಳನ್ನ ಹೆತ್ತ ತಪ್ಪಿಗೆ ನೀವೇನೇ ಹೇಳಿದ್ರು ನಾವು ಕೇಳಿಸ್ಕೊಳ್ಳೇಬೇಕು. ಅಪ್ಪ ಅವನ ಹೆಸರು ಸೂರ್ಯ, ನನ್ನ ತುಂಬಾ ಪ್ರೀತಿಸ್ತಾನೆ, ತುಂಬಾ ಒಳ್ಳೆ ಹುಡುಗ ಅಪ್ಪ. ನಾನು ನಿಜವಾಗ್ಲೂ ಅವನ ಜೊತೆ ತುಂಬಾ ಸಂತೋಷವಾಗಿರ್ತೀನಿ. ಅಪ್ಪ ಪ್ಲೀಸ್, ಒಂದೇ ಒಂದ್ಸಲಿ ಅವನ್ನ ಕರ್ಸಿ ನೀವು ಮಾತಾಡಿ. ಅವ್ನು ನಿಜವಾಗ್ಲೂ ನಮಗ್ ತುಂಬಾ ಇಷ್ಟ ಆಗ್ತಾನೆ. ನೋಡೇ ಗೀತಾ, ಅವನ ಅಡ್ನಾಡಿನ ನಾನು ಕರೆಸಿ ಮನೇಲಿ ಕೂರಿಸಿ ಕಾಫಿ ಕೊಟ್ಟು ಮಾತಾಡಿಸಿ ಕಳಿಸ್ಬೇಕಂತ. ನಾನು ಇವಳ ಮೇಲೆ ಇಟ್ಟಿರೋ ನಂಬಿಕೆಗೆ ಒಳ್ಳೆ ಪಾಠನೇ ಕಲಿಸಿದ್ಲು. ನಿನಗೆ ಗೊತ್ತಾ ಗೀತಾ, ಇಂಥ ಮಕ್ಕಳನ್ನ ಬೆಳೆಸೋದಕ್ಕೆ ನಮ್ಮಂಥ ಅಪ್ಪಂದ್ರು ಏನೇನೆಲ್ಲ ಮಾಡಿರ್ತಾರೆ ಅಂತ. ನಾವು ಫುಟ್ಪಾತ್ ಅಲ್ಲಿ ತಿಂದು ಇವರನ್ನ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿಸ್ತೀವಿ. ನಾವು ನಡ್ಕೊಂಡು ಓಡಾಡಿ ಇವರಿಗೆ ಗಾಡಿ ಕೊಡಿಸ್ತೀವಿ. ನಾವು ಕಾರ್ಪೊರೇಷನ್ ಸ್ಕೂಲ್ ಓದಿದ್ರು ಇವರನ್ನ ಇಂಟರ್ನ್ಯಾಷನಲ್ ಸ್ಕೂಲ್ ಓದಿಸ್ತೀವಿ. ಇವರು ಕೇಳಿದ ಬ್ರಾಂಡೆಡ್ ಬಟ್ಟೆಗಳನ್ನೇ ಕೊಡಿಸ್ತೀವಿ. ಒಂದೊಂದು ರೂಪಾಯಿನೂ ಲೆಕ್ಕ ಹಾಕಿ ಸೇವ್ ಮಾಡಿ ನಮಗೆ ಬದುಕಕ್ಕಾಗದೇ ಇರೋ ಬದುಕನ್ನ ನಮ್ಮ ಮಕ್ಕಳು ಬದುಕಲಿ ಅಂತ ನಮ್ಮ ಬದುಕನ್ನೇ ತ್ಯಾಗ ಮಾಡ್ಬಿಡ್ತೀವಿ. ಆದರೆ ಇವರು ಯೌವನದ ಕೈಲಿ ಬುದ್ಧಿ ಕೊಟ್ಟು ಅವನ ಯಾವನೋ ಸಿಕ್ಕದ ಅಂತ ನಮ್ಮ ತ್ಯಾಗಕ್ಕೆ ಅರ್ಥವೇ ಇಲ್ಲದಂಗೆ ಮಾಡ್ಬಿಡ್ತಾರೆ. ಇವಳು ಫಾರಿನಲ್ಲಿ MD ಮಾಡಬೇಕು, ದೊಡ್ಡ ಡಾಕ್ಟರ್ ಆಗಬೇಕು, ಯಂಗ್ ಅಚೀವರ್ ಅಂತ ಹೆಸರು ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ನನ್ನ ಆಸೆ ಎಲ್ಲ ಬರೀ ಆಸೆಯಾಗಿ ಉಳಿದೋಗ್ಬಿಟ್ಟು. ಅಪ್ಪ, ನಿಮ್ಮ ಆಸೆನೆಲ್ಲ ನಾನು ಈಡೇರಿಸ್ತೀನಿ. ಪ್ಲೀಸ್ ಪಾ, ಇದೊಂದೇ ಒಂದು ಆಸೆ ನಡೆಸ್ಕೊಡಿ. ಒಳಗ್ ಬರ್ಬೋದೇನ್ರಪ್ಪ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ದಯವಿಟ್ಟು ಹೋಗಿ ಇಲ್ಲಿಂದ. ಓಹೋ, ಭಾವನ ಅಂದ್ರೆ ಈಗಾಗಲೇ ಸಂಬಂಧಗಳು ಯಾರಿಗೂ ಬಿಡ್ಸಕ್ ಆಗದಷ್ಟು ಗಟ್ಟಿಯಾಗ್ಬಿಟ್ಟಿವೆ.
ಏನ್ ಸ್ವಾಮಿ ಹೆಣ್ ಕೇಳೋಣ ಅದು ಇಷ್ಟೊತ್ನಲ್ಲಿ ಏನೋ ಸಣ್ಣ ಹುಡುಗರು ಪ್ರೀತಿ ಮಾಡ್ಯಾವ ಇನ್ನು ನಿಮ್ಮಂತವ್ರು ದೊಡ್ಡವ್ರು ನಿಂತು ವ್ಯವಹಾರ ಬಗೆಹರಿಸಿದ್ರ ಆತಲ್ರಿ. ಶಭಾಷ್ ಶಭಾಷ್ ಕಣ್ರಿ, ದೊಡ್ಡ ಮನುಷ್ಯರೇನ್ರಿ ನೀವು. ನಿಮ್ಮ ಮೈದನ್ನ ಅನಿಸ್ಕೊಂಡವನು ಏನೋ ಗೊತ್ತಿರೋ ಹುಡುಗಿನ ಮಾಡಿಸಿ ನಂಬಿಸಿ ಅವಳ ಜೀವನ ಜೊತೆ ಆಟ ಆಡ್ತಿದ್ದಾರೆ. ಅವನಿಗೆ ಕ್ಯಾಕರ್ಸಿ ಹೋಗಿದ್ದು ಬಿಟ್ಬಿಟ್ಟು ಇಲ್ಲಿ ಬಂದು ಬ್ರೋಕರ್ ಕೆಲಸ ಮಾಡ್ತಾ ಇದ್ದೀರಾ. ಬುದ್ಧಿ ಹೇಳಕ್ ಅವ್ರೇನ್ ಕೊಲೆ ಮಾಡ್ಯಾರ, ಏನ್ ದರೋಡೆ ಮಾಡ್ಯಾರ, ಏನೋ ಪ್ರೀತಿ ಮಾಡ್ಯಾರ. ನಾವು ನೀವು ನಿಂತು ಸಮಸ್ಯೆ ಬಗೆಹರಿಸಬಹುದು. ಓಹೋ, ಯಾರೂ ಮಾಡ್ದಲ್ಲಿರೋ ಘರಂದಾರಿ ಕೆಲಸ ಮಾಡಿದಾನೆ ಅಂತ ಅವನ ಪರ ವಹಿಸ್ಕೊಂಡು ಮಾತಾಡಕ್ ಬಂದಿದ್ದೀರೇನ್ರಿ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೇನ್ರಿ? ಒಳ್ಳೆ ಫ್ಯಾಮಿಲಿ ಹುಟ್ಟಿರೋ ಲಕ್ಷಣನೇನ್ರಿ ಇದು? ಮಾತಾಡಕತ್ತಿ ಬ್ಯಾರೇನೆ ಅಕ್ಕತ್ತದು. ಏಯ್ ಮುಚ್ಚೋ ಬಾಯಿ, ಇನ್ನೊಂದು ಮಾತಾಡಿದ್ರೆ ಕುತ್ತಿ ಹಿಡಿದು ಆಚೆ ತಳ್ಳಿಬಿಡ್ತೀನಿ. ಏನ್ ಮಾಡ್ತೀಯೋ? ದಯವಿಟ್ಟು ಇಲ್ಲಿಂದ ಹೋಗಿ. ಅಲ್ಲ ಅಂಜು, ಅದು ದಯವಿಟ್ಟು ಮಾತು ಕೇಳಿ ಪ್ಲೀಸ್, ಇಲ್ಲಿಂದ ಹೋಗಿ ಪ್ಲೀಸ್ ಬಾಬಾ. ಆಯ್ತು. ಬಾಬಾ, ಐ ಆಮ್ ರಿಯಲಿ ಸಾರಿ ಬಾಬಾ. ನನ್ನಿಂದನೇ ನಿಮ್ಗೆ ಈ ಥರ ಅವಮಾನ ಆಗಿದ್ದು. ಲೇ, ಇದು ಯಾವ ಸೀಮೆ ಅವಮಾನಲೇ? ಜಗತ್ತಿನೊಳಗ ಪ್ರೇಮಿಗಳಿಗೋಸ್ಕರ ಎಂತೆಂಥವ್ರು ಏನೇನೋ ತ್ಯಾಗ ಮಾಡ್ಯಾರ. ಅದು ನಾನು ನಿನ್ನ ಮಾವನಾಗಿದ್ಕೊಂಡು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹ್ಯಾಂಗಲೇ? ನೋಡು, ನಿನ್ನ ಫಸ್ಟ್ ಲವ್ಗೋಸ್ಕರ ಎಂಥ ಅವಮಾನ ಆದ್ರೂ ತಡ್ಕೋತೀನೋ. ಇಬ್ರು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಬಾಬಾ, ಆದ್ರೂ ಹುಚ್ಚ, ತಂದೆ ಆದವ ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ಬೇಕಾಗತ್ತ. ಅದೇ ಆ ಮಕ್ಕಳ ಚೇಷ್ಟೆಗಳನ್ನ ಮಾಡಿದಾಗ ಅದನ್ನ ನೋಡಿ ಸಂತೋಷ ಪಡ್ಬೇಕಾಗತ್ತ. ಒಂದು ಹೃದಯನ ಇನ್ನೊಂದು ಹೃದಯ ನೋಡಿ ಇಷ್ಟಪಟ್ಟಾಗ ತಂದೆ ಆದವ ಅವು ಎರಡು ಹೃದಯಗಳನ್ನ ಒಂದು ಮಾಡೋದು ಅವನ ಕರ್ತವ್ಯ. ಅದನ್ನೆಲ್ಲ ಬಿಟ್ಟು ಬಾಬಾ, ಅಂಜಲಿ ಫೋನ್. ಹೌದಾ? ರಿಸೀವ್ ಮಾಡು. ಏನ್ ಮಾತಾಡ್ತಾಳ ನೋಡು. ಅಂಜು, ಸೂರ್ಯ, ನನಗ್ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ ಕಣೋ. ನಾವಿಬ್ರು ಒಂದಾಗೋದಕ್ಕೆ ನಮ್ಮಪ್ಪ ಒಪ್ತಿಲ್ಲ ಕಣೋ. ನಾವಿಬ್ರು ದೂರ ಆಗ್ಬಿಡ್ತೀವಿ ಅಂತ ತುಂಬಾ ಭಯ ಆಗ್ತಿದೆ ಕಣೋ. ನಮ್ಮಪ್ಪನ ಮನ್ಸನ್ನ ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾಳೆ ಬೆಳಗ್ಗೆ ನಾನು ಮನೆ ಬಿಟ್ಟು ಬರ್ತೀನಿ. ನಾವಿಬ್ರು ಎಲ್ಲರೂ ದೂರ ಹೋಗಿ ಮದ್ವೆ ಆಗೋಣ. ಅಂಜು, ಏನ್ ಮಾತಾಡ್ತಾ ಇದ್ಯಾ? ಅರ್ಥ ಮಾಡ್ಕೋ ಸೂರ್ಯ, ನಾವಿಬ್ರು ಒಂದಾಗ್ಬೇಕು ಅಂದ್ರೆ ಇದೊಂದೇ ದಾರಿ ಇರೋದು. ಅಂಜು, ಏನ್ ಮಾತಾಡ್ತಿದ್ಯಾ? ಊರ್ ಬಿಟ್ಟು ಹೋಗೋದಂದ್ರೆ? ನೋಡಮ್ಮ ಅಂಜು, ನಾಳೆ ಕರೆಕ್ಟ್ ಆಗಿ 5 ಗಂಟೆಗೆ ರೈಲ್ವೆ ಸ್ಟೇಷನ್ ಅವ ಇರ್ತಾನ. ನಾ ಎಲ್ಲ ನೋಡ್ಕೋತೀನಿ, ಏನು ಹೆದರ್ಬೇಡ. ಬಾ. ಸರಿ ಬಾಬಾ. ಬಾಬಾ, ಏನ್ ಮಾಡ್ತಾ ಇದ್ರ ನೀವು? ನೋಡು, ಆ ಹೆಣ್ಮಗಳು ತಗೊಂಡ್ ನಿರ್ಧಾರ ಬಹಳ ಕರೆಕ್ಟ್. 5 ಗಂಟೆಗೆ ರೈಲ್ವೆ ಸ್ಟೇಷನ್ ಆಗಿರ್ತೀರಿ, ಇಬ್ರು ಸೇರ್ಕೊಂಡು ಬಾಂಬೆ ಟ್ರೈನ್ ಹತ್ತೀರಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಅಷ್ಟ. ಹಲೋ, ಬೆಳಗ್ಗೆ ನಾನು ಬಾಂಬೆಗೆ ಹೋಗ್ತಿದ್ದೀನಿ. ಯಾಕೆ? ಅಂಜಲಿ ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಬೆಳಗ್ಗೆ ನಾನು ಬರ್ತಾ ಇದ್ದೀನಿ. ಮಗ, ಒಂದು ಫೋನ್ ಮಾಡು. ಸರಿ. ಸ್ವಿಚ್ ಆಫ್ ಬರ್ತಿದ್ದಲ್ಲೋ. ನೀನೇನ್ ಟೆನ್ಷನ್ ತಗೋಬೇಡ, ಬರ್ತಾಳವಳು. ಇಷ್ಟೊತ್ತಾದ್ರೂ ಏನ್ ಬರಕ್ ಹುಡುಗ? ಪ್ರಯಾಣಿಕರ ಗಮನಕ್ಕೆ ಬೆಂಗಳೂರಿನಿಂದ ಮುಂಬೈಗೆ ಹೊರಟಿರುವ ಜೋಧ್ಪುರ ಟ್ರೈನ್ ಬಂದು ಹೋಯ್ತಾ ಇದೆ, ನೀವೊಂದು ಫೋನ್ ಮಾಡೋ. ಬೆಳಗ್ಗೆಯಿಂದ ಕಾಯ್ತಾ ಇದ್ವಿ, ಅವ್ರಿಗೊಂದು ಫೋನ್ ಮಾಡೋಕ್ಕಾಗಲ್ವೇನೋ? ಅವ್ರು ಈ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಡ್ತಾರೆ, ನಿನಗೂ ಅರ್ಥ ಆಗಲ್ವೇನೋ? ಎಲ್ಲ ನೀನು ಅಂತವನೇ ಕಣ. ಪ್ರಯಾಣಿಕರ ಗಮನಕ್ಕೆ ಗಾಡಿ ಸಂಖ್ಯೆ 11302 ಬೆಂಗಳೂರಿನಿಂದ ಮುಂಬೈಗೆ ಹೊರಡುವ ಉದ್ಯಾನ್ ಎಕ್ಸ್ಪ್ರೆಸ್ 1ನೇ ಪ್ಲಾಟ್ಫಾರಂ ಸದ್ಯದಲ್ಲೇ ಬರಲಿದೆ. ಇದು ಲಾಸ್ಟ್ ಟ್ರೈನ್ ಕಣೋ, ಎಲ್ಲೋ ಅವಳು. ಬಂದು ಹೇಳಿಲ್ವಾ ಅವ್ಳು ಬರ್ತಾಳೆ ಅಂತ? ಬೆಳಗ್ಗೆಯಿಂದ ಕಾಯ್ತಿದೀವಿ, ಇವಾಗ ಬಂದಿದ್ಯಾ? ನಮ್ ಟೈಮ್ ಚೆನ್ನಾಗಿದೆ, ಟ್ರೈನ್ ಲೇಟಾಗಿ ಬಂತು. ಬಾ. ಅಂಜು, ಯಾಕೆ ಏನಾಯ್ತು? ನಾನ್ ನಿನ್ ಜೊತೆ ಬರ್ತಾ ಇಲ್ಲ. ಅಂಜು, ಈ ತಮಾಷೆ ಮಾಡೋ ಟೈಮ್ ಅಲ್ಲ, ಟ್ರೈನ್ ಬೇರೆ ಬಂದಿದೆ, ದಯವಿಟ್ಟು ಹೋಗೋಣ ಬಾ. ನಾನ್ ತಮಾಷೆ ಮಾಡ್ತೀನಿ.
ದಯವಿಟ್ಟು ನಾನು ಮರ್ತು ಬಿಡು. ತಮಾಷೆ ಮಾಡಬೇಡ ಪ್ಲೀಸ್, ಬಾ ಟ್ರೈನಲ್ಲಿ ಕೂತ್ ಮಾತಾಡೋಣ. ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡು. ಯಾಕಂಜು, ಏನಾಯ್ತು? ಯಾಕಂದ್ರೆ ಏನೇನು ಕೊಡಿದೆ ನೀನು? ನೀನಿದ್ರೆ ಓಡೋಗ ಎಡೆ ಕೊಟ್ಟಿದ್ದು. ನಿಮ್ಮಂತ ಹುಡುಗಿರ ಮಾತನ್ನ ನಂಬ್ಕೊಂಡ್ರೆ ಮಗ, ಅವಳ ಪಾಡಿಗೆ ಅವಳನ್ನ ಬಿಡೋದೇ ಒಳ್ಳೇದು ಅನ್ಸುತ್ತೆ. ತಾವು ಪ್ರೀತಿಸೋದು ಹುಡುಗ ಕರೆದ್ರೆ ಸಾಕು, ಎಷ್ಟೋ ಜನ ಹುಡುಗಿರು ಹಿಂದೂ ಮುಂದೆ ನೋಡದೆ ಮನೆ ಬಿಟ್ಟು ಓಡ್ ಬರ್ತಾರೆ. ಆದ್ರೆ ಅಂಜಲಿ ಹಾಗಲ್ಲ. ಹೆತ್ತೋರ್ಗೋಸ್ಕರ ಮನ್ಸಾರಿ ಪ್ರೀತಿ ಮಾಡಿದಂತ ಹುಡುಗನ್ನೇ ದೂರ ಮಾಡ್ತೀಯಾಳೆ ಅಂದ್ರೆ ಅದ್ರಲ್ಲೇ ಗೊತ್ತಾಗತ್ತ ಅವಳು ಎಷ್ಟು ಒಳ್ಳೆಯವಳು ಅಂತ. ಮಗ, ಹಾಗಾದ್ರೆ ನಿನ್ ಪ್ರೀತಿ 20 ವರ್ಷದ ತಂದೆ ತಾಯಿಗಳ ಪ್ರೀತಿ ಮುಂದೆ ಜುಜುಬಿ ಕಣೋ. ಈ ನನ್ನ 20 ತಿಂಗಳ ಪ್ರೀತಿ. ಈ ಪ್ರಪಂಚದಲ್ಲಿ ಪ್ರೀತಿನ ಕಳ್ಕೊಂಡ್ರು ತುಂಬಾ ಜನ ಇದಾರೆ ಕಣೋ, ಅದ್ರಲ್ಲಿ ನಾನು ಒಬ್ಬ ಅಂತ ಅನ್ಕೋತೀನಿ. ಅಂಜಲಿ, ನೀನು ಒಪ್ಪೋದು? ಅಂಜು, ಈ ಜಗತ್ತಲ್ಲಿ ನಿಮ್ಮ ತಂದೆ ತಾಯಿ ಪ್ರೀತಿನ ಕೊಡದೇ ಇರ್ಬೋದು, ಆದ್ರೆ ನನ್ನಷ್ಟು ನೀನು ಇಷ್ಟಪಡೋರು ಯಾರೂ ಸಿಗಲ್ಲ. ಸೂರ್ಯ ಚಂದ್ರರ ಮಿಲನಕ್ಕೆ ಇಲ್ಲವೇ ವೇದಿಕೆ, ನುಚ್ಚು ನೂರಾಯ್ತು ಮನಸ್ಸಿದು ಸಮಯದ ಸ್ಫೋಟಕ್ಕೆ. ಗುಂಡಿಗೆ ಗೂಡಿನಲ್ಲಿ ಉಸಿರಿನ ಹಾಡಿನಲ್ಲಿ ಕಾಡೋದು ನೀನೇನೆ ಪ್ರಾಣ ಸಖಿ. ಪ್ರೀತಿಯ ನೋಯಿಸುವ ಆಸೆಯ ಸಾಯಿಸುವ ಸಾಹಸವ ಮಾಡಿರುವೆ ನೀ ದುಡುಕಿ. ಕನಸಿನ ಕಿಟಕಿಯ ತೆರೆಯಲು ಮರಳಿ ಬಾ. ಮಕ್ಕಳಾಟ ಅಲ್ಲವೇ ಪ್ರೀತಿಯ ಬಂಧನ, ದೂರ ಯಾಕೋದೆ ಹೇಳು ನೀ ಒಳ್ಳೆಯ ಕಾರಣ. ಕೊಲ್ಲುವ ಏಕಾಂತ ವಿರಹದ ರಾದ್ದಾಂತ, ಹೇಗೆ ನಾ ಇರಬೇಕು ಜೀವಂತ. ಆಗದೆ ನೀ ಸ್ವಂತ ಜೀವನವೇ ವ್ಯರ್ಥ, ತೋರಿದೆಯೇ ಬಾರಿ ಪ್ರಿಯೆ ಪ್ರೀತಿಸುತ್ತಾ. ನೆಲಸಮ ನೆಲಸಮ ಒಲವಿನ
ಸಂಭ್ರಮ ನಗುವುದೇ ಮರೆತಿದೆ ಬದುಕಿನ ಚಂದ್ರಮ ಸಾಗರ ಸನಿಹವೇ ಇದ್ದರೂ ವ್ಯರ್ಥವೇ ದಾಹವ ನೀಗಿಸೋ ಸಿಹಿ ಹನಿ ಇಲ್ಲವೇ ಕನಸಿನ ಕಿಟಕಿಯ ಮುಚ್ಚಿದೆ ಏತಕ್ಕೆ ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ. ಸರ್ ಅದರಲ್ಲಿ ಉಪಕಾರ ಏನು ಬಂತು ಸರ್? ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ನನ್ನ ಮೊಬೈಲು ಎಲ್ಲೋ ಮಿಸ್ ಆಗಿಬಿಟ್ಟಿದೆಪ್ಪ. ನೀನು ಮೊಬೈಲಿಂದ ನನ್ನ ಮಗಳೊಂದು ಕಾಲ್ ಮಾಡಿಕೊಡ್ತೀಯಾ? ಅಯ್ಯೋ ಸರ್, ಅಷ್ಟೇ ತಾನೇ. ನಂಬರ್ ಹೇಳಿ. ಹಲೋ ಮಗಳೇ. ಅಪ್ಪ ಎಲ್ಲಿದ್ದೀರಾ ನೀವು? ನಾನು ಎಷ್ಟೊತ್ತಿಂದ ನಿಮಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ? ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿದೆ. ಅದು ಸರ್ ಇದ್ಯಾರ ನಂಬರು? ನನ್ನ ಪ್ರಾಣ ಕಾಪಾಡಿದ ಪುಣ್ಯಾತ್ಮದಮ್ಮ. ಅಂದರೆ ನಾನು ಆಸ್ಪತ್ರೆಯಿಂದ ಚೆಕಪ್ ಮಾಡಿಸ್ಕೊಂಡು ಬರ್ತಾ ಇದ್ದೆ. ಇದ್ದಕ್ಕಿದ್ದಾಗೆ ಎದೇನೋ ಕಾಣಿಸ್ಕೊಂಡ್ಬಿಡ್ತು. ಆಗ ಈ ಪುಣ್ಯಾತ್ಮ ಬಂದು ನನ್ನನ್ನು ಆಸ್ಪತ್ರೆ ಸೇರಿಸಿ ತಕ್ಷಣ ಟ್ರೀಟ್ಮೆಂಟ್ ಕೊಡಿಸಿ ನನ್ನ ಪ್ರಾಣ ಕಾಪಾಡಿದ್ನಮ್ಮ. ಅಪ್ಪ ಇವಾಗ ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಮ್ಮ. ಐ ಆಮ್ ಆಲ್ ರೈಟ್. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈಗ ಅವನೇ ನನ್ನನ್ನು ಮನೆ ಹತ್ರ ಡ್ರಾಪ್ ಮಾಡ್ತಿದ್ದಾನಮ್ಮ. ಹೌದಾ? ಸರಿ, ನಾನು ಇವಾಗಲೇ ಮನೆಗೆ ಬರ್ತೀನಿ. ಅವ್ರಿಗೆ ಫೋನ್ ಕೊಡಿ, ಥ್ಯಾಂಕ್ಸ್ ಹೇಳ್ತೀನಿ. ಸರಿ ಅಮ್ಮ. ಅಯ್ಯೋ ಯಾಕೆ ಕಟ್ ಮಾಡಿದ್ರಿ? ನನ್ನ ಮಗಳು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ಲು. ಪರವಾಗಿಲ್ಲ ಬಿಡಿ ಸರ್. ಪ್ರಿಯಾ, ಒಂದು ಮಾತು ಕೇಳ. ಕೇಳಿ ಸರ್. ನಿನ್ನೆ ಮದುವೆ ಆಗಿದೆಯಲ್ಲ? ಇಲ್ಲ ಸರ್, ಮದುವೆ ಆಗಿಲ್ಲ. ಮದುವೆ ಆಗೋ ಯೋಚನೆ ಕೂಡ ಇಲ್ಲ ಸರ್. ಯಾಕಪ್ಪ, ಏನಾಯ್ತು? ನಾನೊಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ ಸರ್. ಅವಳು ಕೂಡ ನಾನು ಇಷ್ಟಪಟ್ಟಿದ್ಲು. ಆದರೆ ಅವರಪ್ಪಂಗೆ ಮಗಳು ಪ್ರೀತಿಸಿ ಮದುವೆ ಆಗೋದು ಇಷ್ಟ ಇರಲಿಲ್ಲ. ವಿರೋಧ ಮಾಡಿದ್ರು. ಸರ್, ಸಾಯೋ ತನಕ ನಿನ್ನ ಜೊತೆಗಿರ್ತೀನಿ ಅಂದವಳು ಕೊನೆ ಕ್ಷಣದಲ್ಲಿ ನನ್ನಿಂದ ದೂರ ಆಗ್ಲು ಸರ್. ಅಂದರೆ? ಹೌದು ಸರ್. ಈ ಬದುಕಲ್ಲಿ ತಾಯಿನ ಹೊರತುಪಡಿಸಿದ್ರೆ ತಾಯಿಯಷ್ಟೇ ಗಟ್ಟಿಯಾದ ಪ್ರೀತಿ ಕೊಡೋಕ್ಕೆ ನಾವು ಮನಸಾರೆ ಇಷ್ಟಪಟ್ಟಂಥ ಆ ಹುಡುಗಿ ಅವಳೊಬ್ಬಳಿಂದ ಮಾತ್ರ ಕೊಡೋಕ್ಕೆ ಸಾಧ್ಯ ಸರ್. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮಿಂದ ದೂರ ಆಗ್ತಾರೆ. ಆದರೆ ನಾವು ತುಂಬ ಪ್ರೀತಿಸೋ ಆ ಹುಡುಗಿ ನೆನಪೊಂದನ್ನು ಬಿಟ್ಟು ಈಗ ಅವಳು ಎಲ್ಲಿದ್ದಾಳೋ, ಏನು ಮಾಡ್ತೀಯಾಳೋ, ಯಾರನ್ನ ಮದುವೆ ಆಗಿದ್ದಾಳೋ ಒಂದು ಗೊತ್ತಿಲ್ಲ ಸರ್. ಆದರೆ ನಾನು ಮಾತ್ರ ಈಗಲೂ ಅಷ್ಟೇ ಪ್ರತಿದಿನ ಪ್ರತಿ ಕ್ಷಣ ಅವಳ ನೆನಪಲ್ಲೇ ಬದುಕ್ತಾ ಇದ್ದೀನಿ ಸರ್. ಸಾರಿ ಸೂರ್ಯ, ನಾನು ಕೇಳಿದ್ರಿಂದ ನಿನ್ನ ಮನಸ್ಸಿಗೆ ನೋವಾಯ್ತು ಅನಿಸುತ್ತೆ. ನನ್ನ ಕ್ಷಮಿಸ್ಬಿಡಪ್ಪ. ಪರವಾಗಿಲ್ಲ ಸರ್. ಕೆಲವು ವರ್ಷಗಳಿಂದ ಈ ಬೇಜಾರನ ಪದನೇ ನನ್ನ ಲೈಫಲ್ಲಿ ತುಂಬ ಕಾಮನ್ ಆಗ್ಬಿಟ್ಟಿದೆ ಸರ್. ಬಾರಪ್ಪ ಮನೆ ಒಳಗೆ. ಇಲ್ಲ
ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಬರ್ತೀನಿ. ಅಲ್ಲ ಸ್ವಲ್ಪ ಕಾಫಿ. ಇಲ್ಲ ಅಂಕಲ್, ಏನೋ ಒಂಚೂರು ಅರ್ಜೆಂಟ್ ಕೆಲಸ ಆಯಿತು. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಬರ್ತೀನಿ. ಅಂಕಲ್ ಆರೋಗ್ಯ ಹುಷಾರು. ಬಾಯ್ ಅಂಕಲ್. ಸರಿಯಪ್ಪ, ದೇವ್ರ ನಿನ್ನ ಚೆನ್ನಾಗಿರ್ತೀರಿ. ಅಪ್ಪ ನಿಮ್ಗೇನು ಆಗಿಲ್ಲ ತಾನೆ? ಏನಿಲ್ಲಮ್ಮ. ನಿಮ್ಗೆ ಎಷ್ಟೊತ್ತಿ ಹೇಳಿ ಒಬ್ಬೊಬ್ಬರೇ ಎಲ್ಲೂ ಓಡಾಡಬೇಡಿ ಅಂತ. ಮೆಡಿಸಿನ್ ನಾನೇ ತಂದ್ಕೊಡ್ತಿರ್ಲಿಲ್ವಾ? ಅದು ಹಾಗಲ್ಲಮ್ಮ, ನೀನು ಆಸ್ಪತ್ರೆ ಪೇಷಂಟ್ ಅಂತ ಓಡಾಡ್ತಿರ್ತೀಯಲ್ವಾ, ನಿನಗೆ ಯಾಕೆ ತೊಂದರೆ ಅಂತ. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ ಅಲ್ಲ ನೀವು. ಸರಿ ಬನ್ನಿ. ಲೇ ಗೀತಾ, ನಾನು ಬ್ಯಾಂಕ್ ಫೈಲ್ ಇಟ್ಟಿದ್ನಲ್ಲ, ಇಲ್ಲಿ ಕಾಣ್ತಾನೆ ಇಲ್ವಲ್ಲೇ? ಅಲ್ಲೇ ಎಲ್ಲೋ ಇರಬೇಕು, ಸರಿಯಾಗಿ ನೋಡ್ರಿ. ಇಟ್ಟು ಕಡೆ ಇರಲ್ಲಪ್ಪ. ಸೂರ್ಯ, ಇವನ್ ಫೋಟೋ ಇಲ್ಲಿ ಯಾಕೆ ಬಂತು? ಸೂರ್ಯ, ಅವತ್ತು ನಾನು ನಿನಗೆ ಸರಿಯಾಗಿ ಕಾರಣ ಕೊಡದೆ ನಿನ್ನಿಂದ ದೂರ ಆದೆ. ಯಾಕೆ ಗೊತ್ತಾ? ನನ್ನ ತಂದೆಗೋಸ್ಕರ, ಅವ್ರ ಕನಸಿಗೋಸ್ಕರ. ನಾನು ನಿನ್ನಿಂದ ದೂರ ಆದ ತಕ್ಷಣ ನಾನು ನಿನಗೆ ಮೋಸ ಮಾಡಿದೆ ಅಂತ ಅಂದ್ಕೊಂಡ್ಯಾ? ಇಲ್ಲ ಸೂರ್ಯ, ನಾನು ನಿನಗೆ ಮೋಸ ಮಾಡಿಲ್ಲ. ಇವತ್ತಿನವರೆಗೂ ಮದುವೆ ಆಗ್ದಿರ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನೀನೆಲ್ಲಿದ್ಯಾ? ಹೇಗಿದ್ಯಾ? ಯಾರು ಮದುವೆ ಆಗಿದ್ಯಾ? ಅಥವಾ ಮದುವೆ ಆಗ್ದಿರ ನನಗೋಸ್ಕರ ಕಾಯ್ತಾ ಇದೆಯಾ? ನನಗೊಂದು ಗೊತ್ತಿಲ್ಲ. ಆದರೆ ನಾನು ಮಾತ್ರ ನಿನ್ನ ನೆನಪಲ್ಲೇ ಇದ್ದೀನಿ, ನಿನ್ನ ನೆನಪಲ್ಲೇ ಇರ್ತೀನಿ. ಮನಸ್ಸಲ್ಲಿ ಎಷ್ಟೆಲ್ಲ ನೋವಿಟ್ಕೊಂಡು ಏನೂ ಆಗದಿರೋ ಹಾಗೆ ಸಂತೋಷವಾಗಿದ್ದಾಳಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಒಂದೊಂದ್ಸಲ ತಂದೆ ತಾಯಿಗಳು ಅನ್ನಿಸ್ಕೊಂಡರು ತಮ್ಮ ಮಕ್ಕಳ ವಿಚಾರದಲ್ಲಿ ಎಂಥ ದೊಡ್ಡ ತಪ್ಪು ಮಾಡ್ಬಿಡ್ತಾರಲ್ವಾ. ಅವತ್ತು ನನ್ನ ಮಗಳು ಅಂಜಲಿ ಯಾವುದೋ ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಆದರೆ ನಾನು ಆ ಹುಡುಗ ಯಾರು, ಎಂಥವನು, ಇದ್ಯಾವುದನ್ನು ವಿಚಾರಿಸ್ದೆ ನನ್ನ ಮಗಳು ಎಷ್ಟೇ ಕೇಳ್ಕೊಂಡ್ರು ಆ ಕ್ಷಣದಲ್ಲಿ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟೆ. ಆದರೆ ಅದೇ ಹುಡುಗ, ನಾನು ಅವತ್ತು ಬೇಡ ಅಂತಿದ್ದ ಹುಡುಗನೇ ನಿನ್ನೆ ನನ್ನ ಪ್ರಾಣ ಉಳಿಸಿ ಮನೆ ತನಕ ಬಿಟ್ಟು ಹೋದ. ಎಂಥ ವಿಚಿತ್ರ ಅಲ್ವಾ? ಮಕ್ಕಳಿಗೆ ವರ್ಷಗಟ್ಟಲೆ ಒಳ್ಳೆ ಸಂಬಂಧಕ್ಕೋಸ್ಕರ ಹುಡುಕಾಡೋ ನಾವು, ಅದೇ ನಮ್ಮ ಮಕ್ಕಳು ಮನಸಾರ ಮೆಚ್ಚಿರೋನ್ನ ಮದುವೆ ಆಗ್ಬೇಕು ಅಂದಾಗ ಯಾಕೆ ನಾವೆಲ್ಲ ಒಂದು ಕ್ಷಣನೂ ಯೋಚನೆ ಮಾಡಲ್ಲ? ಯಾಕೆ ನಾವೆಲ್ಲ ನಾವು ಆಸೆ ಪಟ್ಟಿರೋ ಹಾಗೆ ನಮ್ಮ ಮಕ್ಕಳು ಬೆಳಿಬೇಕು ಅಂತ ಅನ್ಕೋಬೇಕು? ಯಾಕೆ ನಾವು ಅವರ ಆಸೆ ಕನಸುಗಳಿಗೆ ಬೆಲೆ ಕೊಡ್ತಿಲ್ಲ? ಯಾರೋ ಬ್ರೋಕರ್ ತೋರಿಸ್ತವನ್ನ ನಾವು ಕಣ್ಣು ಮುಚ್ಕೊಂಡು ಒಪ್ಕೊಂಡಿರ್ತೀವಿ. ಆದರೆ ನಮ್ಮ ಮಕ್ಕಳು ತೋರಿಸ್ತವ್ರನ್ನ ನಾವ್ಯಾಕೆ ಒಪ್ಕೊಳ್ಳೋದಿಲ್ಲ? ಯಾರೋ ಬ್ರೋಕರ್ ಮಾತಿಗೆ ಬೆಲೆ ಕೊಡ್ತೀವಿ. ಆದರೆ ನಾವೇ ಹೆತ್ತು ಹೊತ್ತು ಬೆಳೆಸಿದ ಮಕ್ಕಳ ಮಾತಿಗೆ ನಾವ್ಯಾಕೆ ಬೆಲೆ ಕೊಡೋದಿಲ್ಲ? ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ ಆಗ್ದಲೇ ಇರೋ ನಮ್ಮಂತ ತಂದೆ ತಾಯಿಗಳಿರೋದ್ರಿಂದಲೇ ಎಷ್ಟೋ ಮಕ್ಕಳು ತಮ್ಮ ಪ್ರೀತಿನ ಮುಚ್ಚಿಟ್ಟು ಓಡ್ ಹೋಗಿ ಮದುವೆ ಆಗ್ತಾ ಇರೋದು. ಮುಗ್ದು ಹೋಗಿರೋದ್ರ ಬಗ್ಗೆ, ನಮ್ಮ ಮಗಳು ಮರ್ತು ಹೋಗಿರೋ ವಿಷಯದ ಬಗ್ಗೆ ಎಷ್ಟು ಮಾತಾಡಿದ್ರು ವೇಸ್ಟ್ ಅಲ್ವಾ? ಗೀತಾ, ನೀನ್ ಅಂದ್ಕೊಂಡಿರೋ ಹಾಗೆ ಅಂಜಲಿ ಆ ಹುಡುಗನ ಮರ್ತಿಲ್ಲ. ಹೌದು ಗೀತಾ, ಅಂಜಲಿ ಅವನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವನಿಗೋಸ್ಕರನೇ ಇವತ್ತಿಗೂ ಕೂಡ ಕಾಯ್ತಾ ಇದ್ದಾಳೆ. ಆ ಹುಡುಗನೂ ಅಷ್ಟೇ ಇವಳನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇವಳಿಗೋಸ್ಕರನೇ ಇವತ್ತಿಗೂ ಮದುವೆ ಆಗದೆ ಕಾಯ್ತಾ ಇದ್ದಾನೆ. ಅವರಿಬ್ಬರನ್ನು ದೂರ ಮಾಡಿ ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಲ್ವಾ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಗಳೇ. ನಾನಿನ್ಯಾವತ್ತೂ ನಿನ್ನ ಖುಷಿ ಗಂಟ ಬರೋದಿಲ್ಲ.
ನೀನು ಅವನ ಜೊತೆ ಸುಖವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ಏನ್ ಮಾಡ್ಲಿ? ಸೂರ್ಯ ಕಾಲ್ ಮಾಡ್ಲಾ ಬೇಡ್ವಾ? ನನ್ನ ವಾಯ್ಸ್ ಕಂಡಿಡಿತಾನ? ಮೊದಲಿನಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾನ? ನಾನು ಯಾರು ಅಂತ ಕೇಳಿದ್ರೆ ಛೆ, ನನ್ನ ಸೂರ್ಯ ನನ್ನ ವಾಯ್ಸ್ನ ಕಂಡಿಡಿತಾನೆ. ಫೋನ್ ಬ್ಯುಸಿ ಬರ್ತಾ ಇದೆ. ಏನೋ ಇಂಪಾರ್ಟೆಂಟ್ ವರ್ಕ್ ಇರಬೇಕು. ಮತ್ತೆ ಅವನೇ ಕಾಲ್ ಮಾಡ್ತಾನೆ. ಕಾಣೆಯಾಗಿ ಹೋದೆ ನಾನು ನಿನ್ನ ಗುಂಗಲ್ಲಿ, ನನ್ನಾಣೆ ನಿನ್ನಾಣೆ ನಾನೆಂದು ನಿನ್ನೋನೆ. ಹೊಸ ಯೋಚನೆ ಸಿಹಿ ಸೂಚನೆ, ಕಲ್ಪನೆ ಮೀರಿದ ಸುಂದರ ಯಾತನೆ. ಕಂಡೆನಾ ಖಂಡಿತ ಎಂಟನೇ ಅದ್ಭುತ, ನಿನ್ನ ಚೆಲುವಲ್ಲಿ ನಿನ್ನ ಒಲವಲ್ಲಿ. ಹೃದಯವು ಸೋಲುತ್ತ ನಿನ್ನಲೇ ಸೀಮಿತ, ನಿನ್ನ ಹೊರತಾಗಿ ಲೋಕವು ಎಲ್ಲಿ. ಕರೆ ನೀಡುವೆ ಸೆರೆಯಾಗುವ ತಡ ಮಾಡದೆ ನನ್ನ ತೋಳಲಿ. ಬೆಚ್ಚನೆ ಅರಮನೆ ನಿನ್ನಿದೆ ಗೂಡಲಿ. ಕಾಣೆಯಾಗಿ ಹೋದೆ ನಾನು ನಿನ್ನ ಗುಂಗಲ್ಲಿ, ನನ್ನಾಣೆ ನಿನ್ನಾಣೆ ನಾನೆಂದು ನಿನ್ನೋನೆ. ಉತ್ಸಾಹ ಬದುಕಲಿ ಮೊದಲನೇ ಬಾರಿ ಪ್ರಣಯಕ್ಕೆ ಹಾರಿ. ಹೊತ್ತನು ನೋಡದೆ ಮತ್ತಲೇ ತಿಳಿಸೋ ಪ್ರೀತಿಯು ಎಂದು ತುಂಬ ಉದಾರಿ. ನಿನ್ನ ಹೆಸರಲಿ ನನ್ನ ಭೂಪಟ, ಎಲ್ಲಿ ಹೋದರೂ ನಿಂದೇ ಆರ್ಭಟ. ಚೂರು ನೀ ಕಣ್ಮರೆ ಆದರೆ ಸಂಕಟ. ಕಾಣೆಯಾಗಿ ಹೋದೆ ನಾನು ನಿನ್ನ ಗುಂಗಲಿ, ನನ್ನಾಣೆ ನಿನ್ನಾಣೆ ನೀನೆಂದು ನಾನೆಂದು ನಿನ್ನೋನೆ. ಹೊಸ ಯೋಚನೆ ಸಿಹಿ ಸೂಚನೆ, ಕಲ್ಪನೆ ಮೀರಿದ
ಸುಂದರ ಯಾತನೆ ಹಲೋ, ಡಾಕ್ಟರ್ ವಿಜಯರಮಠ್ ಮಾತಾಡ್ತಾ ಇರೋದು. ಎಮರ್ಜೆನ್ಸಿ ಕೇಸ್ ಇದೆ, ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬನ್ನಿ. ಓಕೆ, ಐಲ್ ಬಿ ದೇರ್. ಸಾರಿ ಮೇಡಮ್, ಈಸ್ ಡೆಡ್. ಓ ಓಕೆ. ಸೊ ಬಂದೆಷ್ಟೊತ್ತಾಯ್ತು? 5 minutes ಆಯ್ತು ಮೇಡಮ್. ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಮೇಡಮ್, ಆದರೂ ಸಕ್ಸಸ್ ಆಗಲಿಲ್ಲ. ಓಕೆ, ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡಿ. ಸರಿ ಮೇಡಮ್. ಹಲೋ, ಹೇಳ್ರಿ, ಎಲ್ಲಿದ್ದೀರಾ ನೀವು? ನಾನು ಈಗ ತಾನೇ ಹಾಸ್ಪಿಟ್ಲಿಗೆ ಬಂದೆ. ನವಚೇತನ. ಅಂಜಲಿ, 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 ಏನಾಯ್ತಕ್ಕ? ನೀವೇನಿಲ್ಲ? ಅದು ಸೂರ್ಯ. ನೀನಾದ್ರೂ ಹೇಳೋ. ಸೂರ್ಯ, ಸೂರ್ಯ, ಹೇ ಸೂರ್ಯ, ಹೇ ಸೂರ್ಯ, ಮಾತಾಡೋ. ಹೇ ಸೂರ್ಯ, ಸೂರ್ಯ, ಅಂಜು, ಏನಾಯ್ತಲ್ಲ ಮರಿಗೆ? ಸೂರ್ಯ, ಮಾತಾಡೋ, ಮಾತಾಡೋ. ಸೂರ್ಯ, ಅಂಜು, ಏನಾಯ್ತು? ಅಯ್ಯೋ ದೇವ್ರೆ. ಸೂರ್ಯ, ಇಲ್ಲೋಡು ಸೂರ್ಯ, ಸೂರ್ಯ. ಸೂರ್ಯ ಚಂದ್ರರ ಮಿಲನಕ್ಕೆ ಇಲ್ಲವೇ ವೇದಿಕೆ, ನುಚ್ಚು ನೂರಾಯ್ತು ಮನಸ್ಸಿದು ಸಮಯದ ಸ್ಫೋಟಕ್ಕೆ, ಕೊಲ್ಲುವ ಏಕಾಂತ ವಿರಹದ ರಾಧಾಂತ, ಹೇಗೆ ನಾ ಇರಬೇಕು ಜೀವಂತ, ಆಗದೆ ನೀ ಸ್ವಂತ